ಒಂದೊಳ್ಳೆ ಮಾತಿನೊಂದಿಗೆ ಈ ದಿನದ ವೆಬಿನಾರ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಕೋತಾ ಇದ್ದೇನೆ. ಶಾಲೆ ಕಾಲೇಜಿನಲ್ಲಿ ಕಲಿತಿದ್ದು ಮಾತ್ರ ಶಿಕ್ಷಣವಲ್ಲ, ಶಾಲೆ ಕಾಲೇಜಿನಲ್ಲಿ ಕಲಿತದ್ದು ಮಾತ್ರ ಶಿಕ್ಷಣವಲ್ಲ, ನಮ್ಮ ಸುತ್ತಮುತ್ತಲಿನ ಸಮಾಜವು ಶಿಕ್ಷಣ ಕ್ಷೇತ್ರವೇ ಆಗಿದೆ. ನಮ್ಮ ಸುತ್ತಮುತ್ತಲಿನ ಸಮಾಜವು ಶಿಕ್ಷಣ ಕ್ಷೇತ್ರವೇ ಆಗಿದೆ. ಇಲ್ಲಿ ಕಲಿಯುವುದು ಸಾಕಷ್ಟಿದೆ. ಏನು ಕಲಿತೆ ಎನ್ನುವುದು ಬಹಳ ಮುಖ್ಯ. ಇದು ಬಹಳ ನನಗೆ ಇಷ್ಟವಾದಂತಹ ಒಂದು ಮಾತು. ಇದನ್ನ ನೆನಪು ಮಾಡ್ಕೊಳ್ತಾ ಈ ದಿನ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಚಿಕ್ಕಮಗಳೂರು ಮತ್ತು ನಲಿಕಲಿ ತಾರೆಯರು ಗುಂಪಿನ 143ನೇ ವೆಬಿನಾರ್ ಇದಾಗಿದೆ. ಈ ವೆಬಿನಾರ್ಗೆ ಘನ ಉಪಸ್ಥಿತಿಯನ್ನು ವಹಿಸಿರುವಂತವರು ಪುಟ್ಟರಾಜು ಸರ್, ಮಾನ್ಯ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು, ಶ್ರೀಯುತ ಆಂಟೋನಿ ರಾಜ್ ಸರ್, ಮಾನ್ಯ ಪ್ರಾಂಶುಪಾಲರು, ಪ್ರಭಾರ ಡಯಟ್ ಚಿಕ್ಕಮಗಳೂರು ಇವರ ಘನ ಉಪಸ್ಥಿತಿಯಲ್ಲಿ ಶ್ರೀಯುತ ಸುರೇಶ್ ಸರ್ ಉಪನ್ಯಾಸಕರು ಮತ್ತು ನಲ್ಲಿಕಲಿ ಜಿಲ್ಲಾ ನೋಡಲ್ ಅಧಿಕಾರಿಗಳು ಡಯಟ್ ಚಿಕ್ಕಮಗಳೂರು ಇವರ ಮಾರ್ಗದರ್ಶನದಲ್ಲಿ ಶ್ರೀಯುತ ರವೀಂದ್ರ ಆರ್ಡಿ ನಲ್ಲಿಕಲಿಯ ರಾಜ್ಯ ಪ್ರಧಾನ ಸಂಪನ್ಮೂಲ ವ್ಯಕ್ತಿಗಳು ಕೊಪ್ಪ ಚಿಕ್ಕಮಗಳೂರು ಜಿಲ್ಲೆ ಇವರ ಸಲಹೆ ಸಹಕಾರದೊಂದಿಗೆ ಈ ದಿನದ ವೆಬಿನಾರ್ ನಡೆಸುತ್ತಿದ್ದೇವೆ. ಈ ದಿನದ ವೆಬಿನಾರ್ ನ ವಿಷಯ ಶಾಲೆಗಳಲ್ಲಿ FLN ಅನುಷ್ಠಾನ. ನಮ್ಗೆ FLN ಕುರಿತಂತೆ ಇತ್ತೀಚೆಗೆ ಸುತ್ತೋಲೆ ಬಂದಿದೆ. ಆ ಸುತ್ತೋಲೆ 36 ಪುಟಗಳ ಸುತ್ತೋಲೆ ಇದೆ. ಪ್ರತಿ ಶಾಲೆಯಲ್ಲಿ ಹೇಗೆ ಅದನ್ನ ನಾವು ನಿರ್ವಹಣೆಯನ್ನ ಮಾಡಬೇಕು ಅನ್ನೋದನ್ನ ವಿಷಯವನ್ನ ನಮ್ಗೆ ಹಂಚಿಕೆ ಮಾಡಿಕೊಡಲಿರುವವರು ಶ್ರೀಯುತ ಚಂದ್ರಶೇಖರ್, ಡಾಕ್ಟರ್ HB ಚಂದ್ರಶೇಖರ್ ಸರ್, ಹಿರಿಯ ಉಪನ್ಯಾಸಕರು ಹಾಗೂ ರಾಷ್ಟ್ರ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಗುರುತಿಸಿಕೊಂಡಿರುವವರು, ಹವ್ಯಾಸಿ ಅಂಕಣಕ ಬರಹಗಾರರು. ಇವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಬೆಂಗಳೂರಿನ ನಗರ ಜಿಲ್ಲೆಯಲ್ಲಿ ಇವರು ಕಾರ್ಯನಿರ್ವಹಿಸಿದ್ದಾರೆ. ಇವತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದಾರೆ. ನಮ್ಮೆಲ್ಲರೊಂದಿಗೆ ವಿಷಯನ ಹಂಚಿಕೆ ಮಾಡಿಕೊಳ್ಳಲಿದ್ದಾರೆ. ಇವರೆಲ್ಲರನ್ನ ನಾನು ನೆನಪು ಮಾಡಿಕೊಳ್ತಾ ಈ ದಿನದ ವೆಬಿನಾರ್ಗೆ ಚಾಲನೆ ನೀಡಲಿಕ್ಕೆ ನಾನು ಮುಂದೆ ಬಂದಿದ್ದೇನೆ. ನನ್ನ ಹೆಸರು ಗೀತಾ KH, ಸಹ ಶಿಕ್ಷಕಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಯಲಗುಡಿಗೆ, ಚಿಕ್ಕಮಗಳೂರು ತಾಲೂಕು. ಈ ದಿನದ ವೆಬಿನಾರ್ಗೆ ಪ್ರತಿಯೊಬ್ಬರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಚಿಕ್ಕಮಗಳೂರಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ತೋಳೂರು ಶಾಲೆಯ ಶಿಕ್ಷಕಿ ತನುಜಾ ಅವರು. ತನುಜಾ ಮೇಡಮ್, ನಿಮ್ಗೆ ಸ್ವಾಗತವನ್ನು ಕೊಡ್ತಾ ವೇದಿಕೆನ ಬಿಟ್ಕೊಡ್ತಾ ಇದ್ದೇನೆ. ವೇದಿಕೆ ನಿಮಗಾಗಿ. ಕೇಳಿಸ್ತಿದ್ಯಲ್ಲ ಮೇಡಮ್? ಹಾ, ಕೇಳಿಸ್ತಾ ಇದೆ. ಎಲ್ಲರಿಗೂ ಮಧ್ಯಾಹ್ನದ ಶುಭ ಪ್ರಣಾಮಗಳು. ದೀಪ ತಾನೂರಿಯದೆ ಮತ್ತೊಂದು ದೀಪವನ್ನು ಉರಿಸಲಾರದು ಎಂಬಂತೆ ಒಂದು ದೀಪದಿಂದ ನೂರಾರು ಸಾವಿರಾರು ಲಕ್ಷಾಂತರ ದೀಪಗಳು ಬೆಳಗುವಂತೆ ನಮ್ಮ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದು ಅಂತ ಹೇಳುತ್ತಾ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಚಿಕ್ಕಮಗಳೂರು ಮತ್ತು ನಲಿಕಲಿ ತಾರೆಯರು ಚಿಕ್ಕಮಗಳೂರು ಗುಂಪಿನ 143ನೇ ವೆಬಿನಾರ್ ಇದಾಗಿದೆ. ಈ ದಿನದ ವೆಬಿನಾರ್ಗೆ ಘನ ಉಪಸ್ಥಿತಿಯನ್ನು ವಹಿಸಿರುವಂತಹ ಶ್ರೀಯುತ ಪುಟ್ಟರಾಜು ಸರ್, ಮಾನ್ಯ ಉಪನಿರ್ದೇಶಕರು, ಆಡಳಿತ, ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು ಇವರಿಗೂ ಮತ್ತು ಶ್ರೀಯುತ ಆಂಟೋನಿ ರಾಜ್ ಸರ್, ಮಾನ್ಯ ಪ್ರಾಂಶುಪಾಲರು, ಪ್ರಭಾರ ಡಯಟ್ ಚಿಕ್ಕಮಗಳೂರು ಅವರಿಗೂ ಸರ್ವರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಈ ದಿನದ ಕಾರ್ಯಕ್ರಮದಲ್ಲಿ ವಿಷಯ ಹಂಚಿಕೆ ಮಾಡಿಕೊಳ್ಳಲು ಬಂದಿರುವಂತಹ ಶ್ರೀಯುತ ಡಾಕ್ಟರ್ HB ಚಂದ್ರಶೇಖರ್ ಸರ್, ಹಿರಿಯ ಉಪನ್ಯಾಸಕರು ಮತ್ತು ರಾಷ್ಟ್ರಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು, ಹವ್ಯಾಸಿ ಅಂಕಣ ಬರಹಗಾರರು, ಪ್ರಜಾವಾಣಿ ಪತ್ರಿಕೆಯಲ್ಲಿ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಬೆಂಗಳೂರು ನಗರ ಜಿಲ್ಲೆ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಶ್ರೀಯುತ ಡಾಕ್ಟರ್ HB ಚಂದ್ರಶೇಖರ್ ಸರ್ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ನಮ್ಮ ಈ ದಿನದ ವೆಬಿನಾರ್ಗೆ ಮಾರ್ಗದರ್ಶಕರಾಗಿ ಸಲಹೆ ಸಹಕಾರಗಳನ್ನು ನೀಡುತ್ತಿರುವಂತಹ ನಲಿಕಲಿಯ ಜಿಲ್ಲಾ ನೋಡೆಲ್ ಅಧಿಕಾರಿಗಳು ಹಾಗೂ ಉಪನ್ಯಾಸಕರು ಆದಂತಹ ಶ್ರೀಯುತ ಸುರೇಶ್ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಉಪನಿರ್ದೇಶಕ ಕಚೇರಿಯ ಶಿಕ್ಷಣಾಧಿಕಾರಿಗಳಿಗೆ, DYPC ಅಧಿಕಾರಿಗಳಿಗೆ, ವಿಷಯ ಪರಿವೀಕ್ಷಕರಿಗೆ ಹಾಗೂ ಡಯಟ್ ನ ಎಲ್ಲಾ ಉಪನ್ಯಾಸಕ ವರ್ಗದವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಚಿಕ್ಕಮಗಳೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ರವೀಶ್ ಸರ್ ಅವರಿಗೆ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಪ್ರಭಾರಿ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದಂತಹ ಶ್ರೀಯುತ ಪ್ರಶಾಂತ್ ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಜಿಲ್ಲೆಯ ಎಲ್ಲಾ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲಾ ECO, BRP, CRP ಮಿತ್ರರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ನಮ್ಮ ಚಿಕ್ಕಮಗಳೂರು ನಲಿಕಲಿ ತಾರೆಯರ ತಂಡದ 143ನೇ ವೆಬಿನಾರ್ ಇದಾಗಿದ್ದು, ಕಳೆದ 3.5 ವರ್ಷಗಳಿಗಿಂತ ಹೆಚ್ಚು ಕಾಲ ನಮ್ಮ ಪಯಣದಲ್ಲಿ ಸದಾ ನಮ್ಮ ಜೊತೆಗಿದ್ದು ನಮಗೆ ಪ್ರತಿ ಹಂತದಲ್ಲಿ
ಕ್ಷೇತ್ರಗಳಲ್ಲಿಯೂ ಮಾರ್ಗದರ್ಶನ ನೀಡಿ ಸಲಹೆ ಸಹಕಾರವನ್ನು ನೀಡುತ್ತಿರುವಂತಹ ನಲಿಕಲೆಯ ರಾಜ್ಯ ಪ್ರಧಾನ ಸಂಪನ್ಮೂಲ ವ್ಯಕ್ತಿಗಳು, ರಾಜ್ಯ ಪಠ್ಯಪುಸ್ತಕ ರಚನಾ ಸಮಿತಿಯ ಸದಸ್ಯರು ಆದ ನಮ್ಮ ತಂಡದ ನಾಯಕರು, ಗುರುಗಳು ಆದ ನಮ್ಮ ಜಿಲ್ಲೆಯ ಹೆಮ್ಮೆ ಎನಿಸಿದ ಆರ್.ಡಿ. ರವೀಂದ್ರ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಶಿಕ್ಷಕರ ಸಂಘದ ಪ್ರತಿನಿಧಿಗಳಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಈ ದಿನದ ವೆಬಿನಾರ್ಗೆ ಭಾಗವಹಿಸಿರುವಂತಹ ಬೇರೆ ಬೇರೆ ಜಿಲ್ಲೆಯ ಅಧಿಕಾರಿ ವರ್ಗದವರು, ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಈ ದಿನದ ವೆಬಿನಾರ್ಗೆ ಭಾಗವಹಿಸಿದಂತಹ ಎಲ್ಲ ಶಿಕ್ಷಕ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಕಾರ್ಯಕ್ರಮದ ನಿರೂಪಣೆ ಮಾಡುತ್ತಿರುವಂತಹ ಗೀತಾ ಮೇಡಮ್, ಸಹ ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಯಲಗುಡಿಗೆ, ಚಿಕ್ಕಮಗಳೂರು ತಾಲೂಕು, ಇವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ತನುಜ ಮೇಡಮ್, ನಿಮ್ಗೂ ಸಹ ಸ್ವಾಗತವನ್ನು ಕೋರ್ತಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಹಾಗೆ ಈ ದಿನದ ವೆಬಿನಾರ್ ನ ಕುರಿತು FLN ವಿಷಯವನ್ನ ಇಟ್ಕೊಂಡು ವೆಬಿನಾರ್ ನ ನಡೆಸ್ತಿದ್ದೇವೆ. ಈ ದಿನದ ವೆಬಿನಾರ್ ನ ಕುರಿತು ಒಂದೆರಡು ಪ್ರಾಸ್ತಾವಿಕ ನುಡಿಯನ್ನ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಡಯಟ್ ನ ಪ್ರಭಾರ ಪ್ರಾಂಶುಪಾಲರಾದಂತ ಆಂಟೋನಿರಾಜ್ ಸರ್ ಅನ್ನ ಕೇಳ್ಕೊಳ್ತಾ ಇದ್ದೀನಿ. ಸರ್, ವೇದಿಕೆ ನಿಮಗಾಗಿ. ಆಂಟೋನಿ ಸರ್ ಇದ್ದಾರಾ? ಹಾ ಸರ್, ಮಾತಾಡಿ ಸರ್. ಆಂಟೋನಿ ಸರ್ ಎಕ್ಸಾಮ್ ಡ್ಯೂಟಿಯಲ್ಲಿ ಇದ್ದಾರೆ. ಸಾಧ್ಯ ಆದ್ರೆ ಮಧ್ಯದಲ್ಲಿ ಜಾಯಿನ್ ಆಗ್ತೀನಿ ಅಂತ ಅಂದ್ರು. ಓಕೆ, ರವೀಂದ್ರ ಸರ್ ನಮ್ಗೆ ಲೈನ್ ಅಲ್ಲಿ ಇದ್ದಾರೆ. ರವೀಂದ್ರ ಸರ್ ಕೂಡ ಒಂದು ಎಮರ್ಜೆನ್ಸಿ ಕೆಲಸದಲ್ಲಿದ್ದಾರೆ, ಆದ್ರೆ ಅವ್ರ ನೆಟ್ವರ್ಕ್ ಸಿಗ್ತಾ ಇಲ್ಲ. ಅವ್ರು ಇರುವಂತಹ ಪ್ಲೇಸ್ ಅಲ್ಲಿ ಅವರು ಹಾಗೆ ಮೊಬೈಲ್ ಅಲ್ಲಿ ಜಾಯಿನ್ ಆಗಿ ನಿಮ್ ಎಲ್ಲರಿಗೂ ಒಂದೆರಡು ಮಾತುಗಳನ್ನ ಹಂಚ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ. ನಾವು ಈ ವೆಬಿನಾರ್ ನಲ್ಲಿ ರವೀಂದ್ರ ಸರ್ ನಾನು ಆಹ್ವಾನಿಸ್ತಾ ಇದ್ದೀನಿ. ಸರ್, ಈ ವೆಬಿನಾರ್ ನ ಕುರಿತೊಂದು ಒಂದೆರಡು ಆಶಯದ ನುಡಿಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರ್, ಕೇಳಿಸ್ತಾ ಇದೆ. ನಮಸ್ತೆ. ಅಲ್ಲಿ ತುಂಬಾ ಅಂದ್ರೆ ನಮ್ಮ ಜಿಲ್ಲೆಯ ನಮ್ಮ ಡಯಟ್ ನಮ್ಮ ನಲಿಕಲಿತಾರ್ಯರ ವೆಬಿನಾರ್ ಭಾಗವಹಿಸಿ ಮಾತಾಡೋದನ್ನ ನಿಜವಾಗಿ ಬಹಳ ಸಂತೋಷ. ಇವತ್ತು ಆ ಸಂತೋಷವನ್ನ ಇಮ್ಮಡಿಗೊಳಿಸೋದು ನಾನು ಗುರುಗಳ ಸ್ಥಾನದಲ್ಲಿ ನಾನು ತುಂಬಾ ಅನುಸರಿಸ್ತಕ್ಕಂಥ ಒಬ್ಬ ಅಧಿಕಾರಿ ಡಾಕ್ಟರ್ H.P. ಚಂದ್ರಶೇಖರ್ ಸರ್ ಅವರು. ಯಾಕಂದ್ರೆ ನಾವೆಲ್ಲ ಬೆಳೆದು ಬಂದಿರತಕ್ಕಂಥವ್ರು. ಮೇಡಮ್ ಕೇಳಿಸ್ತಿದೆಯಲ್ಲ? ತನುಜಾ ಮೇಡಮ್ ಕೇಳಿಸ್ತಿದೆಯಲ್ಲ? ಹೌದು ಮೇಡಮ್, ಕೇಳಿಸ್ತಾ ಇದೆ ಮೇಡಮ್. ಸರ್ ಕೇಳಿಸ್ತಿದೆ, ಮಾತಾಡಿ ಸರ್. ಅವರ ನೆರಳಿನಲ್ಲಿ ಬೆಳೆದಿರ್ತಕ್ಕಂಥವ್ರು ಸ್ಪಷ್ಟ ಅಲ್ಲಿಂದ ಆ ಕಾರ್ಯಕ್ರಮದಿಂದ ಹಿಡಿದು, ಯಾಕಂದ್ರೆ ಸರ್ ಅವರು ಅನೇಕ ಕಾರ್ಯಗಳಲ್ಲಿ ಭಾಗವಹಿಸಿರ್ತಕ್ಕಂಥವ್ರು. ಸಮಗ್ರ ಶಿಕ್ಷಣ ಕರ್ನಾಟಕ ಇರ್ಬೋದು, ಸರ್ವ ಶಿಕ್ಷಣ ಜ್ಞಾನ ಇರ್ಬೋದು, ಅಥವಾ DSC ಇರ್ಬೋದು, ಅಥವಾ ರಾಷ್ಟ್ರ ಮಟ್ಟದ ಬೇರೆ ಬೇರೆ NCERT ಕಾರ್ಯಕ್ರಮಗಳಲ್ಲಿ ಇರ್ಬೋದು. ಜೊತೆಗೆ ನೀವೆಲ್ಲ ಅವರ ಲೇಖನಗಳನ್ನ ಪ್ರಜಾವಾಣಿಯಲ್ಲಿ ಆಗಾಗ ಓದ್ತಾ ಇರ್ತೀವಿ. ಮಕ್ಕಳ ಬಗ್ಗೆ ಕಾಳಜಿ, ಸರ್ಕಾರಿ ಶಾಲೆಗಳ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಇವೆಲ್ಲವನ್ನ ಇವತ್ತು ಸರ್ ಅವರು ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಅದೃಷ್ಟ ಭಾಗ್ಯ ಅಂತ ಅನ್ಕೊಳ್ತೀನಿ. ಯಾಕೆ ತುಂಬಾ ಬ್ಯುಸಿ ಇರ್ತಾರೆ. ಅದರಲ್ಲೂ ಸಂಡೇ ಅಂದ್ರೆ ಬೇರೆ ಬೇರೆ ಕಡೆಗೆ ಉಪನ್ಯಾಸಕ್ಕೆ ಅಥವಾ ಕಾರ್ಯಾಗಾರಗಳಿಗೆ ಅಥವಾ ಸಂವಾದಗಳಿಗೆ ನಮ್ಗೆ ಸಮಯವನ್ನ ಕೊಡ್ತಕ್ಕಂಥದ್ದು. ಇದು ನೇರವಾಗಿ ಕಾರ್ಯಕರ್ತರು ಅಂತ ಹೇಳಿದ್ರೆ ನಮ್ಮ ಗೀತಾ ಮೇಡಮ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ಅವರ ಪರಿಚಯಿಸ್ಕೊಟ್ಟಿರ್ತಕ್ಕಂಥ ವೇದಮೂರ್ತಿ ಸರ್ ಅವ್ರನ್ನ ನಾವು ಇವತ್ತು ನೆನಿಬೇಕಾಗುತ್ತೆ. ನಾನು ಅವ್ರಿಬ್ಬರನ್ನು ಬಹಳ ಮೊದಲಿನಿಂದನೂ ಗುರುಗಳ ಸ್ಥಾನದಲ್ಲಿ ನೋಡ್ತಾ ಬಂದವನು. ನೇರವಾಗಿ ನಾನು ಅದನ್ನ ಹೇಳ್ಕೊಳ್ತಾ ಇದ್ರು. ಇವತ್ತು ಅವಕಾಶ ಸಿಕ್ತು ಅಂತ ಈ ಮಾತನ್ನ ಹೇಳ್ತೀನಿ. ಜೊತೆಗೆ ಇವತ್ತು ಒಂದು ವಿಷಯಕ್ಕೆ ನಮ್ಮೊಂದಿಗೆ ವಿಷಯವನ್ನ ಹಂಚ್ಕೊಳ್ತಾ ಇದ್ದಾರೆ. ಈಗಾಗ್ಲೇನೆ ರಾಜ್ಯದಾದ್ಯಂತ FLN ಬಗ್ಗೆ ಬಹಳಷ್ಟು ನಡೀತಾ ಇದ್ದಾವೆ. ರಾಜ್ಯದಾದ್ಯಂತ FLN ಬಗ್ಗೆ ಬಹಳಷ್ಟು ಈಗ ಯಾಕೆ ಇಷ್ಟೊಂದು ಒತ್ತನ್ನ ಕೊಡ್ತಾ ಇದೀವಿ, ಅದರದ್ದು ಪ್ರಾಮುಖ್ಯತೆ ಏನು, ಅದನ್ನ ಹೇಗೆ ನೋಡ್ಬೇಕು, ಅದನ್ನ ಅನುಸರಿಸ್ತಕ್ಕಂಥದ್ದು ಹೇಗೆ, ಶಾಲೆನಲ್ಲಿ ನೋಡ್ಬೇಕಾದ್ರೆ ಯಾವ ತರಗತಿ ಹೇಗೆ ನೋಡ್ಬೇಕು, ಅದರ ಪ್ರಾಮುಖ್ಯತೆನ ಹೇಗೆ ಕೊಡ್ಬೇಕು, ಇತ್ಯಾದಿ ವಿಷಯಗಳೆಲ್ಲವನ್ನ ಇವತ್ತು ಸರ್ ಅವರು ನಮ್ಗೆ ತಿಳಿಸ್ಕೊಡೋರಿದ್ದಾರೆ. ಹಾಗಾಗಿ ಇವತ್ತು ಅವರಿಗೆ ಹೆಚ್ಚು ಸಮಯವನ್ನು ಕೊಡೋಣ, ಅವರ ಮಾತುಗಳನ್ನ ಕೇಳೋಣ, ಅವರ ಮಾತುಗಳನ್ನ ಅನುಸರಿಸುವ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ನಮ್ಮ ಸ್ನೇಹಿತರಿಗೂ ಈ ವಿಷಯಗಳನ್ನ ಹಂಚಿಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ.
ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ ಇದು ಅಂತ ಅನ್ಕೊಳ್ತೀನಿ. ಆ ಅವಕಾಶನ ಸದುಪಯೋಗ ಮಾಡ್ಕೊಳ್ತಕ್ಕಂತ ಕೆಲಸವನ್ನ ನೀವು ಮಾಡಿದ್ರೆ ಖಂಡಿತವಾಗಿ ಸರ್ವರ ಅಮೂಲ್ಯವಾಗಿರ್ತಕ್ಕಂತ ಸಮಯ. ಜೊತೆಗೆ ಇವತ್ತು ನಲಿಕಲಿ ಚಿಕ್ಕಮಗಳೂರು ತಂಡ ಮತ್ತೆ ಡಯಟ್ ವತಿಯಿಂದ ಇದೇನು ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ಬರ್ತದೆ ಅಂತ ಅನ್ಕೊಳ್ತೀನಿ. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತ ಧನ್ಯವಾದಗಳನ್ನ ಹೇಳ್ತಾ ಖಂಡಿತವಾಗಿ ಸರ್ವರ ಮಾತುಗಳಿಗೆ ಕಿವಿ ಆಗೋಣ ಅಂತ ಹೇಳಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ರವೀಂದ್ರ ಸರ್. ಖಂಡಿತ ರವೀಂದ್ರ ಸರ್ ಹೇಳಿದಂತೆ ನಾವು ಅವರ ಮಾತುಗಳನ್ನ ಆಲಿಸ್ಲಿಕ್ಕೆ ಸರ್ ಚಂದ್ರಶೇಖರ್ ಸರ್ ಅವರ ಮಾತುಗಳನ್ನ ಆಲಿಸ್ಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದೇವೆ. FL ಅನ್ನೋದು ಬಹಳ ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಈ ಕಳೆದ ವರ್ಷ ಅದಕ್ಕಿಂತಲೂ ಈ ವರ್ಷದಲ್ಲಿ 21/5 ಒಂದು ಸರ್ಕ್ಯುಲೇಷನ್ ಬಂದಿದೆ. 36 ಪುಟಗಳ ಸರ್ಕ್ಯುಲೇಷನ್ ಇದೆ. ನಮ್ಗೆ ಇಲಾಖೆ ಮಾಹಿತಿ ಎಷ್ಟೇ ಅಥವಾ ಸುತ್ತೋಲೆಯನ್ನು ನೀಡಿದಾಗಿಯೂ ಕೂಡ ಚಂದ್ರಶೇಖರ್ ಸರ್ ಅವರು ರಾಜ್ಯ ಹಂತದಲ್ಲಿ ಕೆಲಸ ಮಾಡಿರುವಂತಹ ವ್ಯಕ್ತಿ ಆಗಿರೋದ್ರಿಂದ ನೇರವಾಗಿ ಅವರಿಂದ ಮಾಹಿತಿಯನ್ನ ನಾವು ಪಡ್ಕೊಳ್ತಿರೋದು ನಮ್ಗೆಲ್ಲರೂ ಸಿಕ್ಕಿರುವಂತ ಒಂದು ಸುವರ್ಣಾವಕಾಶ ಅಂತ ನಾನಾದ್ರೂ ಭಾವಿಸ್ತಾ ಇದ್ದೇನೆ. ನಿಮ್ಮ ಮನದ ಮಾತುಗಳನ್ನ ಹಂಚಿಕೊಂಡಿದ್ದಕ್ಕೆ ರವೀಂದ್ರ ಸರ್ ಧನ್ಯವಾದಗಳು. ತನುಜಾ ಮೇಡಮ್, ಆಂಟೋನಿ ಸರ್ ಬಂದ್ರ? ಇಲ್ಲ ಮೇಡಮ್, ಕಾಣಿಸ್ತಾ ಇಲ್ಲ. ಸುರೇಶ್ ಸರ್ ಇದ್ದಾರೆ ಮೇಡಮ್. ನಮಸ್ತೆ ಸುರೇಶ್ ಸರ್. ಸುರೇಶ್ ಸರ್ ನಮಸ್ತೆ. ಓಕೆ. ಒಬ್ಬ ವ್ಯಕ್ತಿಯ ನಡತೆ, ಕೌಶಲ್ಯ, ಭವಿಷ್ಯವನ್ನು ರೂಪಿಸುವ ಶಿಕ್ಷಕ ವೃತ್ತಿ ತುಂಬಾ ಶ್ರೇಷ್ಠವಾದದ್ದು ಅನ್ನೋದು APJ ಅಬ್ದುಲ್ ಕಲಾಂ ಅವರ ಮಾತು. ನಿಜವಾಗ್ಲೂ ಶಿಕ್ಷಕ ವೃತ್ತಿ ಬಹಳ ಶ್ರೇಷ್ಠವಾದದ್ದು. ಇಂತಹ ಶಿಕ್ಷಕ ವೃತ್ತಿಯಲ್ಲಿರುವಂತಹ ಎಲ್ಲಾ ಶಿಕ್ಷಕರು ಭಾನುವಾರದ ರಜೆ ದಿನದಲ್ಲಿ ಸಹ ನಮ್ಮ ವೃತ್ತಿ ಬದ್ಧತೆಯನ್ನು ಮೆರೆದು ಇಲ್ಲಿ ಸೇರಿರುವಂತದ್ದು ಬಹಳ ಸಂತೋಷದ ವಿಷಯ ಅಂತ ಭಾವಿಸ್ತಾ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಅಭಿನಂದನೆಗಳನ್ನ ತಿಳಿಸ್ತಾ ಚಂದ್ರಶೇಖರ್ ಸರ್ ಅವರ ಪುಟ್ಟ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ. ಚಂದ್ರಶೇಖರ್ ಸರ್ ಹೇಳಿದಾಗೆ, ರವೀಂದ್ರ ಸರ್ ಹೇಳಿದಾಗೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಬಹಳ ಕೆಲಸವನ್ನ ಮಾಡಿರೋರು. ಪ್ರಜಾವಾಣಿ ಪತ್ರಿಕೆ ಒಂದೇ ಅಲ್ಲ, ಉದಯವಾಣಿ ಇರಬಹುದು, ವಿಜಯ ಕರ್ನಾಟಕ ಇರಬಹುದು, ವಿಜಯವಾಣಿ ಇರಬಹುದು, ಎಲ್ಲ ದಿನಪತ್ರಿಕೆಗಳಲ್ಲಿ ಅಂಕಣಕಾರರಾಗಿ ಕೆಲಸವನ್ನ ಮಾಡಿದ್ದಾರೆ. FLN ವಿಚಾರದಲ್ಲಿ ಬಹಳಷ್ಟು ತೊಡಗಿಸ್ಕೊಂಡಿದ್ದಾರೆ. ಹಾಗೆಯೇ ಅವರು ಬರೆದಿರುವಂತಹ ಆಧುನಿಕ ಶಿಕ್ಷಣ ಮನೋವಿಜ್ಞಾನ ಇರಬಹುದು, ಪರದೆಯಾಚೆಗಿನ ಪಯಣ ಇರಬಹುದು, ಮಕ್ಕಳ ಮನದ ಅಂತರಂಗ, ನೆಲೆ ನಿಂತ ನಿಲುವಿನ ಬೆಳಗು ಅಂತ ಬಹಳಷ್ಟು ಪುಸ್ತಕಗಳನ್ನ ಅವರು ಬರೆದಿದ್ದಾರೆ. ಶಿಕ್ಷಣದ ಬಗ್ಗೆ, ಶಾಲೆಯ ಬಗ್ಗೆ, ಮಕ್ಕಳ ಬಗ್ಗೆ ಬಹಳಷ್ಟು ಕಾಳಜಿ ಹೊಂದಿರುವಂತಹ ಚಂದ್ರಶೇಖರ್ ಸರ್ ಅವರು ನಮ್ಮ ವೆಬಿನಾರ್ ನಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ತಾ ಸರ್ ಪುಟ್ಟ ಪರಿಚಯ ಅಷ್ಟೇ ನಿಮ್ ಬಗ್ಗೆ ನಾನು ಮಾಡ್ಕೊಟ್ಟಿದ್ದೇನೆ. ಈ ಸಮಯ ನಿಮ್ಗಾಗಿ ಕೊಡ್ತಾ ಇದ್ದೇನೆ. ನಿಮ್ಮಿಂದ ಬಹಳಷ್ಟು ವಿಷಯಗಳನ್ನ ನಾವು ಇವತ್ತು ತಿಳ್ಕೊಳ್ಬೇಕಿದೆ, ಕಲಿಬೇಕಿದೆ ಅಂತ ಹೇಳ್ತಾ ನಿಮ್ಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸರ್ಗೆ ಅವಕಾಶ ನೀಡೋಕ್ಕೂ ಮುಂಚೆ ನಾನು ಶಿಕ್ಷಕ ಮಿತ್ರರಲ್ಲಿ ಕೇಳ್ಕೊಳ್ತಾ ಇರೋದು, ಇವತ್ತಿನ ವೆಬಿನಾರ್ನ ಕುರಿತಂತೆ, ವಿಷಯ ಕುರಿತಂತೆ ಏನೇ ಪ್ರಶ್ನೆಗಳಿದ್ರು ಆ ಕ್ಷಣದಲ್ಲಿ ನಿಮ್ಮ ತಲೆಯಲ್ಲಿ ಬಂದಂತ ಪ್ರಶ್ನೆಗಳು ಸರ್ ವಿವರಣೆಯನ್ನ ಕೊಡ್ತಾ ಇರುವಾಗ ಅದನ್ನ ಗ್ರೂಪಿನಲ್ಲಿ ಹಂಚ್ಕೊಳ್ಳಿ. ಚಂದ್ರಶೇಖರ್ ಸರ್ ಹೇಳಿದ್ದಾರೆ, ನನ್ನ ವಿಷಯನ ನಾನು ತುಂಬಾ ಹೊತ್ತು ಎಳೆಯೋದಿಲ್ಲ, ಆದ್ರೆ ಡಿಸ್ಕಷನ್ಗೆ ಅವಕಾಶ ಇರ್ಲಿ, ಶಿಕ್ಷಕರು ಪ್ರಶ್ನೆಯನ್ನ ಕೇಳ್ತಾ ಹೋದ್ರೆ ನಾನು ಅದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತೀನಿ ಅಂತ. ಕೊನೆಗೆ ಏನೇ ಪ್ರಶ್ನೆಗಳಿದ್ರು ಬರ್ದಿಟ್ಕೊಳ್ಳಿ, ಅದನ್ನ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಮೈಕ್ ಅನ್ನ ಅನ್ಮ್ಯೂಟ್ ಮಾಡ್ಲಾಗತ್ತೆ. ಈಗ ಆಲ್ರೆಡಿ ತುಂಬಾ ಜನ ಮೈಕ್ ಅನ್ನ ಅನ್ಮ್ಯೂಟ್ ಮಾಡ್ಲಿಕ್ಕೆ ಕೇಳ್ತಾ ಇದ್ರಿ. ಖಂಡಿತ ಇಲ್ಲ, ಸಂಜೆ ಈ ವೆಬಿನಾರ್ ನ ಕೊನೆಯಲ್ಲಿ, ವಿಷಯ ಹಂಚಿಕೆ ಕೊನೆಯಲ್ಲಿ ಅದನ್ನ ನಾವು ನಿಮ್ಮ ಮೈಕ್ ಅನ್ನ ಅನ್ಮ್ಯೂಟ್ ಮಾಡ್ತೇವೆ ಅಂತ ಹೇಳ್ತಾ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇನೆ. ಚಂದ್ರಶೇಖರ್ ಸರ್, ಮತ್ತೊಮ್ಮೆ ಎಲ್ಲ ನಮ್ಮ ಡಯಟ್ ನ ಪರವಾಗಿ, ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ಸ್ವಾಗತವನ್ನ ಕೋರ್ತಾ ಈ ವೇದಿಕೆ ನಿಮಗಾಗಿ ಸರ್. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಸರ್ ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ. ಓಕೆ. ಮೊದಲನೇದಾಗಿ ಈ ಒಂದು ವೇದಿಕೆಯ ಮೂಲಕ ಚಿಕ್ಕಮಗಳೂರು ಜಿಲ್ಲೆಯ ಮತ್ತು ರಾಜ್ಯದ ವಿವಿಧ ಭಾಗಗಳ ಶಿಕ್ಷಕ ಮಿತ್ರರೊಂದಿಗೆ ನಾನೊಂದು ಸಂಪರ್ಕ ಸಾಧಿಸ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ. ಇದನ್ನ ಒಂದು 143ನೇ ಸಂಚಿಕೆ ಅಂದ್ರೆ ನನಗೆ ನಿಜಕ್ಕೂ ಬಹಳ ಆಶ್ಚರ್ಯ ಆಯಿತು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಸಂಸ್ಥೆ ಮಾಡುವಂತಹ ಕೆಲಸವನ್ನ
ಗೀತಾ ಅವರು ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯ ರವೀಂದ್ರ ಅವರು ಮತ್ತೆ ಇನ್ನೂ ಅನೇಕ ಒಂದು ಸಕ್ರಿಯ ಶಿಕ್ಷಕರು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರ ಏನಿದೆ ನಿಜಕ್ಕೂ ಬಹಳ ಸಂತೋಷದ ವಿಷಯ. ಸೊ ಈಗ ನಾನು ನೇರವಾಗಿ ಪ್ರೆಸೆಂಟೇಷನ್ಗೆ ನಾನು ಪ್ರೆಸೆಂಟೇಷನ್ ಮಾಡಲಿಕ್ಕೆ ನಾನು ಬಯಸ್ತೇನೆ. ಕಾಣಿಸ್ತಾ ಇದೆಯಾ? ಇದು ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಇಲ್ಲ ಯಾರಾದ್ರೂ ಸರ್. ಹೇಳಿ. ಸ್ಕ್ರೀನ್ ಸರ್ ಈಗ ಕಾಣಿಸ್ತಿದೆ ಸರ್, ಕಾಣಿಸ್ತಾ ಇದೆಯಾ? ಓಕೆ, ಹೌದು ಸರ್. ಕಾಣಿಸ್ತಾ ಇದೆ ಅಲ್ವಾ? ಸೊ ನೋಡಿ, ಇದು ನಲಿಕಲಿ ತಾರೆಯರು ಚಿಕ್ಕಮಗಳೂರು ಜಿಲ್ಲೆ ಇವರು ಆಯೋಜಿಸಿರ್ತಕ್ಕಂಥ ಆನ್ಲೈನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ 500ಕ್ಕೂ ಹೆಚ್ಚು ಶಿಕ್ಷಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಮತ್ತು ಸ್ವಾಗತ. ಬಹಳ ಮುಖ್ಯವಾಗಿ ನಾನು ಈ ಒಂದು ಪ್ರಸ್ತುತಿಯಲ್ಲಿ ಮೊದಲು ನಾನು ಸ್ಪಷ್ಟೀಕರಣವನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಏನು ಅಂತ ಹೇಳಿದ್ರೆ, ಬಹಳಷ್ಟು ಗೀತಾ ಅವರು ತಮ್ಮ ಪರಿಚಯದಲ್ಲಿ ಮತ್ತು ರವೀಂದ್ರ ಅವರು ತಮ್ಮ ಒಂದು ಮಾತಿನಲ್ಲಿ ನನ್ನನ್ನು ತುಂಬಾ ಹೊಗಳಿದ್ದಾರೆ. ಅಷ್ಟೊಂದು ಹೊಗಳಿಕೆಗೆ ನಾನು ಪಾತ್ರ ಅಲ್ಲ ಅನ್ನುವಂಥದ್ದು ಒಂದು. ಈ FLN ಬಗ್ಗೆ ನಾನೊಂದು ಸ್ವಲ್ಪ ನಿಮ್ಮ ಥರನೇ ನಾನು ಸ್ವಲ್ಪ ಓದ್ಕೊಂಡು ಸ್ವಲ್ಪ ಅಲ್ಲಿ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್ಸು ಮತ್ತೆ DSCIRT ಮತ್ತು ನಮ್ಮ ಮಿತ್ರರ ಜೊತೆಗೆ ಎಲ್ಲರ ಜೊತೆಗೆ ವೇದಮೂರ್ತಿ ಅವರು, ಪ್ರಸನ್ನ ಕುಮಾರ್, ಈ ರೀತಿ ಅನೇಕ ಮಿತ್ರರ ಜೊತೆಗೆ ಸೇರಿ ಕೆಲಸ ಮಾಡಿ ಒಂದಷ್ಟು ವಿಷಯಗಳನ್ನ ಅರ್ಥ ಮಾಡ್ಕೊಂಡಿರೋಂಥದ್ದು. ಎರಡನೇದಾಗಿ ಇವತ್ತು ನಾನು ಚರ್ಚೆ ಮಾಡ್ತೀನಿ, ಪ್ರಸ್ತುತಿ ಮಾಡ್ತೀನಿ, ಅದು ಅಧಿಕೃತವಾಗಿರ್ತಕ್ಕಂಥ ಮಾಹಿತಿಯನ್ನ ನಾನು ಚರ್ಚೆ ಮಾಡ್ತೀನಿ. ಅದರ ಜೊತೆಗೆ ಅನೇಕ ವಿಷಯಗಳು ಏನಿದಾವೆ ಅವುಗಳನ್ನು ನನ್ನ ಒಂದು ಚಿಂತನೆಯಲ್ಲಿ, ನನ್ನ ಒಂದು ವಿಚಾರಗಳಲ್ಲಿ ಬರತಕ್ಕಂಥ ಅಂಶಗಳವು ಈ FLN ಕುರಿತಾದ ಒಂದು ಅಧಿಕೃತವಾಗಿರ್ತಕ್ಕಂಥ ಒಂದು ಏನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಸುತ್ತೋಲೆಯನ್ನು ಗಮನಿಸಬೇಕಾಗತ್ತೆ ತಾವು. ಜೊತೆಗೆ ನಮ್ಮ ನಿಯಂತ್ರಣ ಕಚೇರಿಗಳ ಅಂದ್ರೆ ನಮ್ಮ ಮೇಲಿನ ಅಧಿಕಾರಿಗಳ ಮೇಲಿನ ಕಚೇರಿಗಳ ನಿರ್ದೇಶನಗಳನ್ನ ತಾವು ಪಾಲಿಸಬೇಕಾಗತ್ತೆ. ಆದ್ರೆ FLN ಕುರಿತಾದ ಒಂದಷ್ಟು ವಿಷಯಗಳನ್ನು ನಾವು ಕಟ್ಕೊಳ್ಳಿಕ್ಕೆ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆ ಇಲ್ಲ. ಇವತ್ತು ಅದಕ್ಕೆ ನಾನು ಹೆಚ್ಚಿನ ಒಂದು ಅವಕಾಶವನ್ನ ಮಾಡ್ಕೊಳ್ಳೋಣ. FLN ಹಿನ್ನೆಲೆ ಏನು, FLN ಅಂದ್ರೆ ಏನು, ಅವಶ್ಯಕತೆ ಏನು, ಮಹತ್ವ ಏನು, ನಿಪುಣ್ ಭಾರತ್ ಬಗ್ಗೆ, ಸೊ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ನಾನು. 2025-26ಕ್ಕೆ ಪೂರ್ವದಲ್ಲಿ FLN ಬಗ್ಗೆ ಏನು ವಿಚಾರಗಳಿತ್ತು ಅನ್ನುವಂಥದ್ದು, ಭಾರತ ಸರ್ಕಾರ ನೀಡಲ್ಪಟ್ಟ ಪರಿಷ್ಕೃತ ಮಾರ್ಗಸೂಚಿ ಏನು, ಮತ್ತು DSCIRTಯ ಸುತ್ತೋಲೆಯ ಪ್ರಮುಖ ಅಂಶಗಳು ಏನು, ಶಾಲೆಗಳಲ್ಲಿ FLN ಅನುಷ್ಠಾನ ಹೇಗೆ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇವತ್ತಿನ ಒಂದು ವೆಬಿನಾರ್ನ ಒಂದು ವಿಷಯ ಅದು. ಚರ್ಚೆ ಸಂವಾದವನ್ನ ಇಲ್ಲಿ ನಾನು ಏನು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ, ತಾವುಗಳನ್ನ ಆಲಿಸ್ತಾ ಇದ್ದೀರಾ. ನೀವು ಪ್ರಶ್ನೆ ಕೇಳ್ತೀರಾ, ನಾನು ಉತ್ತರ ಕೇಳ್ತೀನಿ ಅನ್ನುವಂಥದ್ದಲ್ಲ. ನೀವು ಕೇಳುವಂತ ನಿಮ್ಗಳಲ್ಲೇ ಇರ್ತಕ್ಕಂಥವ್ರು ತುಂಬಾ ಏನೋ ಅಥವಾ ಬಹಳಷ್ಟು ಸಕ್ರಿಯ ಶಿಕ್ಷಕರು ತಾವು ಸಹ ಅದಕ್ಕೆ ಸ್ಪಂದನೆಯನ್ನ ಮಾಡಬಹುದು. ಅದಕ್ಕೋಸ್ಕರ ನಾನು ಚರ್ಚೆ ಸಂವಾದ ಅಂತ ಹಾಕಿದ್ದೀನಿ. ನಾನು ಈ ಒಂದು ಪ್ರೆಸೆಂಟೇಷನ್ ಅನ್ನ ಸ್ವಲ್ಪ ನಾನು ಒಂದು ಅರ್ಧ ಗಂಟೆಗೆ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆ ನಂತರ ಯಾಕೆಂದ್ರೆ ನನ್ನ ಈ ಒಂದು ಪ್ರೆಸೆಂಟೇಷನ್ ಕಾಪಿಯನ್ನ PDF ಕಾಪಿಯನ್ನ ತಮ್ಮೆಲ್ಲರಿಗೂ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇನೆ. ಮತ್ತು ಈ ವಿಚಾರಗಳಿಗೆ ಹೆಚ್ಚು ನಾವು ಅವಕಾಶ ಕೊಡೋಣ ಮತ್ತು ಯಾವ ಒಂದು ಕಾನ್ಸೆಪ್ಟ್ಗೆ ನಾವು ಹೆಚ್ಚು ಗಮನವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸೊ FLNಯನ್ನ ನಾವು ಗಮನಿಸೋದಾದ್ರೆ NEP 2020 ಏನಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ, ಪೂರ್ವ ಪ್ರಾಥಮಿಕವನ್ನ ಔಪಚಾರಿಕ ಶಿಕ್ಷಣಕ್ಕೆ ಜೋಡಿಸಿದಂತಹ ಅದು. ಅಲ್ಲಿ FLN ಬಗ್ಗೆ 3ನೇ ತರಗತಿಯೊಳಗಿನ ಪ್ರತಿ ಮಗುವನ್ನು ಸಹ FLN ಕೌಶಲ್ಯ, ಬುನಾದಿ ಸಾಕ್ಷರತೆ ಕೌಶಲ ಅಂತ ಏನಂತೀವಿ ನಾವು, ಸಂಖ್ಯಾಜ್ಞಾನ ಕೌಶಲ ಬೆಳೆಸಬೇಕು ಅಂತ ಹೇಳಿ ಇದಕ್ಕೆ ನಿಪುಣ್ ಭಾರತ್ ಅನ್ನುವಂಥದ್ದಕ್ಕೆ ಚಾಲನೆ ಕೊಡಲಾಯಿತು. ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ನ್ಯೂಮರಸಿ. ಇದಕ್ಕೆ ನಿಪುಣ್ ಭಾರತ್ ಅನ್ನುವಂಥದ್ದು ಒಂದು ರಾಷ್ಟ್ರೀಯವಾಗಿರ್ತಕ್ಕಂಥ ಒಂದು ಅಭಿಯಾನವನ್ನ, ಒಂದು ಮಿಷನ್ ಅನ್ನ ಸ್ಥಾಪನೆ ಮಾಡಲಾಯಿತು. ಇದರ ಉದ್ದೇಶ ಏನು ಅಂದ್ರೆ ಈ ಮಗುನು ಸಹ FLN ಕೌಶಲ್ಯಗಳನ್ನ ಕರಗತ ಮಾಡಲಿಕ್ಕೆ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಒಂದು, ಕಲಿಕಾ ಅಗತ್ಯತೆಗಳನ್ನ ಪೂರೈಸಬೇಕು ಅನ್ನುವಂಥದ್ದು ಒಂದು, ಲರ್ನಿಂಗ್ ಗ್ಯಾಪ್ಸ್ ಎಲ್ಲಿದೆ, ಕಲಿಕಾ ಅಂತರಗಳು, ಅದಕ್ಕೆ ಕಾರಣಗಳನ್ನ ಗುರುತಿಸಿ ಸ್ಥಳೀಯವಾದ ಸನ್ನಿವೇಶಕ್ಕೆ ತಕ್ಕಂಗೆ ಕಾರ್ಯತಂತ್ರವನ್ನು ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು ನಂತರದ್ದು. ಬಹಳ ಮುಖ್ಯವಾಗಿ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಈ ಎರಡ ನಡುವೆ ಒಂದು ಬಲವಾದ ಕೊಂಡಿಯನ್ನ, ಒಂದು ಸೇತುವೆಯನ್ನ, ಒಂದು ಬಂಧವನ್ನ ರಚಿಸಬೇಕು ಅನ್ನುವಂಥದ್ದು. ಮತ್ತು 2026-27 ಒಳಗೆ ನಮ್ಮ ಗುರಿ ಅಂದ್ರೆ ನೆಕ್ಸ್ಟ್ ಇಯರ್ ಅಕಾಡೆಮಿಕ್ ಇಯರ್ ಒಳಗಡೆ ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಸಹ FLN ಕೌಶಲ್ಯಗಳನ್ನ ತಲುಪಬೇಕು ಅನ್ನುವಂಥದ್ದು. ನೋಡಿ, FLN ನಲ್ಲಿ ಎರಡಿದೆ.
FLN ಅಂದಾಗ ಫೌಂಡೇಶನಲ್ ಲಿಟ್ರೇಸಿ ಅಂಡ್ ನ್ಯೂಮರಸಿ. ಕೆಲವರು ಏನೋ ಅನ್ಕೊಂಡ್ಬಿಡ್ತಾರೆ, ಫಂಕ್ಷನಲ್ ಲಿಟ್ರೇಸಿ ಅಂಡ್ ನ್ಯೂಮರಸಿ ಅಂತಾರೆ, ಫಂಡಮೆಂಟಲ್ ಲಿಟ್ರೇಸಿ ಅಂಡ್ ನ್ಯೂಮರಸಿ ಅಂತಾರೆ. ಅನ್ಬೋದು, ಅದು ಆ ಪದಗಳು ತಪ್ಪಲ್ಲ, ಆದ್ರೆ ಸರಿಯಾದ ಪದ ಪ್ರಯೋಗ ಫೌಂಡೇಶನಲ್ ಲಿಟ್ರೇಸಿ ನ್ಯೂಮರಸಿ. ಇದ್ರೊಳಗಡೆ ಫೌಂಡೇಶನಲ್ ಲಿಟ್ರೇಸಿ ಒಂದು ಭಾಗ. ಅದ್ರೊಳಗಡೆ ಏನಿದೆ ಅಂತ ನೀವು ಗಮನಿಸಬಹುದು. ಇಲ್ಲಿ ಮೌಖಿಕವಾಗಿ ಮಾತನಾಡ್ತಕ್ಕಂಥದ್ದು ಕೌಶಲ, ಸಂಕೇತಗಳ ಸೌಂಡ್ ಸಿಂಪಲ್ ರಿಲೇಶನ್ಶಿಪ್, ನಿರರ್ಗಳವಾಗಿ ಓದತಕ್ಕಂಥದ್ದು, ಅರ್ಥಸಹಿತವಾಗಿ ಓದುವಂಥದ್ದು, ಬರವಣಿಗೆ. ಇದು ಓದುವಂಥದ್ದು ಏನಿದೆ, ಖುಷಿಗಾಗಿ ಓದುವಂಥದ್ದು, ಅರ್ಥ ಮಾಡ್ಕೊಳ್ಳುವಂಥದ್ದು. ಯಾವುದಾದ್ರೂ ಒಂದು ಬರವಣಿಗೆ ಮಾಡಬೇಕಾದ್ರೆ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಬರವಣಿಗೆ ಮಾಡುವಂಥದ್ದು ಮತ್ತು ಅರ್ಥಸಹಿತವಾಗಿ ಬರವಣಿಗೆ ಮತ್ತು ಓದುವುದನ್ನ ಮಾಡುವಂಥದ್ದು. ಇನ್ನು ಫೌಂಡೇಶನಲ್ ನ್ಯೂಮರಸಿಗೆ ಬಂದ್ರೆ, ಬುನಾದಿ ಸಂಖ್ಯಾ ಜ್ಞಾನಕ್ಕೆ ಬಂದ್ರೆ, ಸಂಖ್ಯೆಯ ಸಂವೇದನೆ ಬೇಕು, ಸಂಖ್ಯಾ ನಂಬರ್ ಸೆನ್ಸ್ ಬೇಕಾಗುತ್ತೆ. ವಿವಿಧ ಆಕೃತಿಗಳ ಬಗ್ಗೆ ಅರ್ಥ ಮಾಡ್ಕೋಬೇಕಾಗತ್ತೆ ಮಗು. ವಸ್ತುಗಳ ಗಾತ್ರ, ಪ್ರದೇಶಗಳ ನಡುವಿನ ಸಂಬಂಧಗಳು, ಸ್ಪೇಷಿಯಲ್ ರಿಲೇಶನ್ಶಿಪ್ಸ್ ಅಂತೀವಿ. ಇದೊಂದು ಟ್ರಯಾಂಗ್ಯುಲರ್ ಶೇಪ್ ಒಂದಿದ್ರೆ, ಇನ್ನೊಂದು ರೆಕ್ಟಾಂಗ್ಯುಲರ್ ಶೇಪ್ ಇದ್ರೆ, ಈ ಯಾವುದು ಹೆಚ್ಚು ಪ್ರದೇಶ ಆಕ್ರಮಿಸ್ಕೊಳುತ್ತೆ, ಯಾವುದು ಅದ್ರ ನಡುವಿರುವಂತಹ ಒಂದು ಅದ್ರ ಬಗ್ಗೆ ಅಳತೆ, ದರ್ಶನ ನಿರ್ವಹಣೆ, ಇವೆಲ್ಲವೂ ಸೇರಿ ಫೌಂಡೇಶನಲ್ ನ್ಯೂಮರಸಿ ಅಂತ ಅನಿಸ್ಕೊಳ್ಳುತ್ತೆ. ಎಣಿಸುವುದರಲ್ಲಿ ನಾವು ಸಮರ್ಥರನ್ನಾಗಿ ಮಾಡ್ಬೇಕಾಗತ್ತೆ, ನಂಬರ್ನೆಸ್ ಅರ್ಥ ಮಾಡಿಸ್ಬೇಕಾಗತ್ತೆ, ಮತ್ತು ಮ್ಯಾಥಮೆಟಿಕ್ ಥಿಂಕಿಂಗ್ ಮಾಡುವಂಥದ್ದೇನಿದೆ, ಗಣಿತೀಯವಾದ ಆಲೋಚನೆ ಅದ್ರ ಬಗ್ಗೆ ಬೆಳೆಸಬೇಕು. ಮತ್ತು ಬೇಸಿಕ್ ಆಪರೇಷನ್ಸ್ ಅಂತ ಏನಂತೀವಿ, ಅವುಗಳನ್ನ ದಿನನಿತ್ಯದ ಒಂದು ಜೀವನದಲ್ಲಿ ಸಮಸ್ಯೆಗಳಲ್ಲಿ ಅಥವಾ ದಿನನಿತ್ಯದ ಒಂದು ಒಡನಾಟದಲ್ಲಿ ಅವುಗಳನ್ನ ಅನ್ವಯಿಸ್ತಕ್ಕಂಥದ್ದೇನಿದೆ. ಇದು ಯಾಕೆ FLN ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತಾವಿಲ್ಲಿ ಗಮನಿಸಬಹುದು. ಒಂದು ಸರ್ವೆಯನ್ನ ಮಾಡಲಾಯಿತು, ಫೌಂಡೇಶನಲ್ ಲರ್ನಿಂಗ್ ಸ್ಟಡಿ ಅಂತ, FLS ಅಂತಾರೆ ಅದಕ್ಕೆ. ಅದು ಮಾಡಿದಾಗ ನೀವು ಗಮನಿಸಬಹುದು, ತರಗತಿ 3ರಲ್ಲಿ 67% ಭಾಷೆ ಇತ್ತು, 5ರಲ್ಲಿ 58. ಅಷ್ಟು ಮಕ್ಕಳು ಮಾತ್ರ ಆ ಕೌಶಲನ್ನ ಗಳಿಸಿರುವಂಥದ್ದು. ಮತ್ತು ಮ್ಯಾಥಮೆಟಿಕ್ಸ್ ಅಲ್ಲಿ 63%, 3ನೇ ತರಗತಿ, 5ರಲ್ಲಿ 53, ಅಂದ್ರೆ 10% ತರಗತಿ 5ಕ್ಕೆ ಹೋದಾಗ ಕಮ್ಮಿ ಆಗುತ್ತೆ. ಹಾಗೆ ಮುಂದಕ್ಕೆ ಹೋದ್ರೆ ಇನ್ನೂ ಕಮ್ಮಿ ಆಗುತ್ತೆ. EVS ಅಲ್ಲೂ ಸಹ 64, 56 ಅಂಡ್ 5th. ಸೊ ನಾವು ಇದನ್ನ ಗಮನಿಸಿದಾಗ ಏನಂದ್ರೆ, ಕಲಿಕೆಯ ಒಂದು ಹಂತದಲ್ಲಿ ಡ್ರಾಪ್ ಆಗ್ತಾ ಇರೋದನ್ನ ಗಮನಿಸಬಹುದು. ಮತ್ತು ಮಕ್ಕಳು ಶಾಲೆ ಬಿಡುವಂತಹ ಪ್ರಮಾಣ ಜಾಸ್ತಿ ಆಗ್ತಿರುವಂತದ್ದು. ಭಾಷೆ ಮತ್ತು ಗಣಿತೀಯ ಕೌಶಲ್ಯಗಳಲ್ಲಿ ಹೆಚ್ಚು ಒಂದು ಅಪ್ರಾಪ್ರಿಯೇಟ್ ಆಗಿ, ಅಂದ್ರೆ ಅದು ಎಷ್ಟು ಕೌಶಲ್ಯಗಳು ಇರಬೇಕು ಅಷ್ಟು ಕೌಶಲ್ಯ ಇಲ್ಲದೆ ಇರುವಂತದ್ದು. ಯಾಕೆ ಬೇಕು ಅಂದ್ರೆ, NEP ನಲ್ಲಿ ಹೇಳಾಗಿದೆ, ಒಂದು ರೀತಿ ಕಲಿಕಾ ಎಮರ್ಜೆನ್ಸಿ. ಅಂದ್ರೆ ಸುಮಾರು 5 ಕೋಟಿ ಮಕ್ಕಳಿಗೆ ಇದು ಬರಲ್ಲ, FLN ಕೌಶಲ್ಯ ಇಲ್ಲ ಅನ್ನುವಂಥದ್ದು. ಎಷ್ಟೋ ಮಕ್ಕಳು ಫಸ್ಟ್ ಜನರೇಷನ್ ಲರ್ನ್ಸ್, ಅವ್ರ ತಂದೆ ತಾಯಿ ಓದೇ ಇರಲ್ಲ, ಅವರೇ ಮೊದಲು ಓದ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ, ಅಂದ್ರೆ 6 ವರ್ಷದೊಳಗಡೆ 85% ಆಫ್ ದಿ ಬ್ರೈನ್ ಡೆವಲಪ್ಮೆಂಟ್ ಆಗಿದೆ. ಅಷ್ಟು ಆ ಒಂದು ಕಾರಣದಿಂದ ಆ ಮಕ್ಕಳಿಗೆ ಆ ಟೈಮಲ್ಲಿ ಇದೆ 6 years ಒಳಗಡೆ ಮತ್ತು 7, 8 years 6ನೇ ವರ್ಷದೊಳಗಡೆ ಮತ್ತು 7 ಮತ್ತು 8ನೇ ವಯಸ್ಸಿಗೆ ಮಕ್ಕಳಿಗೆ ಆರೈಕೆ, ಆಹಾರ, ಪ್ರೀತಿ, ಗಮನ, ಧನಾತ್ಮಕ ಅನುಭವಗಳು, ಅವು ಮಕ್ಕಳಿಗೆ ಪ್ರೀತಿ ಸಿಗುವಂಥದ್ದು, ಒಳ್ಳೆ ಊಟ ಸಿಗುವಂಥದ್ದು, ಸಮತೋಲನವಾಗಿರ್ತಕ್ಕಂಥ ಊಟ, ಆಹಾರ, ಆರೈಕೆ, ಗಮನ, ಬಹಳ ಅಟೆನ್ಷನ್ ಕೊಡ್ಬೇಕು ಮಕ್ಕಳಿಗೆ, ಪಾಸಿಟಿವ್ ಎಕ್ಸ್ಪೀರಿಯನ್ಸಸ್, ಧನಾತ್ಮಕ ಅನುಭವಗಳು, ಇವು ಮಕ್ಕಳ ಭವಿಷ್ಯದ ಜೀವನದ ಗುಣಮಟ್ಟವನ್ನ, ಶಿಕ್ಷಣವನ್ನ ನಿರ್ಧರಿಸ್ತವೆ ಅನ್ನುವಂಥದ್ದು. ಸೊ 6 ವರ್ಷಗಳಲ್ಲಿ ಅವ್ರಿಗೆ ಲರ್ನಿಂಗ್ ಗ್ಯಾಪ್ಸ್, ಕಲಿಕೆ ಅಂತರ ಇದ್ರೆ ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ಯಾರು ಉಳಿತಾರೆ, ಚಿಲ್ಡ್ರನ್ ಹೂ ಫಾಲ್ ಬಿಹೈಂಡ್ ವಿಲ್ ಬಿ ಲೆಫ್ಟ್ ಬಿಹೈಂಡ್, ಅವ್ರನ್ನ ಹಿಂದೆ ಬಿಟ್ಟು ಬಿಟ್ಟು ನಾವು ಮುಂದಕ್ಕೆ ಹೋಗ್ತಾ ಇರ್ತೇವೆ. ಆದ್ರಿಂದನೇ ಇದಕ್ಕೆ FLN ಮಿಷನ್ ಅಂತ ಸ್ಥಾಪಿಸಿದ್ದಾರೆ. ಉದ್ದೇಶ ಏನು ಅಂದ್ರೆ, ಆಟ, ಚಟುವಟಿಕೆ, ಕಥೆ ಆಧಾರಿತ ಬೋಧನಾ ಕಲಿಕಾ ಪದ್ಧತಿಗಳ ಮೂಲಕ ನಾವು ಕೆಲಸ ಮಾಡಬೇಕಾಗಿದೆ ಅನ್ನುವಂಥದ್ದು. ಈ ಸ್ಲೈಡ್ ನಲ್ಲಿ ಗುರಿನ ತಾವು ಗಮನಿಸಬಹುದು. ನಾನು ಓದ್ಲಿಕ್ಕೆ ಹೋಗಲ್ಲ, ನಾನು ಎಲ್ಲೆಲ್ಲಿ ನಾನು 5ನೇದು ಲಾಸ್ಟ್ ಪಾಯಿಂಟ್ ಒಂದು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಮಕ್ಕಳು ಸಂತಸ, ಆತ್ಮವಿಶ್ವಾಸದಿಂದ ಕೂಡಿರಬೇಕು, ಆಲೋಚನೆ ಮತ್ತು ಕಲಿಕೆಯಲ್ಲಿ ತೊಡಗಿರಬೇಕು. ಇಲ್ಲಿ ವಿಷಯಗಳನ್ನ ಚರ್ಚೆ ಮಾಡಬೇಕಾದ್ರೆ ತಾವು ತಮ್ಮ ತರಗತಿಗಳನ್ನ ತಾವು ಒಂದ್ಸರಿ ಒಂದು ಕಲ್ಪನಾ ಲೋಕಕ್ಕೆ ಹೋಗಿ, ನಮ್ಮ ಮಕ್ಕಳು ನನ್ನ ತರಗತಿಯಲ್ಲಿ ಸಂತಸದಿಂದಿದ್ದಾರಾ, ಆತ್ಮವಿಶ್ವಾಸದಿಂದಿದ್ದಾರಾ, ಆಲೋಚನೆ ಮತ್ತು ಕಲಿಕೆಯಲ್ಲಿ ಇದ್ದಾರಾ ಅನ್ನುವಂಥದ್ದು. ಇದು ಈ FLN ಮಿಷನ್ ಗುರಿಗಳು. ಉದ್ದೇಶಗಳನ್ನ ನಾವು ನೋಡಿದ್ರೆ, ಮತ್ತೆ ಇಲ್ಲಿ ಆಟದ ಮೂಲಕ, ಅನ್ವೇಷಣಾ ಪದ್ಧತಿ ಮೂಲಕ, ಚಟುವಟಿಕೆ ವಿಧಾನದ ಮೂಲಕ ಕಲಿಸ್ಬೇಕು. ಮುಖ್ಯವಾಗಿ ಮಕ್ಕಳ ದಿನನಿತ್ಯದ ಜೀವನದ ಸನ್ನಿವೇಶಕ್ಕೇನಿದೆಯಲ್ಲ ಅದಕ್ಕೆ ಜೋಡಿಸ್ಬೇಕು. ನೋಡಿ, 2ನೇದು ಬಹಳ ಮುಖ್ಯವಾಗಿ, ಮಕ್ಕಳು
ಪ್ರೇರೇಪಿತ ಮತ್ತು ಸ್ವಾವಲಂಬಿ ಮತ್ತು ಎಂಗೇಜ್ಡ್, ಅಂದ್ರೆ ನಮ್ಮ ಜೊತೆಗೆ ಅವರು ಸಹಬಾಂಧವ್ಯವನ್ನ ಸಾಧಿಸುವಂತಹ ರೀಡರ್ಸ್ ಆಗ್ಬೇಕು, ಕಲಿಕಾರ್ಥಿಗಳಾಗಬೇಕು, ಓದುವಂಥವ್ರಾಗಬೇಕು ಮತ್ತು ಬರೆಯುವಂಥವ್ರಾಗಬೇಕು. ಅಂದ್ರೆ ಮೋಟಿವೇಟೆಡ್ ಇರಬಾರ್ದು, ಅವರು ಡಿಪೆಂಡಿಂಗ್ ಇರಬಾರ್ದು, ಅವರು ಬೇರೆ ಮಕ್ಕಳ ಜೊತೆ ಮೇಲಾಗಲಿ ಟೀಚರ್ ಮೇಲಾದ್ರೂ ಆಗಲಿ ಡಿಸ್ಎಂಗೇಜ್ಡ್ ಇರಬಾರ್ದು, ದೇ ಶುಡ್ ಬಿ ಎಂಗೇಜ್ಡ್. ಸೊ ಈ ರೀತಿಯಲ್ಲಿ ಅವರು ಅವರ ಒಂದು ಓದುವಿಕೆ ಮತ್ತು ಬರೆಯುವಿಕೆ ಇರಬೇಕು, ಅರ್ಥಸಹಿತವಾಗಿ ಓದುವಂಥದ್ದು ಏನಿದೆ, ಬರವಣಿಗೆ ಮತ್ತು ಓದುವಂಥದ್ದು. ಇದಕ್ಕೋಸ್ಕರವಾಗಿ ಬೇಕಾಗಿರುವಂಥದ್ದು ಏನು ಅಂದ್ರೆ ಹೈ ಕ್ವಾಲಿಟಿ ಕಲ್ಚರಲಿ ರೆಸ್ಪಾನ್ಸಿವ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್. ಸೊ ಅಂದ್ರೆ ಮಕ್ಕಳ ಮನೆ ಭಾಷೆ ಏನಿದೆಯಲ್ಲ ಆ ಭಾಷೆಯಲ್ಲಿ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಬೇಕಾಗಿರುವಂತಹ ಒಂದು ಕಲಿಕಾ ಬೋಧನಾ ಸಾಮಗ್ರಿಗಳನ್ನ, ಸಂಪನ್ಮೂಲಗಳನ್ನ, ತುಂಬಾ ಉತ್ಕೃಷ್ಟವಾದ ಸಂಪನ್ಮೂಲಗಳನ್ನ ನಾವು ಸೃಜಿಸಬೇಕಾಗತ್ತೆ ಮತ್ತು ಅದು ಶಿಕ್ಷಕರಿಗೆ ಸಿಗುವಂತೆ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಸೊ ಇದಕ್ಕೋಸ್ಕರವಾಗಿ ಶಿಕ್ಷಕರಿಗೆ ನಿರಂತರವಾದ ಒಂದು ಸಾಮರ್ಥ್ಯವನ್ನು ಮಾಡಬೇಕಾಗತ್ತೆ ಮತ್ತು ಜೊತೆಗೆ ನಮ್ಮ ಶಿಕ್ಷಕರ ಜೊತೆಗೆ ಪೋಷಕರನ್ನ, ವಿದ್ಯಾರ್ಥಿಗಳನ್ನ, ಸಮುದಾಯವನ್ನ ಮತ್ತು ನಮ್ಮ ಪಾಲಿಸಿ ಮೇಕರ್ಸ್ ಅಂತ ಏನಂತೀವಿ ಅವರೆಲ್ಲರನ್ನೂ ಸಹ ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ನಾವೆಲ್ಲ ಕರಿತೀವಿ, ಇವರೆಲ್ಲ ಪಾಲುದಾರರು, ಇವರೆಲ್ಲ ಜೊತೆ ಸಹ ನಾವು ಕೆಲಸ ಮಾಡಬೇಕಾಗತ್ತೆ, ಆಕ್ಟಿವ್ಲಿ ಎಂಗೇಜ್ ಆಗಬೇಕಾಗತ್ತೆ. ಮತ್ತು ಇದರಿಂದ ನಾವು ಜೀವನ ಶಿಕ್ಷಣ, ಸತತ ನಿರಂತರವಾದ ಕಲಿಕೆಗಾಗಿ ಒಂದು ಭದ್ರ ಬುನಾದಿಯನ್ನ ಮಕ್ಕಳಿಗೆ ಹಾಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಇದಕ್ಕೆ ಅಸೆಸ್ಮೆಂಟ್ ಅನ್ನ ನಾವು ಮಾಡುವಂತದ್ದು, ಕಲಿಕೆಯ ಮಾಪನ ಏನಿದೆ. ಕೇಳಿಸ್ತಾ ಇದೆಯಾ? ಸ್ಲೈಡ್ ಮೂವ್ ಆಗ್ತಾ ಇಲ್ಲ, ನೀವೇನಾದ್ರು ಮೂವ್ ಮಾಡ್ತಿದ್ದೀರಾ ಅಥವಾ ಮೂವ್ ಆಗ್ತಾ ಇಲ್ವಾ ಅಂತ? ಸ್ಲೈಡ್ ಮೂವ್ ಆಗ್ತಾ ಇಲ್ಲ, ಫಸ್ಟ್ ನ ಸ್ಲೈಡ್ ಇತ್ತಲ್ಲ ಅದ್ ಹಾಗೆ ಇದೆ, ನೀವು ಸ್ಲೈಡ್ ಮೂವ್ ಮಾಡ್ತಿಲ್ಲ ಅಂದ್ರೆ ಓಕೆ. ಹಾ ಸರ್, ಇಲ್ಲ ಈಗ ತೋರಿಸ್ಕೊಂಡೆ ಹೋಗಿದ್ದೀನಿ ನಾನು ಇಷ್ಟೊತ್ತು. ಹೌದಾ? ಈಗ ಮೂವ್ ಆಯ್ತು ಪ್ರೆಸೆಂಟೇಶನ್ ಮೋಡ್ ಹೋಗಂಗಿಲ್ಲ. ಸರ್ ಈಗ ಉದ್ದೇಶ ಬಂತು ಸರ್, ಇನ್ನೊಂದ್ಸರಿ ನೋಡಿ. ಹಾ ಸರ್, ಈಗ ಕಾಣಿಸ್ತಿದೆ ಸರ್. FLN ಮಿಷನ್ ನ ಉದ್ದೇಶಗಳು ಬಂತು ಸರ್, ಈಗ ಸ್ಲೈಡ್ ನೆಕ್ಸ್ಟ್. ಹಾ ಸರ್, ಕಾಣಿಸ್ತಿದೆ ಈಗ. ಓಕೆ, ನೆಕ್ಸ್ಟ್ ನೋಡಿ. ಈಗ FLN ಮಿಷನ್ ನ ಉದ್ದೇಶಗಳು ಬಂತು ಸರ್. FLN ಮಿಷನ್ ನ ಉದ್ದೇಶ ಬಂದಿದೆ ಸರ್ ಈಗ. ಹಾ ಸರ್, ಈಗ ನೋಡಿ ಅಸೆಸ್ಮೆಂಟ್ ಅಂತ ಬಂದಿದ್ಯಾ? ಫಸ್ಟ್ ಪಾಯಿಂಟ್ ಅಸೆಸ್ಮೆಂಟ್, ಟು ಎನ್ಶೂರ್ ಅಸೆಸ್ಮೆಂಟ್ ಬಂದಿದ್ಯಾ? FLN ಮಿಷನ್ ನ ಉದ್ದೇಶಗಳು ಕಾಣ್ತಾ ಇದೆ. ಅದರೊಳಗಡೆ ಫಸ್ಟ್ ಪಾಯಿಂಟ್ ಟು ಎನ್ಶೂರ್ ಅಸೆಸ್ಮೆಂಟ್ ಅಂತ ಇದೆಯಾ? ಹಾ ಸರ್, ಟು ಎನ್ಶೂರ್ ಅಸೆಸ್ಮೆಂಟ್ ಆಸ್ ಆಫ್. ಹಾ ಸರ್, ಹೌದು ಹೌದು ಇದೆ ಸರ್ ಇದೆ. ಸೊ ಇಲ್ಲಿ ಸರಿ, ಸ್ಲೈಡ್ ಮೂವ್ ಆಗಿಲ್ಲ ಅಂದ್ರೆ ಒಂಚೂರು ಹೇಳಿ, ಯಾಕಂದ್ರೆ ನಾನು ಮೂವ್ ಮಾಡ್ತಾ ಇದ್ದೀನಿ, ತಮಗೆ ಕಾಣಿಸ್ತಾ ಇಲ್ಲ ಅಂದ್ರೆ ನನಗೆ ಗೊತ್ತಾಗ್ಲಿ ಸ್ವಲ್ಪ. ಸರಿ, ಹೇಳ್ತೀನಿ ಸರ್. ಸೊ ಇದು FLN ಮಿಷನ್ ಉದ್ದೇಶ. ಸರಿ, ಥ್ಯಾಂಕ್ ಯು. FLN ಮಿಷನ್ ನ ಉದ್ದೇಶಗಳಲ್ಲಿ ಅಸೆಸ್ಮೆಂಟ್ ಏನಿದೆ ಅಂದ್ರೆ ನಾವು ಮಕ್ಕಳ ಕಲಿಕೆಯನ್ನ ಮಾಪನ ಮಾಡುವಂತದ್ದು ಇದೆಯಲ್ಲ, ಅದನ್ನ ನಾವು ಬಹಳ ಮುಖ್ಯವಾಗಿ ಮಾಪನ ಮಾಡುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರಾಯೋಗಿಕ ಮಾಪನವನ್ನು ಮಾಡುವಂತದ್ದು. ಯಾವ್ಯಾವ್ದ್ರ ಮೂಲಕ? ತಮ್ಮೆಲ್ಲರಿಗೂ ಗೊತ್ತಿದೆ, ಕೃತಿ ಸಂಪರ್ಕಗಳಿರ್ಬೋದು, ಮಕ್ಕಳು ಸಾಮೂಹಿಕ ಚಟುವಟಿಕೆಗಳು, ಯೋಜನಾ ಕೆಲಸ ಏನಿದೆ, ಅಥವಾ ರಸಪ್ರಶ್ನೆ, ಪಾತ್ರಾಭಿನಯ, ಈ ರೀತಿ ಬೇರೆ 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 ಶಾರ್ಟ್ ಟೆಸ್ಟ್ ಇರ್ಬೋದು. ಇವುಗಳ ಮೂಲಕ ನಾವು ಆ ಮಾಪನವನ್ನ ಒಂದು ಕಲಿಕೆಯ ಒಂದು ಮಾಧ್ಯಮವಾಗಿಯೂ ಮಾಡುವಂಥದ್ದು, ಕಲಿಕೆಗಾಗಿ ಮಾಡುವಂಥದ್ದು, ಮತ್ತು ಕಲಿಕೆ ಹೇಗಾಗಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಮಾಡುವಂಥದ್ದು. ಮತ್ತು ಉದ್ದೇಶ ಎಲ್ಲಾ ಮಕ್ಕಳು ಕಲಿಕೆಯ ಯಾವ ಹಂತದಲ್ಲಿದ್ದಾರೆ ಅನ್ನುವಂಥದ್ದನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ, ಜಾಡ್ ಹಿಡಿಲಿಕ್ಕೆ ಮಾಡುವಂಥದ್ದು. ಮತ್ತು ಫೌಂಡೇಶನಲ್ ಲರ್ನಿಂಗ್ ಏನಿದೆ, ಬುನಾದಿ ಕಲಿಕೆ ಏನಿದೆಯಲ್ಲ, ಅದಕ್ಕೆ ಪ್ರಾಮುಖ್ಯತೆ ಅನ್ನುವಂಥದ್ದು, ಅದಕ್ಕೆ ಆದ್ಯತೆಯನ್ನ ನಾವೆಲ್ಲರೂ ಕೊಡುವಂಥದ್ದು ಇದರ ಉದ್ದೇಶ, FLN ಮಿಷನ್ ಉದ್ದೇಶ. ನೋಡಿ, FLN ನಲ್ಲಿ ಗಮನಹರಿಸಬೇಕಾದ 5 ಕ್ಷೇತ್ರಗಳು ಇಲ್ಲಿ ಕೊಡಲಾಗಿದೆ. ನೆಕ್ಸ್ಟ್ ಸ್ಲೈಡ್ ತಮಗೆ. ಮೊದಲನೇ ಪಾಯಿಂಟ್, ಪ್ರೊವೈಡಿಂಗ್ ಆಕ್ಸೆಸ್ ಅಂಡ್ ರಿಟೈನಿಂಗ್ ಚಿಲ್ಡ್ರನ್. ಅಂದ್ರೆ ಮಕ್ಕಳು ಏನಿದ್ದಾರೆ ಅವ್ರಿಗೆ ಶಾಲೆಗೆ ಒಂದು ಹತ್ರ ಇರ್ಬೇಕು, ಅವ್ರಿಗೆ ಅವರ ಒಂದು ವಾಸಸ್ಥಾನದ ಹತ್ರ ಇರಬೇಕು ಮತ್ತು ಅವರನ್ನ ಶಾಲೆ ಉಳಿಸ್ಕೋಬೇಕು. ಎರಡನೇದು, ಶಿಕ್ಷಕರ ಸಾಮರ್ಥ್ಯ ಅಭಿವೃದ್ಧಿ ಮಾಡ್ಬೇಕು ನಾವು. ನಾನು ಈಗಾಗಲೇ ಹೇಳಿದೆ, ಮೂರನೇ ಪಾಯಿಂಟ್, ತುಂಬಾ ಒಳ್ಳೆಯ ಕಲಿಕಾ ಸಂಪನ್ಮೂಲಗಳನ್ನ ನಾವು ಸೃಜಿಸ್ಬೇಕಾಗತ್ತೆ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ. ಅಂದ್ರೆ ಪ್ರತಿ ಮಗುವಿನ ಅವಶ್ಯಕತೆಗಳು ಬೇರೆ ಇರುತ್ತೆ, ಡೈವರ್ಸಿಫೈಡ್ ಅಂತ ಹೇಳ್ತೀವಿ ನಾವು ಅದನ್ನ. ಅಂದ್ರೆ
ಆ ಒಂದು ವಿಶಿಷ್ಟತೆಯ ಒಂದು ಅಗತ್ಯಗಳಿಗೆ ತಕ್ಕ ಹಾಗೆ ನಾವು ಕಲಿಕಾ ಸಂಪನ್ಮೂಲಗಳನ್ನು ನಾವು ಸೃಜಿಸಬೇಕಾಗತ್ತೆ. ಮಕ್ಕಳ ಪ್ರಗತಿಯನ್ನ ಟ್ರ್ಯಾಕ್ ಮಾಡ್ಬೇಕಾಗತ್ತೆ, ಅಂದ್ರೆ ಜಾಡು ಹಿಡಿಬೇಕಾಗತ್ತೆ. ಮತ್ತು ನ್ಯೂಟ್ರಿಷನ್ ಆಸ್ಪೆಕ್ಟ್, ನಮ್ಮ ರಾಜ್ಯದಲ್ಲಿ ಇದನ್ನ ನಾವು ಚೆನ್ನಾಗಿ ಮಾಡ್ತಾ ಇದ್ದೇವೆ. ನಾವು ಇದನ್ನ ಮಕ್ಕಳಿಗೆ ಒಂದು ಆರೋಗ್ಯ ಮತ್ತು ಸಮತೋಲನದ ಒಂದು ಅಂಶವನ್ನ ಏನಿದೆ, ಸಮತೋಲನದ ಆಹಾರದ ಅಂಶವನ್ನ ನಾವು ಅಡ್ರೆಸ್ ಮಾಡಬೇಕು ಅನ್ನುವಂತ ಮಾಡ್ತಾ ಇದೀವಿ ನಾವು. ಇದು ನಾನು ಈ ಸ್ಲೈಡ್ ನಾನು ಎಕ್ಸ್ಪ್ಲೇನ್ ಹೋಗಲ್ಲ. ಏನು ಇಲ್ಲಿ ಇದು ಕರಿಕ್ಯುಲರ್ ಎಕ್ಸ್ಪೆಕ್ಟೇಷನ್ಸ್ ಏನು ಅನ್ನುವಂಥದ್ರ ಬಗ್ಗೆ ಇದು. ಸೊ ಇದು ಈ ಹಿಂದೆನೆ ಬಂದಿದೆ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂಡ್ ಅಡಾಪ್ಟಿವ್ ಅಸೆಸ್ಮೆಂಟ್ ಅನ್ನುವಂಥದ್ದು ಏನಿದೆ. ಬಹಳ ಮುಖ್ಯವಾಗಿ ಇದು ಪೆಡಗಾಜಿ ಏನಂತೀವಿ ನಾವು, ಅಂದ್ರೆ ನಮ್ಮ ಒಂದು ಬೋಧನೆಯ ವಿಧಾನ ಏನಿದೆಯಲ್ಲ ಅದು ಆಟದ ಮೂಲಕ ಅನುಭವಾತ್ಮಕವಾಗಿರ್ಬೇಕು, ಮಕ್ಕಳಿಗೆ ಗಣಿತೀಯವಾದ ಚಿಂತನೆಯನ್ನ ಬೆಳೆಸುವಂತಿರ್ಬೇಕು. ಸೊ ಇದು ರಿಸೋರ್ಸಸ್ ಎಲ್ಲ ಸಿಗಬೇಕು ಅನ್ನುವಂಥದ್ದು. ಈ ರೀತಿಯಲ್ಲಿ ನಮ್ಮ ಒಂದು ಪಠ್ಯಪುಸ್ತಕಗಳನ್ನ ನಾವು ಬಳಸಬೇಕಾಗತ್ತೆ ಅಥವಾ ಸೃಜಿಸಬೇಕಾಗತ್ತೆ ಅನ್ನುವಂಥದ್ದು. ಮತ್ತೆ ನ್ಯೂಮರಸಿ ಮತ್ತು ಮ್ಯಾಥಮೆಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆಯಲ್ಲ, ಸೊ ಇದು ಮಕ್ಕಳಿಗೆ ಪ್ರೀ ನಂಬರ್ ಕಾನ್ಸೆಪ್ಟ್ ಬರಬೇಕು, ಸ್ಪೇಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು, ಮ್ಯಾಥಮೆಟಿಕಲ್ ವೊಕ್ಯಾಬುಲರಿ ಅಂದ್ರೆ ಗಣಿತಕ್ಕೆ ಒಂದು ವೊಕ್ಯಾಬುಲರಿ ಇದೆ, ಅದು ಮಕ್ಕಳಿಗೆ ಗೊತ್ತಾಗಿರ್ಬೇಕು. ಒಂದು ಶಬ್ದಕೋಶ, ಪದಕೋಶ ಅಂತ ಅಂತೇವೆ. ನಂಬರ್ಸ್, ಆ ನಂಬರ್ ಬಗ್ಗೆ, ಸಂಖ್ಯೆಗಳ ಬಗ್ಗೆ ಅವ್ರಿಗೆ ಒಂದು ತಿಳುವಳಿಕೆ ಇರುವಂತದ್ದು. ಮತ್ತು ಗಣಿತ ಅಂದಾಗ ಒಂದು ವಿಜುವಲೈಸೇಷನ್, ಅದು ಒಂದು ಊಹೆಯಲ್ಲಿ ಒಂದು ದೃಶ್ಯೀಕರಣದಲ್ಲಿ ಸಾಗುವಂಥದ್ದು, ಇದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಇದಕ್ಕೆ ELPS ಅಪ್ರೋಚ್ ಅನ್ನೋದನ್ನ ನಾವು ಬಳಸಬೇಕು ಅನ್ನುವಂಥದ್ದು. ಅಂದ್ರೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಡಬೇಕು. ಸ್ಲೈಡ್ ಕಾಣಿಸ್ತಾ ಇದೆ, ELPS ಅಪ್ರೋಚ್ ನೋಡ್ತಾ ಇದ್ದೀರಾ? ಯಾರಾದ್ರೂ ಹೇಳ್ತೀರಾ? ಗೀತಾ ಅವ್ರೆ, ಸ್ಲೈಡ್ ಕಾಣಿಸ್ತಾ ಇದೆ ELPS ಅಪ್ರೋಚ್? ಇಲ್ಲ ಸರ್, FLN ಮಿಷನ್ ನ ಉದ್ದೇಶಗಳೇ ಕಾಣಿಸ್ತಾ ಇದೆ. ಓಕೆ, ಮೋಸ್ಟ್ಲಿ ಅದು ಈಗ ಕಾಣಿಸ್ತಾ ಇದೆಯಾ ನೋಡಿ, ELPS ಅಪ್ರೋಚ್. ಹಾ ಸರ್, ಕಾಣಿಸ್ತಾ ಇದೆ ELPS ಅಪ್ರೋಚ್. ಹೋಗಿ ಮೋಸ್ಟ್ಲಿ ಹೀಗೆ ಪ್ರೆಸೆಂಟ್ ಮಾಡ್ತೀನಿ ನಾನು ಮೋಸ್ಟ್ಲಿ. ಹಂಗಾದ್ರೆ ಅದು ಸೈಡ್ಸ್ ಹೋದ್ರೆ ಬರ್ತಾ ಇಲ್ಲದು, ಹೀಗೆ ನೋಡಿ ನೀವು ಅಷ್ಟೇನೆ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೊಡುವಂಥದ್ದು ಏನಿದೆ, ಸೊ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಒಂದು ಫಿಸಿಕಲ್ ಆಬ್ಜೆಕ್ಟ್ ಮೂಲಕ ಕೊಡುವಂಥದ್ದು ಏನಿದೆ, ಅದು ಅಂದ್ರೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಮತ್ತು ಕಲೀಲಿಕ್ಕೆ ವಿವಿಧ ಸಾಮಗ್ರಿಗಳನ್ನ ಕೊಡುವಂಥದ್ದು, ಇದು ELPS ಅಪ್ರೋಚ್. ಈ ELPS ಅಲ್ಲಿ ಇ ಅನ್ನುವಂಥದ್ದು ಎಲ್ ಅಂದಾಗ ಆ ಒಂದು ಅನುಭವ ಅವ್ರಿಗೆ ಏನಾಗುತ್ತೆ ಅದನ್ನ ಮಾತಿನ ಮೂಲಕ ಅವರು ವಿವರಿಸ್ಬೇಕು ಅದನ್ನ. ಮೂರನೇದು ಪಿ ಅಂದ್ರೆ ಅದನ್ನ ಒಂದೇನಾದ್ರೂ ಚಿತ್ರಿಸ್ಬೇಕು ಆ ಅನುಭವನ. ಎಸ್ ಅಂದ್ರೆ ಒಂದು ಸಿಂಬಲ್ ಮೂಲಕ, ಒಂದು ಭಾಷೆ ಇರ್ಬೋದು ಅಥವಾ ಒಂದು ಗಣಿತದ್ದು 1, 2, 3 ಅಥವಾ ಗಣಿತದ ಇರ್ಬೋದು, ಸಂಖ್ಯೆಗಳ ಮೂಲಕ ಅದನ್ನ ವ್ಯಕ್ತಪಡಿಸ್ತಕ್ಕಂಥದ್ದು. ಅಂದ್ರೆ ನಮ್ಮ ಬೋಧನೆಗೆ ಏನಿದೆಯಲ್ಲ ಈ ELPS ಅಪ್ರೋಚ್ ಎಕ್ಸ್ಪೀರಿಯನ್ಸ್ ಅಂಡ್ ದೆನ್ ಕೊಡುವಂಥದ್ದು ಒಂದು ಅನುಭವ, ಆ ಅನುಭವವನ್ನ ಮಾತಿನ ಮೂಲಕ, ಭಾಷೆ ಮೂಲಕ ವ್ಯಕ್ತಪಡಿಸ್ತಕ್ಕಂಥದ್ದು ಎಲ್, ಪಿಕ್ಚರ್ಸ್ ಮಾಡುವಂಥದ್ದು ಪಿ, ಎಸ್ ಅಂದಾಗ ರಿಟರ್ನ್ ಸಿಂಬಲ್ಸ್ ಅನ್ನ ಮೂಲಕ ಅದನ್ನ ವ್ಯಕ್ತಪಡಿಸ್ತಕ್ಕಂಥದ್ದು, ಬರೀತಕ್ಕಂಥದ್ದು. ಸೊ ಇಲ್ಲಿ ಆ ಸಾಕ್ಷರತೆ ಮೆಮೊರೀಸ್ ಎರಡು ಬೇರೆ ಬೇರೆ ಅಲ್ಲ ಅನ್ನುವಂಥದ್ದು. ಎರಡಕ್ಕೂ ಸಹ ನಮ್ಮ ದಿನನಿತ್ಯದ ಭಾಷೆಯಲ್ಲಿ ಗಣಿತ ಇದೆ, ಗಣಿತದ ಭಾಷೆ ಬಳಸ್ತೀವಿ ನಾವು ಟರ್ಮ್ಸ್ನ, ಮತ್ತು ಭಾಷೆಯನ್ನ ಗಣಿತದ ಒಂದು ಐಡಿಯಾಸ್ನ, ಒಂದು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬಳಸ್ತೀವಿ ನಾವು. ಸೊ ಆದ್ರೆ ಸಂವಹನದಲ್ಲಿ ಭಾಷೆಯನ್ನ ಬಳಸ್ತೇವೆ, ಮತ್ತು ಯಾವುದು ಖಚಿತವಾದ ತುಂಬಾ ಕರಾರುವಕ್ಕಾದ ಸಂವಹನ ಅಂದ್ರೆ ನಮ್ಮ ಭಾಷೆಯ ಬಳಕೆಯಲ್ಲಿ ಗಣಿತದ ಐಡಿಯಾಸ್ ಇರಬೇಕು. ಸೊ ಅದು ನಮ್ಮ ಖಚಿತವಾದ ಸ್ಪಷ್ಟವಾದ ಸಂವಹನ ಅಂತ. ಅಂದ್ರೆ ಮಕ್ಕಳು ಆ ಲೆವೆಲ್ಗೆ ಹೋಗೋ ತರ ನಾವು ಮಾಡಬೇಕು ಅನ್ನುವಂಥದ್ದು. ಸೊ ಇದಕ್ಕೆ ಒಂದು ಸ್ಕೂಲ್ ಪ್ರಿಪರೇಷನ್ ಮಾಡಿ ಬಾಲವಾಟಿಕ ಅಂತ ನಮ್ಮ ವಿದ್ಯಾಪ್ರವೇಶ ಅಂತ ಏನಂತೇವೆ ಅದನ್ನ ಮಾಡಬೇಕು ಅನ್ನುವಂಥದ್ದು. ಮಕ್ಕಳು ಶಾಲೆಗೆ ಬಂದಾಗ 1ನೇ ತರಗತಿಗೆ ಅವ್ರಿಗೆ ಶಾಲೆಗೆ ಸಿದ್ಧಗೊಳಿಸ್ಲಿಕ್ಕೆ ನಾವು ಈ ಒಂದು ಮಾಡ್ಯೂಲ್ ಅನ್ನ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಸ್ಲೈಡ್ ಅಲ್ಲಿ ವಿವರಿಸಲಾಗಿದೆ. ಸೊ ಇದಕ್ಕೆ ಈ ಸ್ಲೈಡ್ ಅಲ್ಲಿ ನೀವು ಹೆಲ್ತ್ ಅಂಡ್ ನ್ಯೂಟ್ರಿಷನ್ ಕಾಂಪೊನೆಂಟ್, ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ ಇರಬೇಕು, ಅದಕ್ಕೋಸ್ಕರ ಅವರ ಮೆಂಟಲ್ ಅಂಡ್ ಫಿಸಿಕಲ್ ಹೆಲ್ತ್ಗೆ ಅದು ಕಾರಣ ಆಗುತ್ತೆ. ಮತ್ತು ಅದಕ್ಕೆ ಒಂದು ಒಳ್ಳೆಯ ಎನರ್ಜೈಸಿಂಗ್ ಬ್ರೇಕ್ಫಾಸ್ಟ್, ನಾವು ಹಾಲನ್ನ ಕೊಡ್ತಾ ಇದ್ದೇವೆ ಮತ್ತು ಮೊಟ್ಟೆ, ಇದನ್ನೆಲ್ಲ ನಾವು ಕೊಡ್ತಿರೋದ್ರಿಂದ ಈ ಕಾಂಪೊನೆಂಟ್ ಸೇರಿದೆ. ಮತ್ತು ಸಂಪನ್ಮೂಲಗಳು ನೋಡಿ, ಸ್ಲೈಡ್ಸ್ ಕಾಣ್ತಾ ಇದೆಯಾ? ಇವಾಗ ಬೇರೆ ಬೇರೆ ಹೋಗ್ತಿದೆಯಲ್ಲ, ಕಾಣ್ತಾ ಇದೆಯಾ?
ಕಾಣಿಸ್ತಾ ಇದೆ. ಕಾಣ್ತಾ ಇದೆ ಗೀತಾ ಅವ್ರೆ? ಕಾಣಿಸ್ತಿದೆ. ಓಕೆ. ಇಲ್ಲಿ ಇದಕ್ಕೋಸ್ಕರ FLNಗೋಸ್ಕರ ನಾವು ಅನೇಕ ರಿಸೋರ್ಸಸ್, ಸಂಪನ್ಮೂಲಗಳನ್ನ ನಾವು ಸೃಜಿಸಬೇಕಾಗತ್ತೆ, ಇರುವಂತಹದನ್ನ ಬಳಸ್ಕೋಬೇಕಾಗತ್ತೆ. ಒಂದು ಶಾಲೆಯಲ್ಲಿರುವಂತಹ ಒಂದು ಗ್ರಂಥಾಲಯ ಇರಬಹುದು, ಅಥವಾ ಸಾರ್ವಜನಿಕ ಗ್ರಂಥಾಲಯ ಇರಬಹುದು, ಅಥವಾ ಡಿಜಿಟಲ್ ಲೈಬ್ರರೀಸ್ ಇರೋ ದೀಕ್ಷಾ ಆಪ್ ಇದೆ, ಈ ಪಾಠಶಾಲಾ ಇದೆ, NRO ನ್ಯಾಷನಲ್ ರೆಪೋಸಿಟರಿ ಫಾರ್ ಓಪನ್ ಲರ್ನಿಂಗ್ ಏನಿದೆ ಅದೆಲ್ಲ, ಮತ್ತು ವರ್ಕ್ ಬುಕ್ ಆಕ್ಟಿವಿಟಿ ಮೆಟೀರಿಯಲ್ಸ್ ಇದೆ, ಲರ್ನಿಂಗ್ ಕಿಟ್ಸ್. ನಮ್ಮಲ್ಲಿ ಬೇಕಾದಷ್ಟು ಲರ್ನಿಂಗ್ ಕಿಟ್ಸ್ ಇದೆ. ನಮ್ದು ಅಕ್ಷರ ಸಂಸ್ಥೆಯವರು ಜೊತೆಗೆ ಡೆವಲಪ್ ಮಾಡಿ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಗಣಿತ ಕಿಟ್ ಇದೆ, ನಲಿಕಲಿ ಮೆಟೀರಿಯಲ್ಸ್ ಇದಾವೆ. ಇವೆಲ್ಲವನ್ನು ಸಹ ನಾವು ಬಳಸ್ಕೊಳ್ಳುವಂಥದ್ದೇನಿದೆ. ಮತ್ತು ನ್ಯಾಷನಲ್ ಬುಕ್ ಪ್ರಮೋಷನ್ ಪಾಲಿಸಿಯನ್ನ ಏನಿದೆ, ಒಳ್ಳೆಯ ಒಂದು ಈ ಪಾಲಿಸಿ ಏನ್ ಹೇಳುತ್ತೆ ಅಂದ್ರೆ, ಒಳ್ಳೆಯ ಮತ್ತು ಉತ್ಕೃಷ್ಟವಾದ ಒಂದು ಪುಸ್ತಕಗಳನ್ನ ನಾವು ದೊರೆಯುವಂತೆ ಮಾಡಬೇಕು ಅನ್ನುವಂಥದ್ದು ಇದರ ಒಂದು ಉದ್ದೇಶ. ಸೊ ಇದಕ್ಕೋಸ್ಕರವಾಗಿ ಏನು ಅಂದ್ರೆ, 1-on-1 ಟ್ಯೂಟರಿಂಗ್, ಪಿಯರ್ ಟ್ಯೂಟರಿಂಗ್ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿಗೆ ವಿಷಯಗಳನ್ನ ತನಗೆ ಗೊತ್ತಿರ್ತಕ್ಕಂಥದ್ದನ್ನ ಹೇಳ್ಕೊಡುವಂಥದ್ದು. ಆದ್ರೆ ಅಫ್ಕೋರ್ಸ್ ಇಲ್ಲಿ ಆ ವಿದ್ಯಾರ್ಥಿಯ ಒಪ್ಪಿಗೆ ಇರಬೇಕಾಗತ್ತೆ, ಶಿಕ್ಷಕರ ಮಾರ್ಗದರ್ಶನದಲ್ಲಿ ಅವನು ಹೇಳ್ಕೊಡ್ಬೇಕಾಗತ್ತೆ. ಅದೇ ತರ ಅದು ಜಾಯ್ಫುಲ್ ಆಕ್ಟಿವಿಟಿ ಇರ್ಬೇಕು. ಅದು ನಾವು ತುಂಬಾ ಹಿಂಸೆ ಮಾಡಿ ಹೇಳ್ಕೊಡು ಅಂತ ಹೇಳುವಂಥದ್ದಲ್ಲ. ಜೊತೆಗೆ ನಮ್ಮ ಸಮುದಾಯದಲ್ಲಿರುವಂತಹ ವಯಸ್ಕರನ್ನು ಸಹ ಇದಕ್ಕೆ ನಾವು ಬಳಸ್ಕೊಂಡು ಮಕ್ಕಳಿಗೆ ಹೇಳ್ಕೊಡುವಂಥದ್ದು, ಮತ್ತು ಮಕ್ಕಳಿಂದ ಸಮುದಾಯದವ್ರಿಗೂ ಹೇಳ್ಕೊಡುವಂಥದ್ದು. ಅಂದ್ರೆ ಮಕ್ಕಳಿಂದ ಅವ್ರ ತಂದೆ ತಾಯಿಗೆ ಹೇಳ್ಕೊಡುವಂಥದ್ದು. ಎರಡೂ ಸಹ ತಂದೆ ತಾಯಿ ಸಾಕ್ಷರರಾಗಿದ್ರೆ, ವಿದ್ಯಾವಂತರಾಗಿದ್ರೆ ಅವ್ರು ಇವ್ರಿಗೆ ಹೇಳ್ಕೊಡ್ತಾರೆ. ಅವರು ಅನಕ್ಷರಸ್ತಿದ್ದು ಅವ್ರಿಗೆ ಅಕ್ಷರ ಬರಲ್ಲ ಅಂದ್ರೆ ಇವ್ರು ಅವ್ರಿಗೆ ಹೇಳ್ಕೊಡುವಂಥದ್ದು. ಎರಡೂ ಸಹ ನಡಿಬೇಕು ಅನ್ನುವಂಥದ್ದು. ಸೊ ನ್ಯಾಷನಲ್ ರೆಪೋಸಿಟರಿ ಆಫ್ ಓಪನ್ ರಿಸೋರ್ಸಸ್ ಅಂತ ಇದೆ, ಈ ಬುಕ್ಸ್ ಇದೆ, ಅದರಲ್ಲಿ ಈ ಸೆಂಟರ್ ಇದೆ, ಈ ಕೋರ್ಸ್ ಇದೆ, ಈ ಲೈಬ್ರರಿ ಇದೆ. ಇವುಗಳೆಲ್ಲವನ್ನ ನಾವು ಬಳಸ್ಕೊಳ್ಳುವಂಥದ್ದು ಏನಿದೆ ಅದು ಬಹಳ ಮುಖ್ಯ ಅನ್ನುವಂಥದ್ದು. ಸೊ ಈ ಸ್ಲೈಡಲ್ಲಿ ನಿಮಗೆ ಅಸೆಸ್ಮೆಂಟಿನ ಪರ್ಪಸ್ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಕಲಿಕೆಯ ಮಾಪನವನ್ನು ನಾವು ಯಾಕೆ ಮಾಡ್ತೀವಿ ಅನ್ನುವಂಥದ್ದು. ಸೊ ಇದನ್ನ ನಾವು ರಚನಾತ್ಮಕ ಮಾಪನವಾಗಿ ಮತ್ತು ದಿನನಿತ್ಯದ ಒಂದು ಸನ್ನಿವೇಶದಲ್ಲಿ ಮಕ್ಕಳನ್ನ ಅವಲೋಕನ ಮಾಡ್ತಾ, ಅವ್ರ ಜೊತೆಗೆ ಒಡನಾಡ್ತಾ ನಾವು ಮಕ್ಕಳ ಕಲಿಕೆಯ ಮಾಪನವನ್ನ ಮಾಡುವಂಥದ್ದೇನಿದೆ ಅದು ನಾವು ಮಾಡಬೇಕಾಗತ್ತೆ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಇದನ್ನ ನಾವು ಹೆಚ್ಚು ಒಂದು ಪ್ರಾಧಾನ್ಯತೆಯಿಂದ ಇದನ್ನು ಮಾಡಬೇಕು ಅನ್ನುವಂಥದ್ದು ಇದು ಹೇಳುತ್ತೆ. ನೋಡಿ, ಇದಕ್ಕೆ ಈ ಎರಡನೇ ಭಾಗಕ್ಕೆ ಬಂದಾಗ ಈ ವರ್ಷಕ್ಕಿಂತ ಹಿಂದೆ ಏನಿತ್ತು FLN ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಇಲ್ಲಿ ನೋಡಿ, ಇಲ್ಲಿ ಹಿಂದೆ ನಾನು ಈಗಾಗಲೇ ಹೇಳಿದೆ ನಿಪುಣ್ ಭಾರತ್ ಅಂತ ಏನ್ ಹೇಳಿದ್ವಿ, ಅದು ಬಂದಾಗ ಈ LOಗಳ ಏನಿದೆ, ಲಕ್ಷ್ಯ ಅಂತಾನೂ ಕರಿತೇವೆ, ಟಾರ್ಗೆಟ್ಸ್ ಅಂತ ಕರಿತೇವೆ, ಲರ್ನಿಂಗ್ ಔಟ್ಕಮ್ಸ್ ಅಂತ ಕರಿತೇವೆ. ಇದನ್ನ 4 ತರಗತಿಗಳಿಗೆ ಅವ್ರು ಕೊಟ್ಟಿದ್ರು. ಬಾಲವಾಟಿಕಕ್ಕೆ 1, ಇಲ್ಲಿ ತಾವು ಗಮನಿಸ್ಬೋದು, ಮೌಖಿಕ ಭಾಷೆಗೆ ಇದೆ, ಓದುವುದಕ್ಕೆ ಬೇರೆ ಇದೆ, ಬರೆಯೋದಕ್ಕೆ ಬೇರೆ ಇದೆ, ಮತ್ತು ನ್ಯೂಮರಸಿಗೆ ಇದೆ. ಇವು ಬಾಲವಾಟಿಕಾಗೆ ಮಾಡಿರೋಂತಹ LOs. ಇದನ್ನ ನಾನು ವಿವರಿಸ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ತುಂಬಾ ಜಾಸ್ತಿ ಸಮಯ ಆಗೋದ್ರಿಂದ ಇದು ವಿವರಿಸ್ಲಿಕ್ಕೆ ಹೋಗಲ್ಲ. ಇದು 1ನೇ ತರಗತಿಗೆ, ಈ ಹಿಂದೆ ಇದ್ದಂಥ LOಗಳು, ಈಗಿರೋಂಥ LO ಅಲ್ಲ. ಇದು ಟಾರ್ಗೆಟ್ಸ್, ಲಕ್ಷ್ಯ ಅಂತೀವಿ ನಾವು. ಮತ್ತು ಇದು 2ನೇ ತರಗತಿಗೆ. ಇದು 6ರಿಂದ 7 ವರ್ಷ 1ನೇ ತರಗತಿ, 7ರಿಂದ 8 2ನೇ ತರಗತಿ, 3ನೇ ತರಗತಿಗೆ 8ರಿಂದ 9ನೇ ವರ್ಷಕ್ಕೆ. ಪ್ರತಿ ವರ್ಷದಲ್ಲೂ ಸಹ ಮೌಖಿಕ ಭಾಷೆ ಕೌಶಲ್ಯಗಳಿದೆ, ಅಂದ್ರೆ LOಗಿದೆ, ಕಲಿಕಾ ಫಲಗಳು, ಓದುವುದಕ್ಕಿದೆ, ಬರೆಯುವುದಕ್ಕಿದೆ, ನ್ಯೂಮರಿಸಿಗಿದೆ. ಸೊ ಇದನ್ನ ಬದಲಾವಣೆ ಮಾಡಿದ್ರು ಕಳೆದ ವರ್ಷ. ನೋಡಿ, ಈಗ ಈ ಭಾಗದಲ್ಲಿ ನಾನು ಏನು ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಇದನ್ನ ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬಂದಂತಹ ಒಂದು DO ಲೆಟರ್. ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಈ ಒಂದು ಲೆಟರ್ ಆಗಸ್ಟ್ ತಿಂಗಳಲ್ಲಿ ಬಂದಿರುವಂತದ್ದು. ಇದರೊಳಗಡೆ LOಗಳನ್ನೆಲ್ಲ ಅವರು ಕೊಟ್ಟಿದ್ರು. ಇದರೊಳಗೆ ಇದು ಸಹ ಸುಮಾರು ಒಂದು 30-35 ಪೇಜ್ ಮೇಲಿದೆ. ಇದು ಈ ಒಂದು ಸರ್ಕ್ಯುಲರ್ ಅಲ್ಲಿ, ಅಂದ್ರೆ ಒಂದು ಪತ್ರದಲ್ಲಿ. ಇದ್ರ ಪ್ರಕಾರ ಇದು ಏನ್ ಹೇಳುತ್ತೆ ಅಂತ ನೋಡೋಣ. ಅದನ್ನ ಪತ್ರ ಸುಮ್ಮನೆ ತಮಗೆ ಹಾಕಿದೀನಿ ನೋಡಿ. ಇದನ್ನ ರಿವೈಸ್ ಮಾಡಿದ್ರು ಗೈಡ್ಲೈನ್ಸ್ ನ. ನೋಡ್ರಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, 3ರಿಂದ 8 ವರ್ಷಗಳ ಒಂದು 3ರಿಂದ 8 ವರ್ಷಗಳ ಅವಧಿ ಏನಿದೆ ಮಗುದು, ಅದನ್ನ ಅದಕ್ಕೂ ಆ ವ್ಯಾಪ್ತಿಗೆ ಈ FLN ಅನ್ನ ತಂದ್ರು. 3 ವರ್ಷಗಳ ಪೂರ್ವ ಪ್ರಾಥಮಿಕ ಶಿಕ್ಷಣ, 2 ವರ್ಷಗಳ ಪ್ರಾಥಮಿಕ ಶಿಕ್ಷಣ, ಅಂದ್ರೆ ತರಗತಿ 1 ಮತ್ತು 2. ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ತರಗತಿ 1 ಮತ್ತು 2 ಪೂರ್ವ ಪ್ರಾಥಮಿಕದ 3 ಏನಿದೆ, ಬಾಲವಾಟಿಕ 1, ಬಾಲವಾಟಿಕ 2, ಬಾಲವಾಟಿಕ 3 ಅಂತ ಕರಿತೀವಿ ನಾವು ಅದನ್ನ. ಈ 5 ತರಗತಿಗಳು ಸೇರಿ
ಅದು ಫೌಂಡೇಶನಲ್ ಸ್ಟೇಜ್ ಅಂತ ಕರೀತಾರೆ, ಅದನ್ನ ಬುನಾದಿ ಶಿಕ್ಷಣ ಅಂತ ಕರೀತಾರೆ. ಅದಕ್ಕೋಸ್ಕರವಾಗಿ ತರಗತಿ 3 ಬಿಟ್ಟರು ಅವರು. ತರಗತಿ 3, 4, 5 ಪ್ರಿಪರೇಟರಿ ಸ್ಟೇಜ್ ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ಈ ಪ್ರಿಪರೇಟರಿ ಸ್ಟೇಜ್ ಅಲ್ಲಿ ಬರುತ್ತದು. ಅದಕ್ಕೋಸ್ಕರವಾಗಿ ಅದನ್ನು ತರಗತಿ 3 ಬಿಟ್ಟರು. ಸೊ LOS ರೀಡಿಫೈನ್ ಮಾಡಿದ್ರು. ಯಾಕೆ ಅದನ್ನ ಈ NEP 2020 ಮತ್ತು NCFFS ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ಫೌಂಡೇಶನಲ್ ಸ್ಟೇಜ್ ಮತ್ತು ನಿಪುಣ್ ಗೈಡ್ಲೈನ್ಸ್ ಈ 3ಕ್ಕೆ ಹೊಂದಾಣಿಕೆ ಇರಬೇಕು ಅನ್ನೋ ಕಾರಣಕ್ಕೆ ಕಲಿಕಾ ಫಲಗಳನ್ನ ರಿವೈಸ್ ಮಾಡಿದ್ರು ಮತ್ತು ನ್ಯಾಷನಲ್ ಲೆವೆಲ್ ಕನ್ಸಲ್ಟೇಷನ್ ಮಾಡಿ ಸ್ವಲ್ಪ ಈ ಹಿಂದೆ ಇದ್ದಂತಹ LOಗಳನ್ನ ಸ್ವಲ್ಪ 3ನೇ ತರಗತಿಯ ಈಗ ಇಲ್ಲ, ಆದ್ರಿಂದ ತರಗತಿ 2ಕ್ಕೂ ಸಹ ತರಗತಿ 1ಕ್ಕೂ ಸಹ ಸ್ವಲ್ಪ ಮಟ್ಟಿಗೆ LOಗಳಲ್ಲಿ ಸ್ವಲ್ಪ ಸರಳೀಕರಣವನ್ನ ಮಾಡಲಾಗಿದೆ. ಮೋಸ್ಟ್ಲಿ ಇದಕ್ಕೆ ಕನ್ಸಲ್ಟೇಷನ್ ಆಗಿದೆ ನ್ಯಾಷನಲ್ ಲೆವೆಲ್. ಸೊ ಇದು ಈಗಿರುವಂತದ್ದು ಇದೆ 1 ವರ್ಷದ ಬಾಲವಾಟಿಕ, ಅಂದ್ರೆ 5 ರಿಂದ 6, ಈಗ UKG ಅಂತ ಏನ್ ಕರಿತೀವಿ, ಇದಕ್ಕೆ LOಗಳನ್ನ ಕೊಟ್ಟಿದ್ದಾರೆ. ತರಗತಿ 1ಕ್ಕೆ ಕೊಟ್ಟಿದ್ದಾರೆ, ತರಗತಿ 2ಕ್ಕೆ ಕೊಟ್ಟಿದ್ದಾರೆ. ಮತ್ತು ಆ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ನಿರೀಕ್ಷೆ ಪ್ರಕಾರ ಪ್ರತಿ ಶಾಲೆಯಲ್ಲಿ ಈ LOಗಳು ಏನಿದಾವಲ್ಲ, ಅಂದ್ರೆ ಬಾಲವಾಟಿಕದ್ದಿರಬಹುದು, ತರಗತಿ 1 ಮತ್ತು ತರಗತಿ 2, ಇದನ್ನ ಲಕ್ಷ್ಯ ಅಂತ ಕರಿತೀವಿ, ನಿಪುಣ್ ಭಾರತ್ ಲಕ್ಷ್ಯ, ಇವುಗಳನ್ನ ಪ್ರಾದೇಶಿಕ ಭಾಷೆಯಲ್ಲಿ ಅಂದ್ರೆ ನಮ್ಮ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ನಲ್ಲಿಯೂ ಸಹ ಅದನ್ನ ನಾವು ಪೋಸ್ಟರ್ಸ್ ಮಾಡಿ ಹಾಕಬೇಕು. ಕ್ಲಾಸ್ ರೂಮ್ ಅಲ್ಲಿ ಅಥವಾ ಶಾಲೆಯಲ್ಲಿ ಅಥವಾ ಸ್ಟಾಫ್ ರೂಮ್ ಅಲ್ಲಿ ಈ ತರ ಬೇರೆ ಬೇರೆ ಕಡೆ ಹಾಕಬೇಕು ಅನ್ನುವಂಥದ್ದು. ನಿಪುಣ್ ಭಾರತ್ ಪ್ಲೆಡ್ಜ್ ಅನ್ನ ಹಾಕಬೇಕು, ಡಿಸ್ಪ್ಲೇ ಮಾಡಬೇಕು ಅನ್ನುವಂಥದ್ದು. ಇನ್ನೂ ಒಂದು ಹಾರ್ಡ್ ಕಾಪಿ, ಡೆವಲಪ್ಮೆಂಟಲ್ ಗೋಲ್ ವೈಸ್ ಕೀ ಕಾಂಪಿಟೆನ್ಸೀಸ್ ಅಂಡ್ LOS ಇನ್ ಈಚ್ ಕ್ಲಾಸ್ ರೂಮ್ ಅಂಡರ್ ಫೌಂಡೇಶನಲ್ ಸ್ಟೇಜ್. ಅಂದ್ರೆ 3 ವರ್ಷಗಳ ಪೂರ್ವ ಪ್ರಾಥಮಿಕ ಮತ್ತು ತರಗತಿ 1, 2ಕ್ಕೆ ಏನಿದೆ ಅದಕ್ಕೆ ನಮಗೆ NCFFS ಅಲ್ಲಿ ನಮಗೆ ಕೀ ಕಾಂಪಿಟೆನ್ಸೀಸ್ ಇದೆ. ಇದು FLN ಕಾಂಪಿಟೆನ್ಸಿ ಬೇರೆ, LOಗಳು ಬೇರೆ. ಆ ಏನಿದೆಯಲ್ಲ ಕೀ ಕಾಂಪಿಟೆನ್ಸೀಸ್ ಅಂಡ್ LOS ಅದನ್ನ ನೀವು ಒಂದು ಹಾರ್ಡ್ ಕಾಪಿ, ಒಂದು ಪುಸ್ತಕದ ತರ ಇರುತ್ತೆ, ಅದನ್ನ ನೀವು ಶಾಲೆಯಲ್ಲಿ ಇರೋ ತರ ಮಾಡಬೇಕು ಅನ್ನುವಂಥದ್ದು ನಿರೀಕ್ಷೆ. ಈಗ ರಿವೈಸ್ಡ್ LOS ಏನಿದೆ ನೋಡೋಣ. ನಾನು ಇದನ್ನ ಪೂರ್ತಿಯಾಗಿ ಓದಲ್ಲ, ನಾನು ಇದನ್ನ, ಯಾಕಂದ್ರೆ ತುಂಬಾ ಸಮಯ ಆಗುತ್ತೆ. ಇದನ್ನ ನಾನು ಹಾಗೆ ಒಂದೊಂದು ಸ್ಲೈಡ್ ಅನ್ನ ಒಂದೊಂದು 5 ನಿಮಿಷ 5 ಸೆಕೆಂಡ್ ನಾನು ಬಿಡ್ತೀನಿ ನಾನು ಸ್ಕ್ರೀನ್ ಮೇಲೆ. ಇದನ್ನ ನಿಮಗೆ ಶೇರ್ ಮಾಡ್ತೇನೆ ನಾನು. ನೋಡಿ, ಬಾಲವಾಟಿಕದ LOಗಳು ಏನಿದೆ, ಓರಲ್ ಲ್ಯಾಂಗ್ವೇಜ್ ಅಲ್ಲಿ 2 ಇದೆ. ಸ್ನೇಹಿತರ ಜೊತೆಗೆ ಮಾತನಾಡ್ತದೆ ಮಗು, ಶಿಕ್ಷಕರ ಜೊತೆಗೆ ಪ್ರಾಸ ಪದ್ಯ ಕವಿತೆಗಳನ್ನ ಪಠಿಸುವಂಥದ್ದು, ಪುಸ್ತಕಗಳನ್ನ ನೋಡೋದು, ಚಿತ್ರಗಳ ಸಹಾಯದಿಂದ ಓದೋದು, ರೀಡಿಂಗ್ ಬಂದಾಗ, ಮತ್ತು ನಮ್ಮ ಮನೇಲಿ ಬರುವಂತಹ ಯಾವ್ದಾದ್ರು ಒಂದು ವಸ್ತುಗಳು ಬರುತ್ತಲ್ಲ, ಏನಾದ್ರೂ ಅದರ ರ್ಯಾಪರ್ಗಳು ಏನಿರುತ್ತೆ, ಅಂದ್ರೆ ಒಂದು ಪೊಟ್ಟಣಗಳ ಮೇಲೆ ಇರತಕ್ಕಂತ ಒಂದು ರ್ಯಾಪರ್ ಏನಿದೆ, ಅದರಲ್ಲಿರುವಂತದ್ದು ವಸ್ತುಗಳನ್ನ ಗುರುತಿಸ್ಲಿಕ್ಕೆ ಪ್ರಯತ್ನಿಸ್ತಾರೆ ಅವರು. ಓದೋದ್ರಲ್ಲಿ ಅಕ್ಷರಗಳನ್ನ ಮತ್ತು ಅವಳಿಗೆ ಸಂಬಂಧಿಸಿದ ಶಬ್ದಗಳನ್ನ ಗುರುತಿಸ್ತಾರೆ. ಕನಿಷ್ಠ 2 ರಿಂದ 3 ಅಕ್ಷರಗಳನ್ನು ಒಳಗೊಂಡಿರ್ತಕ್ಕಂಥ ಸರಳ ಪದ ಓದ್ತಾರೆ. ಬರವಣಿಗೆಯಲ್ಲಿ ನಿಮಗೆ ಗೊತ್ತಿದೆ, ಈ ಏಜ್ ಅಲ್ಲಿ ಗೀಚ್ತಾರೆ ಅವರು, ಸುಮ್ಮನೆ ರೌಂಡ್ ಹಾಕ್ತಾರೆ ಸುಮ್ಮನೆ. ಅದು ಸಹ ಒಂದು LOನೇ, ಸ್ವಯಂ ವ್ಯಕ್ತಿಗಾಗಿ ಗೀಚುವುದು. ಈ LOಗಳನ್ನ ಪೇರೆಂಟ್ಸಿಗೆ ಪರಿಚಯ ಮಾಡಿ ಅಂತ ಹೇಳಿರೋದು ಉದ್ದೇಶ ಏನು ಅಂತ ಹೇಳಿದ್ರೆ, ಎಷ್ಟೋ ಸರಿ ಪೋಷಕರಿಗೆ ಗೊತ್ತಿರಲ್ಲ. ಆ ಗೀಚುತ್ತಾ ಇದ್ದಾಗ ಮಗು ಏನ್ ಮಾಡ್ತಾರೆ ಅವರು, ನೀನೆಲ್ಲ ಏನು ಹಾಳೆ ಎಲ್ಲ ಅಥವಾ ಪುಸ್ತಕ ಎಲ್ಲ ಹಾಳು ಮಾಡ್ತಾ ಇದೀಯಾ, ಗೋಡೆ ಎಲ್ಲ ಹಾಳು ಮಾಡ್ತಾ ಇದೀಯಾ ಅಂತ ಹೇಳಿ ಆ ಮಗುವನ್ನ ನಿಲ್ಲಿಸ್ತಾರೆ, ಅದನ್ನ ಗೀಚೋದನ್ನ. ಸೊ ಆಗ ಏನಾಗುತ್ತೆ, ಮಕ್ಕಳಿಗೆ ಬರವಣಿಗೆ ಕೌಶಲ ಬೆಳೆಯಲ್ಲ. ಸೊ ಆದ್ರಿಂದ ಗೀಚುವುದು ಅಥವಾ ಬರೆಯೋದು ಸಹ ಅದು ಒಂದು ಅಭಿವ್ಯಕ್ತಿ. ಅದು ಮತ್ತೆ ಬೇರೆ ಬೇರೆ ಆಕೃತಿಗೆ ಬಣ್ಣ ತುಂಬುವಂಥದ್ದು, ಅಕ್ಷರಗಳನ್ನ ಬರೀಲಿಕ್ಕೆ ಪ್ರಯತ್ನಿಸ್ತಾರೆ. ಮತ್ತು ಇಲ್ಲಿ ಬರವಣಿಗೆಯಲ್ಲಿ ಪೆನ್ಸಿಲ್ ಬಳಸ್ತಾರೆ, ಹಿಡಿಲಿಕ್ಕೆ ಇದು ಮಾಡ್ತಾರೆ, ಅವನ ಹೆಸರನ್ನ ಗುರುತಿಸ್ತಾರೆ ಮತ್ತು ಬರೀತಾರೆ. ನೋಡಿ, ಇದು ನ್ಯೂಮರೇಸಿಯಲ್ಲಿ 9ರವರೆಗೆ ವಸ್ತುಗಳನ್ನ ಎಣಿಸ್ತಾರೆ, ಸಂಬಂಧ ಕಲ್ಪಿಸ್ತಾರೆ. 9 ಅಂಕೆಗಳನ್ನ ಗುರುತಿಸ್ತಾರೆ, ಓದ್ತಾರೆ, ಬರೀತಾರೆ. ಸರಳ ವಿನ್ಯಾಸಗಳನ್ನ ಗುರುತಿಸ್ತಾರೆ, ನಕಲು ಮಾಡ್ತಾರೆ. ವಸ್ತು, ಆಕೃತಿ, ಘಟನೆಗಳ ಸಂಭವಿಸುವಿಕೆಯ ಅನುಕ್ರಮದಲ್ಲಿ ಜೋಡಿಸ್ತಾರೆ. ಅಂದ್ರೆ ಘಟನೆಗಳ ಸಂಭವಿಸುವಿಕೆ ಅಂದ್ರೆ ಕ್ರೊನಾಲಜಿ ಅಂತ ಹೇಳಿದ್ರೆ, ಅಕರೆನ್ಸ್ ಆಫ್ ಇವೆಂಟ್ಸ್ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನಾಯ್ತು ನೀನು ಹೇಳು ಅಂದ್ರೆ, ಮಗು ಬೆಳಗ್ಗೆಯಿಂದ ಮೊದಲು ಹೇಳ್ಬೇಕು, ಮಧ್ಯಾಹ್ನದ ಆಮೇಲೆ ಹೇಳ್ಬೇಕು, ಸಂಜೆದ ಆಮೇಲೆ ಹೇಳ್ಬೇಕು. ಇದು ಆ LO ಬಂತು ಅಂತ. ಸಂಖ್ಯೆ ಹೇಳು ಅಂದ್ರೆ ನೀನು ಮೊದಲಿಂದ ಹೇಳ್ಕೊಂಬ ಅಂತ ಹೇಳಿದಾಗ 1, 2, 3 ಅಥವಾ 5 ಎಲ್ಲಿ ಬರುತ್ತೆ, 8ಕ್ಕಿಂತ ಮುಂಚೆ ಬರುತ್ತಾ ಅಥವಾ 8ಕ್ಕಿಂತ ನಂತರ ಬರುತ್ತಾ ಅನ್ನುವಂಥದ್ದನ್ನ ಹೇಳ್ಬೇಕಾದ್ರೆ ಅವ್ರಿಗೆ ಮಗುಗೆ ಅದು ಗೊತ್ತಿರ್ಬೇಕಾಗತ್ತೆ ಆ ಒಂದು ಕಾನ್ಸೆಪ್ಟ್. ಸೊ ಅದು ಅಕರೆನ್ಸ್ ಆಫ್ ಇವೆಂಟ್ಸ್ ಅಂದಾಗ. ಮತ್ತು ವರ್ಗೀಕರಣ ಮಾಡುವಂಥದ್ದೇನಿದೆ ಇದೆಲ್ಲ. ಸೊ ಇಲ್ಲಿ
ಆ ಉದ್ದ, ಅತಿ ಉದ್ದ ಇದೇನಿದೆಯಲ್ಲ, ಈ ಪದಗಳನ್ನ ಬಳಸ್ತಾರೆ ಅವರು. ಎತ್ತರ, ಅತಿ ಎತ್ತರ, ಇದನ್ನ ತುಂಬಾ ವಿವರಣೆ ಮಾಡಲ್ಲ ನಾನು, ತುಂಬಾ ಸಮಯ ಜಾಸ್ತಿ ಆಗೋದ್ರಿಂದ. ಇದು 1ನೇ ತರಗತಿ ಅಲ್ವೋ ಇದು, ತಾವು ಹಾಗೇನೆ ನೋಡ್ಬೋದು ಅದರಲ್ಲಿ. ಇದು ಮೌಖಿಕ ಭಾಷೆದು. ತಮ್ಮ ಸುತ್ತಮುತ್ತಲಿನ ಸನ್ನಿವೇಶದ ಬಗ್ಗೆ ಅವರು ಸ್ನೇಹಿತರ ಜೊತೆಗೆ, ಶಿಕ್ಷಕರ ಜೊತೆಗೆ ಸಂಭಾಷಣೆ ಮಾಡೋದು, ಪ್ರಶ್ನೆ ಕೇಳುವಂಥದ್ದು, ಸುತ್ತಮುತ್ತ ಸಿಗ್ತಕ್ಕಂಥ ಪಠ್ಯನ ಓದುವಂತ ಅದ್ರ ಬಗ್ಗೆ ಮಾತನಾಡ್ತಾರೆ ಅವರು. ಅಭಿನಯದೊಂದಿಗೆ ಅವರು ಪ್ರಾಸ ಕವನಗಳನ್ನ ಹಾಡ್ತಾರೆ. ಆಮೇಲೆ ಇದು ಸಹ ಓದೋದಕ್ಕೆ ಸಂಬಂಧಪಟ್ಟಂತೆ ELO ಇರುವಂಥದ್ದು. ಗಟ್ಟಿಯಾಗಿ ಓದುವ, ಕಥೆ ಹೇಳುವಂತಹ ಸನ್ನಿವೇಶದಲ್ಲಿ ಅವರು ಗೊಂಬೆ ಅಥವಾ ಬೇರೆ ಬೇರೆ ರಂಗಪರಿಕರಗಳನ್ನ ಇಟ್ಕೊಂಡು ಅವರು ಪರಿಚಿತವಾದ ಕಥೆಯನ್ನು ಅಭಿನಯಿಸ್ತಾರಲ್ಲಿ. ಅಂದ್ರೆ ಕಥೆಯ ಒಂದು ಸೆಷನ್ಸ್ ಇರುತ್ತಲ್ಲ, ಆ ಅವಧಿಗಳಲ್ಲಿ ಪದಗಳಿಗೆ ಹೊಂದಿಕೊಳ್ಳುವ ಧ್ವನಿ ಸಂಕೇತನ ಬಳಸ್ತಾರೆ. ಸೊ ಇಲ್ಲಿ ಪರಿಚಿತವಲ್ಲದ ಪಠ್ಯದಲ್ಲಿ, ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲದೆ ಇರತಕ್ಕಂಥ ಒಂದು ಸಮಾನವಾಗಿರ್ತಕ್ಕಂಥ ಸಾಮರ್ಥ್ಯದ ಒಂದು ಪಠ್ಯವನ್ನ ಕನಿಷ್ಠ 4-5 ಸರಳ ಪದಗಳನ್ನು ಒಳಗೊಂಡಿರ್ತಕ್ಕಂಥ ಚಿಕ್ಕ ವಾಕ್ಯನ ಓದ್ತಾರೆ ಅವರು. ಇದು ಬರವಣಿಗೆಯಲ್ಲಿ ಬಳಸುವ ಪದಗಳು, ಕಥೆ, ಕವನಗಳು, ಸುತ್ತಮುತ್ತಲಿನ ಮುದ್ರಿತ ಪಠ್ಯ, ಅವುಗಳನ್ನ ಸ್ವರಭಾರವನ್ನಾಧರಿಸಿ ಬಳಸಿಕೊಳ್ತಾರೆ ಅವರು. ಅಂದ್ರೆ ಅವರು ಏನಂದ್ರೆ ಮಾತ್ರಾಸ್ ಅಂತೇನಂತೀವಿ, ಆ ಸ್ವರಭಾರದ ಒಂದು ಸಹಿತವಾಗಿ ಅವರು ಅದನ್ನ, ಆ ಪದಗಳನ್ನ ಬಳಸ್ಕೊಳ್ತಕ್ಕಂಥದ್ದೇನಿದೆ. ಆಮೇಲೆ ಅವರು ಹಾಳೆಯಲ್ಲಿ, ಕೆಲಸದ ಹಾಳೆ ಅಂದ್ರೆ ಒಂದು ಬುಕ್ ಅಲ್ಲಿ, ಅವರು ವರ್ಕ್ ಬುಕ್ ಅಂತೇನಂತೀವಿ, ಆ ವಸ್ತುಗಳನ್ನ, ಅರ್ಥ ಬರ್ತಕ್ಕಂಥ ಒಂದು ಪದಗಳನ್ನ, ಹೆಸರುಗಳನ್ನ ಸೂಚಿಸ್ತಕ್ಕಂಥ ವಸ್ತುಗಳನ್ನ ಬರೀತಾರೆ, ಚಿತ್ರ ರಚಿಸ್ತಾರೆ, ವಸ್ತು ವ್ಯಕ್ತಿಗಳ ಚಿತ್ರಗಳನ್ನ ಬರೀತಾರೆ ಇಲ್ಲಿ. ಅಂದ್ರೆ ಚಿತ್ರ ಬರೆಯುವಂಥದ್ದಕ್ಕೆ ಹೆಚ್ಚು ಇಲ್ಲಿ ಪ್ರಾಮುಖ್ಯತೆ ಇದೆ 1ನೇ ತರಗತಿದು. ಧ್ವನಿ ಸಂಕೇತಗಳಿಗೆ ಸರಿ ಹೊಂದುವಂತಹ ಪದಗಳನ್ನ ಸರಿಯಾದ ಕಾಗುಣಿತದೊಂದಿಗೆ ಬರೀತಾರೆ ಅವರು. ಇದು ಬರವಣಿಗೆಗೆ ಗ್ರಹಿಕೆಯೊಂದಿಗೆ 2-3 ವಾಕ್ಯಗಳನ್ನ ಬರೀತಾರೆ. ಇಲ್ಲಿಯವರೆಗೂ ತರಗತಿ 1ರದ್ದು, ಬಾಲವಾಟಿಕ ಮತ್ತು ತರಗತಿ 1. ಈಗ ತರಗತಿ ಇದು FL, ಇದು ನ್ಯೂಮರಿಸ್ ಇದು. 20ರವರೆಗಿನ ವಸ್ತುಗಳನ್ನ ಎಣಿಸ್ತಾರೆ, ಸಂಖ್ಯಾ ಪರಿಕಲ್ಪನೆ ತಿಳಿತಾರೆ, ಸಂಖ್ಯೆ, ಆಕೃತಿ, ಸರಳ ವಿನ್ಯಾಸಗಳನ್ನ ಗುರುತಿಸ್ತಾರೆ, ವಿಸ್ತರಿಸ್ತಾರೆ. ಸೊ ತಮ್ಮ ದಿನನಿತ್ಯದ ಸನ್ನಿವೇಶದಲ್ಲಿ 9ರವರೆಗೆ ಸಂಖ್ಯೆಗಳ ಸಂಕಲನ ಮಾಡ್ತಾರೆ ಮತ್ತು ವ್ಯವಕಲನವನ್ನ ಮಾಡ್ತಾರೆ. ಮತ್ತು ಇಲ್ಲಿ ನ್ಯೂಮರಿಸಿಯಲ್ಲಿ ತಾವು ಗಮನಿಸಬಹುದು, 3 ಆಯಾಮದ ಆಕೃತಿಗಳಿಂದ, ಘನಾಕೃತಿಗಳಿಂದವಲ್ಲ, ಅವುಗಳ ಅಂಚು ಮೂಲೆಗಳನ್ನ ಅವಲೋಕಿಸ್ತಾರೆ, ವಿವರಿಸ್ತಾರೆ. ಮತ್ತು ಪ್ರಮಾಣಿತವಲ್ಲದ, ಅಂದ್ರೆ ನಮ್ಗೆ ಸೆಂಟಿಮೀಟರ್, ಮೀಟರ್, ಕೆಜಿ ಇರುತ್ತಲ್ಲ, ಆ ಥರದ್ದಲ್ಲದೆ ಇರತಕ್ಕಂಥ ಮಾಪನಗಳಿಂದವೆ. ಕೈ, ಅಂಗುಲ, ಗೇಣು, ಹೆಜ್ಜೆ ಅಥವಾ ಲೋಟ, ಚಮಚ, ಚೆಂಬು ಇವುಗಳನ್ನ ಉಪಯೋಗಿಸ್ಕೊಂಡು ಉದ್ದ ಮತ್ತು ಸಂಗ್ರಹಣಾ ಸಾಮರ್ಥ್ಯ. ಒಂದು ಬಕೀಟ್ ಅನ್ನ ತಗೊಂಡ್ರೆ ಅವರು, ನೀನು ಈ ಬಕೀಟ್ ಅಲ್ಲಿ ಎಷ್ಟು ಚೆಂಬು, ನೀನು ಅದು ಎಷ್ಟು ಲೀಟರ್ ಬರಲ್ಲ, ಅಲ್ಲಿ ಎಷ್ಟು ಚೆಂಬು ನೀನು ಸ್ನಾನ ಮಾಡ್ತೀಯಾ, ಆ ಥರ ನೀನು ಒಂದು ನಿನ್ನ ಮಗ್ ಅಥವಾ ಏನಂತೀವಿ, ಒಂದು ಚಿಕ್ಕದಾದ ಒಂದು ಪಾತ್ರೆ ತರದ್ದು, ಅದನ್ನ ಎಷ್ಟು ಲೋಟ ಅದು ಇಡಿಸುತ್ತೆ, ಈ ರೀತಿಯಲ್ಲಿ ಅಂದಾಜನ್ನ ಮಾಡಿಸ್ತಕ್ಕಂಥದ್ದು. ಮತ್ತು ಭಾರತದ ಕರೆನ್ಸಿ ನೋಟುಗಳನ್ನ ಬಳಸಿ 20ರವರೆಗಿನ ನಾಣ್ಯಗಳನ್ನ ಗುರುತಿಸ್ತಕ್ಕಂಥದ್ದು ಇಲ್ಲಿ. ಸೊ ಇಲ್ಲಿವರೆಗೂ 1ನೇ ತರಗತಿ ಇದಾಯ್ತು. ಈಗ 2ನೇ ತರಗತಿ ಇದು ಮೌಖಿಕ ಭಾಷೆದು. ನೀವು ಗಮನಿಸಬಹುದು, ಇಲ್ಲಿ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸ್ತಾರೆ. ಅದೇ ತರಗತಿಯಲ್ಲಿ ಲಭ್ಯ ಇರೋ ಅಂದ್ರೆ ಟೆಕ್ಸ್ಟ್ ಬುಕ್ ಆಗ್ಬೋದು, ಮತ್ತೆ ಅಲ್ಲಿ ಲೈಬ್ರರಿ ಪುಸ್ತಕ ಇರಬಹುದು. ಆ ಮಕ್ಕಳ ಹಂತಕ್ಕಿರುವಂಥದ್ದು ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸ್ತಕ್ಕಂಥದ್ದು. ಪ್ರಶ್ನೆ ಕೇಳೋ ಮೂಲಕ ಸಂಭಾಷಣೆಯಲ್ಲಿ ತೊಡಗ್ತಾರೆ, ಆಲಿಸ್ತಾರೆ, ಹಾಡು ಕವನಗಳನ್ನ ಪಠಿಸ್ತಾರೆ. ಸೊ ಇವೆಲ್ಲ ಸಹ ಕಥೆ, ಕವಿತೆ, ಮುದ್ರಣ ಇತ್ಯಾದಿಗಳಲ್ಲಿ ಬರ್ತಕ್ಕಂಥ ಪರಿಚಿತ ಪದಗಳನ್ನ ಪುನರಾವರ್ತಿಸ್ತಾರೆ. ಅಂದ್ರೆ ಅದನ್ನ ಅವರು ಅದನ್ನ ಮಾತನಾಡುವಂಥದ್ದೇನಿದೆ, ಅಂದ್ರೆ ಅವರ ಒಂದು ಸಂಭಾಷಣೆಯಲ್ಲಿ, ಮಾತುಕತೆಯಲ್ಲಿ ಅವುಗಳನ್ನ ಬಳಸ್ಕೊಳ್ತಕ್ಕಂಥದ್ದೇನಿದೆ ಅದು. ಇನ್ನು ಓದೋದು ಕೌಶಲ್ಯಗಳು ಏನಿದೆ, LOಗಳನ್ನ ತಾವು ಗಮನಿಸಬಹುದು. ಪಠ್ಯಪುಸ್ತಕ ಸಾಹಿತ್ಯದಲ್ಲಿ ಬರ್ತಕ್ಕಂಥದ್ದೇನಿದೆ, ಕಥೆಗಳನ್ನ ಓದ್ತಾರೆ, ವಿವರಿಸ್ತಾರೆ, ಮತ್ತೆ ಹೇಳ್ತಾರೆ. ಕೆಲವು ಅಕ್ಷರಗಳ ಕೊಟ್ಟಿರ್ತಕ್ಕಂಥ ಅಕ್ಷರಗಳಿಂದ ಕೆಲವು ಪದಗಳನ್ನ ರಚಿಸ್ತಕ್ಕಂಥದ್ದೇನಿದೆ. ಮತ್ತೆ ತಮ್ಮ ವಯೋಮಾನಕ್ಕೆ ಸರಿ ಹೋಗುವಂತಹ 6ರಿಂದ 8 ವಾಕ್ಯಗಳ ಸರಳ ಪದಗಳೊಂದಿಗಿನ ಪರಿಚಿತವಲ್ಲದ ಪಠ್ಯವನ್ನ ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರರ್ಗಳತೆಯೊಂದಿಗೆ ಓದ್ತಾರೆ. ನೋಡಿ, ಇದು ಪರಿಚಿತವಲ್ಲದ ಅಂದಾಗ ಟೆಕ್ಸ್ಟ್ ಬುಕ್ ಅನ್ನ ನಾವು ಇಲ್ಲಿ ಕೊಡೋ ಹಾಗಿಲ್ಲ. ಅವರ ಹಂತಕ್ಕಿರುವಂತಹ ಒಂದು ಚಿಕ್ಕ ಕಥೆ ಪುಸ್ತಕನೋ ಅಥವಾ ಒಂದು ಪತ್ರಿಕೆಗಳಲ್ಲಿ
ಬರುವಂತಹ ವೃತ್ತಪತ್ರಿಕೆಗಳಲ್ಲಿ ಬರುವಂತಹ ಒಂದು ಚಿಕ್ಕ ಮಕ್ಕಳ ಕಥೆಯನ್ನು ನಾವು ಇಲ್ಲಿ ಕೊಡಬೇಕಾಗತ್ತೆ ಓದ್ಲಿಕ್ಕೆ. ಮತ್ತು ಬರವಣಿಗೆಯಲ್ಲಿ ಅವರ ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲಿಕ್ಕೆ ಸರಿಯಾದ ಸಣ್ಣ ಸರಳ ವಾಕ್ಯಗಳನ್ನು ರಚಿಸ್ತಾರೆ. ಸ್ಪಷ್ಟ ಬರವಣಿಗೆಯೊಂದಿಗೆ 4ರಿಂದ 5 ಸಣ್ಣ ವಾಕ್ಯಗಳನ್ನ ಬರೀತಾರೆ. ನೋಡ್ರಿ, ಇಷ್ಟು ತರಗತಿ 2ರ ಒಂದು ಕಲಿಕಾ ಫಲ. ಗಣಿತಕ್ಕೆ ಬಂದಾಗ, ಅಂದ್ರೆ ಇಲ್ಲಿ ಸಾಕ್ಷರತೆ ನ್ಯೂಮರಿಸಿಗೆ ಬಂದ್ರೆ 99 ವಸ್ತುಗಳನ್ನ ಎಣಿಸ್ತಾರೆ ಮತ್ತು 99ರವರೆಗಿನ ಸಂಖ್ಯಾರ್ಥವನ್ನ ಹೊಂದ್ತಾರೆ. 85 ಅಂದ್ರೆ ಎಷ್ಟು ಅಂತ ಗೊತ್ತಿರ್ಬೇಕು ಅವ್ರಿಗೆ. ಆ ಸಂಖ್ಯೆಯ ಅರ್ಥ ನಂಬರ್ ಸೆನ್ಸ್ ಅಂದಾಗ, ಆ ನಂಬರ್ ಕಾನ್ಸೆಪ್ಟ್ ಅಂದಾಗ ಚಿಕ್ಕದು ದೊಡ್ಡದು, ಯಾವ ಸಂಖ್ಯೆ ದೊಡ್ಡದು, ಯಾವ ಸಂಖ್ಯೆ ಚಿಕ್ಕದು, ಅದು ಎಣಿಸ್ತಕ್ಕಂಥದ್ದು, ವಸ್ತುಗಳನ್ನ ನೋಡಿ ಇಷ್ಟು ಸಂಖ್ಯೆ, ಇದು ಇಷ್ಟು ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡುವಂಥದ್ದೇನಿದೆ ಅದು ಬರಬೇಕಲ್ಲಿ. ಬೇರೆ ಬೇರೆ ಆಕಾರ, ವಿಭಿನ್ನ ಆಕಾರಗಳು ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸಗಳನ್ನ ರಚಿಸ್ತಕ್ಕಂಥದ್ದೇನಿದೆ ಅದು ಬರುತ್ತೆ. ಮತ್ತು 99ರವರೆಗಿನ ಸಂಖ್ಯೆಗಳನ್ನು ಉಪಯೋಗಿಸ್ಕೊಂಡು ಮೊತ್ತ 99 ಮೀರದಂತೆ ಸಂಕಲನ ಮತ್ತು ವ್ಯವಕಲನನ್ನ ಮಾಡುವಂಥದ್ದು. ಗುಣಾಕಾರ ಮತ್ತು ಭಾಗಾಕಾರ ಬರುತ್ತಿಲ್ಲಿ ಅಲ್ಲಿ. ಮತ್ತು 2, 3, 4ರ ಮಗ್ಗಿ, ಅದರ ನೈಜ ಸಂಗತಿಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ನೈಜ ಸಂಗತಿ ಅಂತ ಹೇಳಿದ್ರೆ, ಮಗ್ಗಿ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಮಕ್ಕಳು, ಒಂದು ಯಾಂತ್ರಿಕವಾಗಿ ಮಗ್ಗಿಯನ್ನ ಹೇಳ್ತಾರೆ, ಅದು ತಪ್ಪಲ್ಲ. ಆದ್ರೆ ಆ ಮಗ್ಗಿಯ ಅರ್ಥ ಗೊತ್ತಿರಬೇಕು. 3 7 ಅಂದ್ರೆ ಏನು, ಪುನರ 3 7 3 ಅನ್ನುವಂಥದ್ದನ್ನ 7 ಬಾರಿ ಕೂಡುವಂಥದ್ದು ಅನ್ನುವಂಥದ್ದನ್ನ ಆ ಮಕ್ಕಳಿಗೆ ಆ ಒಂದು ಪರಿಕಲ್ಪನೆ ಬರುವಂಥದ್ದು. ಮತ್ತು 2 ವಿನ್ಯಾಸದ ಆಕೃತಿಗಳು, ಆಯತ, ತ್ರಿಕೋನ, ವೃತ್ತ, ಅಂಡಾಕಾರ ಇತ್ಯಾದಿಗಳನ್ನ ಗುರುತಿಸ್ತಾರೆ ಮತ್ತು ವಿವರಿಸ್ತಾರೆ. ಮತ್ತು ಇವೆಲ್ಲ ಏನು ಹೇಳಿದೀವಿ ನಾವು, ಕೋಲು, ಸರಳು, ಇವೆಲ್ಲ ಪೆನ್ಸಿಲ್, ದಾರ, ಕಪ್, ಚಮಚ, ಮಗ್, ಇವುಗಳನ್ನೆಲ್ಲ ಪ್ರಮಾಣಿತವಲ್ಲದ, ಅಂದ್ರೆ ನಾಟ್ ಸ್ಟ್ಯಾಂಡರ್ಡೈಸ್ಡ್, ಅನ್ಸ್ಟ್ಯಾಂಡರ್ಡ್ ಈ ಘಟಕಗಳೇನಿದಾವೆ ಅವನ್ನ ಬಳಸ್ಕೊಂಡು ಉದ್ದ, ದೂರ, ಸಾಮರ್ಥ್ಯವನ್ನ ಅಂದಾಜು ಮಾಡುವಂಥದ್ದು. ಉದಾಹರಣೆಗೆ ನಿನ್ನ ಎತ್ತರ ನೀನು ಎಷ್ಟಿದೆಯಾ ಹೇಳು ಅಂದ್ರೆ, ಒಂದು ದಾರವನ್ನು ಎಷ್ಟು, ಈ ದಾರದಲ್ಲಿ ಎಷ್ಟು ದಾರ ಆಗ್ಬೋದು, ನಿನ್ನ ಹೈಟ್ ಎಷ್ಟಿದೆ, ಅಥವಾ ನಿಮ್ಮ ಒಂದು ವಿದ್ಯಾರ್ಥಿದು ಮನೆ ಹತ್ರ ಇದ್ರೆ ಶಾಲೆಗೆ ಎಷ್ಟು ಹೆಜ್ಜೆ ನಿನ್ನ ಮನೆ ಶಾಲೆಯಿಂದ ದೂರ ಇದೆ. ಈ ರೀತಿಯಲ್ಲಿ ಅಂದಾಜನ್ನ ಮಾಡಿಸುವಂತಹ ವಿವಿಧ ಚಟುವಟಿಕೆಗಳನ್ನು ನಾವು ಮಾಡುವಂಥದ್ದು. ಆಮೇಲೆ ದೂರ, ಹತ್ರ, ಒಳಗೆ, ಹೊರಗೆ, ಮೇಲೆ, ಕೆಳಗೆ, ಈ ಪದಗಳನ್ನ ಬಳಸುವಂಥದ್ದು. 100 ರೂಪಾಯಿವರೆಗಿನ ಮೊತ್ತದ ಹಣವನ್ನು ಬಳಸಿಕೊಂಡು ಸರಳ ವಹಿವಾಟನ್ನ ನಡೆಸ್ತಕ್ಕಂಥದ್ದು. ಅಲ್ಲಿ 1ನೇ ತರಗತಿಗೆ 20 ರೂಪಾಯಿ ಇತ್ತು, ಇಲ್ಲಿ 100 ರೂಪಾಯಿ ಇದೆ. ನಿಮಗೆ ಕರೆನ್ಸಿ ಸಿಗುತ್ತೆ, ಮಕ್ಕಳ ಕರೆನ್ಸಿ, ಅದನ್ನ ಮಾಡುವಂಥದ್ದು. ನೋಡಿ, ಶಾಲೆಗಳಲ್ಲಿ ಪ್ಲೆಡ್ಜ್ ಅನ್ನ, ಘೋಷಣೆಯನ್ನ ನಾವು ಪ್ರತಿಜ್ಞೆಯನ್ನ ಮಾಡುವಂಥದ್ದು. ಈ ಒಂದು ಪ್ಲೆಡ್ಜ್ ಏನಿದೆ, ಇಂಗ್ಲಿಷ್ ಅಲ್ಲಿ ಇದೆ, ನಾನು ಅದನ್ನು ಓದ್ಲಿಕ್ಕೆ ಹೋಗಲ್ಲ, ಕನ್ನಡದ ಓದ್ತೀನಿ ನಾನು. ಇದು ನಾವು ಯಾವ್ದಾದ್ರು ಒಂದು ತರಬೇತಿಗಳಲ್ಲಿ ಮಕ್ಕಳಿಂದನೂ ಹೇಳಿಸುವಂಥದ್ದು, ಪೋಷಕರು ಬಂದಾಗ ಅದನ್ನ ಹೇಳಿಸುವಂಥದ್ದು. ಈ ಒಂದು ಪ್ರತಿಜ್ಞೆಯನ್ನ ಮಾಡಬೇಕು ಅನ್ನುವಂಥದ್ದು ಭಾರತ ಸರ್ಕಾರದ ಗೈಡ್ಲೈನ್ಸ್ ಅಲ್ಲಿ ಇರುವಂಥದ್ದು. ನೋಡಿ, ಇದು ಕನ್ನಡದಲ್ಲಿ ಇದು. ಸೊ ಎಲ್ಲಾ ಮಕ್ಕಳು ಮೂಲಭೂತ ಕೌಶಲ್ಯವನ್ನು ಸಾಧಿಸಲಿಕ್ಕೆ ಬೇಕಾದಂತಹ ಅನುಕೂಲಕರ ಕಲಿಕಾ ವಾತಾವರಣವನ್ನು ಖಚಿತಪಡಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನುವಂಥದ್ದು. ತಮ್ಮ ಭಾಷೆಯನ್ನ ಮುಕ್ತವಾಗಿ ಬಳಸಲಿಕ್ಕೆ, ಮುಕ್ತವಾಗಿ ಪ್ರಶ್ನೆ ಕೇಳಲಿಕ್ಕೆ, ಮುಕ್ತವಾಗಿ ಆಟ ಆಡಲಿಕ್ಕೆ, ಪ್ರತಿ ಮಗು ಗೌರವಿಸಲ್ಪಡುವ ಸಂತೋಷದಾಯಕ ಮತ್ತು ಅನುಭವಾತ್ಮಕ ಕಲಿಕೆಯ ಸ್ಥಳವನ್ನಾಗಿ ನಮ್ಮ ಶಾಲೆಯನ್ನ ರೂಪಿಸಲಿಕ್ಕೆ ನಾವು ಪ್ರತಿಜ್ಞೆ ಮಾಡ್ತೇವೆ. ದಿನನಿತ್ಯದ ಜೀವನದ ಸನ್ನಿವೇಶಗಳಲ್ಲಿ ಗ್ರಹಿಕೆಯೊಂದಿಗೆ ಓದಲಿಕ್ಕೆ, ಉದ್ದೇಶಪೂರ್ವಕವಾಗಿ ಬರೀಲಿಕ್ಕೆ, ಲೆಕ್ಕಾಚಾರ ಅರ್ಥ ಮಾಡ್ಕೊಳ್ಳಿಕ್ಕೆ, ಜೀವನ ಪರ್ಯಂತ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಶಾಲೆ ಮತ್ತು ಮನೆ ಪರಿಸರವನ್ನು ರೂಪಿಸಬೇಕು ಪೂರಕವಾಗುವಂತೆ. ಮತ್ತು ನಮ್ಮ ದೇಶದ ಪ್ರತಿಯೊಂದು ಮಗುವಿಗೆ ಶಿಕ್ಷಣವನ್ನು ಅರ್ಥಪೂರ್ಣ ಮತ್ತು ಸಂತೋಷದಾಯಕವಾಗಿಸಲು ಮತ್ತು ಪ್ರತಿ ಮಗುವನ್ನು ನಿಪುಣರನ್ನಾಗಿಸಲು ಮಾಡಲು ನಾವು ಶ್ರಮಿಸೋಣ. ನೋಡಿ, ಬಹಳ ಕೊನೆಯ ಲೈನ್ ಎಷ್ಟು ಅರ್ಥಗರ್ಭಿತವಾಗಿದೆ ಅಂದ್ರೆ, ಪ್ರತಿ ಮಗುವಿಗೆ ಅವರ ಶಿಕ್ಷಣ ಅರ್ಥಪೂರ್ಣವಾಗಿರ್ಬೇಕು ಮತ್ತು ಸಂತೋಷದಾಯಕವಾಗಿರ್ಬೇಕು. ಆ ರೀತಿಯಲ್ಲಿ ಮಾಡಿ ಆ ಮಗುವನ್ನ ನಿಪುಣನನ್ನಾಗಿ ಮಾಡಿಸಲಿಕ್ಕೆ ನಾವು ಶ್ರಮಿಸಬೇಕು ಅನ್ನುವಂಥದ್ದು. ಇದು DSCRTಯ ಸುತ್ತೋಲೆ ಪ್ರಮುಖ ಅಂಶಗಳಿಂದ ನಾನು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ, ಯಾಕಂತ ಅವೆಲ್ಲ ಸುತ್ತೋಲೆ ನೋಡಿದಿರಿ ಇದನ್ನ. ಸೊ ಇದು ಎಲ್ಒಗಳು ಈಗಾಗಲೇ ನಾನು ಇದ್ರ ಬಗ್ಗೆ ಅವರು DSCRTಯ ಸುತ್ತೋಲೆಯಲ್ಲಿ, ನಮ್ಮ ಇಲಾಖೆಯ ಸುತ್ತೋಲೆಯಲ್ಲಿ ತರಗತಿ 2ರ ಕಲಿಕಾ ಫಲವನ್ನ ತೆಗೆದುಕೊಂಡು ತರಗತಿ 3ರಿಂದ 10ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಇದು ಬರಬೇಕು ಅಂತ ಹೇಳಿದ್ದಾರೆ, ಅಂದ್ರೆ ಸಾಧನೆ ಆಗ್ಬೇಕು ಅಂತ ಹೇಳಿದ್ದಾರೆ, ಹೇಳಲಾಗಿದೆ. ಆದ್ರೆ ನಾವು ತರಗತಿ 2 ಇರತಕ್ಕಂಥ ಮಕ್ಕಳಿಗೂ ಸಹ ನಾವು ಈ ಕಲಿಕಾ ಫಲಗಳನ್ನ ನಾವು ಅನ್ವಯಿಸಿದರೆ ಬಹಳ ಉತ್ತಮ ಅಂತ ನನ್ನ ಭಾವನೆ. ತರಗತಿ 1ರ ಕಲಿಕಾ ಫಲಗಳು ಸಹ ಬಹಳ ಮುಖ್ಯ. ಯಾಕಂದ್ರೆ
ಬಾಲವಾಟಿಕ UKG ಇರ್ತಕ್ಕಂಥವ್ರಿಗೂ ಸಹ ಇದು ಬಹಳ ಮುಖ್ಯ, ಅವ್ರವ್ರ ಹಂತಕ್ಕಿರೋಂಥದ್ದು. ಇಲ್ಲದೆ ಹೋದ್ರೆ ಏನಾಗುತ್ತೆ, ಆ ಹಂತ ದಾಟಿದ ಮೇಲೆ ನಾವು ಅವ್ರಿಗೆ ಶಿಕ್ಷಣ ಕೊಡಕ್ಕೆ ಹೋದಾಗ ಅವ್ರಿಗೆ ಅಂತರಗಳು ಬಂದಿರುತ್ತೆ. FLN ಆಶಯ ಅದಲ್ಲ. ಆ ದೃಷ್ಟಿಯಿಂದ ನಾನು ತಮಗೆಲ್ಲರಿಗೂ ಸಹ ಕೇಳ್ಕೊಳ್ಳೋದೇನು ಅಂದ್ರೆ, ತರಗತಿ 1 ಮತ್ತು ಬಾಲವಾಟಿಕದ ಕಲಿಕಾ ಫಲಗಳು ಮತ್ತು ತರಗತಿ 2ರ ಕಲಿಕಾ ಫಲಗಳು ಆಯಾ ತರಗತಿಗೆ ಆಯಾ ತರಗತಿಯ ಕಲಿಕಾ ಫಲಗಳೇನಿದೆ, ವಿಷಯವಾರು ಏನಿದೆ, ಅವುಗಳ ಜೊತೆಗೆ ಸಮನ್ವಯ ಮಾಡಿಕೊಂಡು ಅದನ್ನು ಸಹ ನೋಡಿ ತಾವುಗಳು ತಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಇದನ್ನ ನೀವು ಅಳವಡಿಸ್ಕೋಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಸೊ ಇದು ಇಲ್ಲಿ ಈ ಸ್ಲೈಡ್ ನಾನು ವಿವರಿಸ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಅರ್ಧ ಗಂಟೆಯಿಂದ ತುಂಬಾ ಜಾಸ್ತಿ ಸಮಯನೇ ಆಗಿದೆ. ಸೊ ಇದು ಮುಖ್ಯ ಶಿಕ್ಷಕರ ಜವಾಬ್ದಾರಿಗಳು. ಸೊ ಎಲ್ಲ ನೋಡ್ರಿ, ಇದು FLN ಬೇರೆ ಬೇರೆ ಮತ್ತು ತರಗತಿ ಏನು ಬೋಧನೆ, ಬೇರೆ ವಿಷಯ ಬೋಧನೆ ಅನ್ನೋದಕ್ಕಿಂತ ಅದನ್ನು ಮ್ಯಾಪ್ ಮಾಡ್ಕೊಂಡು ಕಲಿಸಿ, ಅಂದ್ರೆ ಇಂಟಗ್ರೇಟ್ ಮಾಡ್ಕೊಳ್ಳುವಂಥದ್ದು, ಜೋಡಿಸ್ಕೊಳ್ಳುವಂಥದ್ದು ಏನಿದೆ ದೈನಂದಿನ ಚಟುವಟಿಕೆಗಳಿಗೆ ಅದನ್ನ ಒತ್ತು ಹೇಳಲಾಗಿದೆ. ವಿಶೇಷ ತರಗತಿಗಳನ್ನು ಆಯೋಜಿಸ್ರಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಬಹಳ ಮುಖ್ಯವಾಗಿ ಬಹಳ ಅಂತರಗಳಿದ್ದಾಗ ನಾವು ಒಂದು ಸ್ಪೆಷಲ್ ಕ್ಲಾಸ್ಗಳನ್ನ ಮಾಡುವಂಥದ್ದು ಒಳ್ಳೆಯದು. ಎಲ್ಲಾ ಶಿಕ್ಷಕರನ್ನ ಭಾಗಿದಾರನಾಗಿ ಮಾಡುವಂಥದ್ದು. ಇದು ಕನ್ನಡ ಮತ್ತು ಗಣಿತಕ್ಕ ಶಿಕ್ಷಕರಿಗೆ ಅಷ್ಟೇ ಸಂಬಂಧ ಅಲ್ಲ, ಇಂಗ್ಲಿಷ್ ಶಿಕ್ಷಕರಿಗೆ ಅಷ್ಟೇ ಸಂಬಂಧ ಅಲ್ಲ, ಎಲ್ಲಾ ಶಿಕ್ಷಕರು ಸಹ ಇದು ಬೇಕೇ ಆಗತ್ತೆ ಎನ್ನುವಂಥದ್ದು. ಸಾಧಿಸಿದ ವಿದ್ಯಾರ್ಥಿಗಳನ್ನ ಗುರುತಿಸಿಕೊಳ್ಬೇಕು ಅನ್ನುವಂಥದ್ದು. ಪೋಷಕರ ಸಹಭಾಗಿತ್ವ ಬಹಳ ಮುಖ್ಯ. ಏನೇನು ಕಲಿಕೋಪಕರಣಗಳಿದಾವೆ, ಸಂಪನ್ಮೂಲಗಳಿದೆ, ಅವೆಲ್ಲವುಗಳನ್ನ ಬಳಸ್ಕೊಳ್ಳುವಂಥದ್ದು. ಮತ್ತು ಶಿಕ್ಷಕರೇ ಒಂದು FLN ಕಿಟ್ ಮಾಡಿ ಅನ್ನುವಂಥದ್ದು ಇಲ್ಲಿ ನಿರ್ದೇಶನ ಇದೆ. ಅದನ್ನು ಸಹ ನಾವು ಅದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಓದು ಕರ್ನಾಟಕ, ಗಣಿತ ಕಲಿಕಾ ಆಂದೋಲನ ಕಿಟ್, ಕಲಿಕಾ ಸರೆ, ಕಲಿಕಾ ಚೇತರಿಕೆ ಅಭ್ಯಾಸದ ಹಾಳೆಗಳು, ನಲಿಕಲಿ ಕಿಟ್, ವಾಚಕಗಳು, ಇವೆಲ್ಲವುಗಳನ್ನ ಬಳಸ್ಕೊಳ್ಳುವಂಥದ್ದು. ಮತ್ತು ಶಿಕ್ಷಕರು ಬೇಕಾದಷ್ಟು ಮಾಡಿದ್ದೀರಾ ನೀವೆಲ್ಲ, ಇವುಗಳನ್ನು ಸಹ ಬಳಸ್ಕೊಳ್ಳುವಂಥದ್ದು. ಸೊ ಎಲ್ಲಾ ವಿಷಯಗಳ ಶಿಕ್ಷಕರ ಸಹಕಾರದೊಂದಿಗೆ ತರಗತಿ ಶಿಕ್ಷಕರು ದಾಖಲೆ ನಿರ್ವಹಿಸಬೇಕು ಅನ್ನುವಂಥದ್ದು. ಆ ನಮೂನೆಗಳು ಹೇಳಿದಾರೆ, ಆ ನಮೂನೆಗಳನ್ನ ನಾನು ಇಲ್ಲಿ ಇದು ಮಾಡ್ಲಿಕ್ಕೆ ಹೋಗಲ್ಲ. ಸೊ ಈ ನಮೂನೆ ನೋಡಿ ಇಲ್ಲಿದೆ. ಇಲ್ಲಿ O1, O2, O3 ಓರಲ್ ಕಾಂಪಿಟೆನ್ಸೀಸ್ ಅಂತ, ಇಲ್ಲಿ R1, R2, R3 ಅಂದ್ರೆ ರೀಡಿಂಗ್ ಕಾಂಪಿಟೆನ್ಸೀಸ್, W1, W2 ಅಂದ್ರೆ ರೈಟಿಂಗ್ ಕಾಂಪಿಟೆನ್ಸೀಸ್, N1 and N2, N3 ಅಂದ್ರೆ ಇದು ನ್ಯೂಮರಿಸಿ ಕಾಂಪಿಟೆನ್ಸೀಸ್. ಇದು ರೂಬ್ರಿಕ್ಸ್ ಅನ್ನ ಮಾಡಿದಾರೆ, ಅದ್ರ ಬಗ್ಗೆ ಹೇಳ್ತೀನಿ ನಾನು. BB ಅಂದ್ರೆ ಬಿಲೋ ಬೇಸಿಕ್, B ಅಂದ್ರೆ ಬೇಸಿಕ್, P ಅಂದ್ರೆ ಪ್ರೊಫಿಷಿಯಂಟ್, A ಅಂದ್ರೆ ಅಡ್ವಾನ್ಸ್ಡ್. ಸೊ ಇದು ಈ ರೂಬ್ರಿಕ್ಸ್ ಏನಿದೆ, ಇದು ನಾವು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಇರುವಂತಹ ರೂಬ್ರಿಕ್ಸ್ ಅನ್ನ ಇದನ್ನ ಬಳಸ್ಕೊಂಡಿರುವಂತದ್ದು. ರೂಬ್ರಿಕ್ಸ್ ಇದ್ರೆ ಶಿಕ್ಷಕರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ, ಯಾಕಂದ್ರೆ ಆ ಮಗು ತುಂಬಾ ಒಂದು ಕಲಿಕಾ ಫಲ ಸಾಧನೆ ಮಾಡ್ಲಿಕ್ಕೆ ಸ್ವಲ್ಪ ಸಾಧ್ಯ ಆಗದೇ ಇರುವಂತಹ ಲೆವೆಲ್ ಅಲ್ಲಿ ಇದ್ರೆ, ಹಂತದಲ್ಲಿದ್ರೆ ಅದನ್ನ ಗುರುತಿಸ್ಕೊಳ್ಳಿ ಅನ್ನುವಂತಹ ಉದ್ದೇಶದಿಂದ ಇದನ್ನ ಇದನ್ನ ಮಾಡಲಾಗಿದೆ. ಕ್ಲಸ್ಟರ್ ಹಂತದಲ್ಲಿ ಹೇಳಲಾಗಿದೆ ಇದ್ರ ಬಗ್ಗೆ ನಾನು ವಿವರಿಸಲ್ಲ. ಸೊ ಕ್ಲಸ್ಟರ್ ರಿಸೋರ್ಸ್ ಗ್ರೂಪ್ ಅನ್ನ ಮಾಡ್ಕೊಳ್ಳುವಂಥದ್ದು ಏನಿದೆ, ಶಾಲೆಗಳಿಗೆ ಮಾರ್ಗದರ್ಶನ ಕ್ಲಸ್ಟರ್ ಲೆವೆಲ್ ಇಂದ ಕೊಡುವಂಥದ್ದು, ಯಶೋಗಾಥೆಗಳನ್ನ ದಾಖಲಿಸ್ತಕ್ಕಂಥದ್ದು, ಮತ್ತು ಇದನ್ನ ವಾಟ್ಸಪ್ ಮೂಲಕ ಅಥವಾ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಹಂಚಿಕೊಳ್ತಕ್ಕಂಥದ್ದು. ಮತ್ತು ಮಕ್ಕಳಿಗೆ FLN ಸಾಧಿಸಿದ ಮಕ್ಕಳಿಗೆ ಏನ್ ಬೇಕು ಅಂದ್ರೆ ಅವ್ರಿಗೆ ಹೇಗೆ ಅದನ್ನ ಸಾಧಿಸಬೇಕು ಅನ್ನೋದ್ರ ಬಗ್ಗೆ ಶಿಕ್ಷಕರಿಗೆ ಬೆಂಬಲ ಕೊಡುವಂಥದ್ದು. ಶಾಲಾ ಭೇಟಿಗಳಲ್ಲಿ FLN ಬಗ್ಗೆ ಪ್ರಗತಿ ಪರಿಶೀಲನೆ ಮಾಡುವಂಥದ್ದು, ಇದೆಲ್ಲ ಇದೆ. ಇದು ಕ್ಲಸ್ಟರ್ ಹಂತದಿಂದ ಈ ಒಂದು ಮಾಹಿತಿಯನ್ನ ಕೊಡಬೇಕು ಅನ್ನುವಂಥದ್ದು ಅಲ್ಲಿ ನಿರ್ದೇಶನವನ್ನ ಕೊಡಲಾಗಿದೆ. ಸೊ ಇದ್ರ ಬಗ್ಗೆ ನೋಡಿ, ಇದನ್ನ ನೀವು ಗಮನಿಸಬಹುದು. ಇಲ್ಲಿ ಎಷ್ಟು ತರಗತಿ ವಾರಿದೆ, ಇಲ್ಲಿ 3 ರಿಂದ 2ನೇ ತರಗತಿಯ ಕಲಿಕಾ ಫಲಗಳನ್ನು ಆಧರಿಸಿ, ಯಾಕಂದ್ರೆ ಈಗಾಗಲೇ ತರಗತಿ 2 ಮುಗಿದಿರೋದ್ರಿಂದ 3 ರಿಂದ 10ನೇ ತರಗತಿ 10ನೇ ತರಗತಿಗೆ ಯಾಕೆ ತಗೊಂಡಿದ್ದಾರೆ ಅಂದ್ರೆ ಆ ಕಲಿಕಾ ಅಂತರಗಳು ಬರದೇ ಇರುವಂತಹ ಮಕ್ಕಳಿಗೆ ಕಲಿಸ್ಬೇಕು ನಾವು, ಯಾಕಂದ್ರೆ ದೀಸ್ ಆರ್ ಆಲ್ ಫೌಂಡೇಶನಲ್ ಸ್ಕಿಲ್ಸ್ ಅನ್ನುವಂತಹ ಕಾರಣಕ್ಕೆ FLN ಸಾಧಿಸಿರುವ ಅಂತಂದಾಗ ಸಂಪೂರ್ಣವಾಗಿ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಇರುವಂತವ್ರನ್ನ ತೆಗೆದುಕೊಳ್ಳುವಂಥದ್ದು ಮುಖ್ಯವಾಗಿರುವಂಥದ್ದು. ಸಾಧಿಸಬೇಕಾದಂಥವ್ರು ಎಷ್ಟು, ಇದನ್ನ ನಾವು ಇಲ್ಲಿ ಹಾಕ್ಬೇಕಾಗತ್ತೆ. ಬ್ಲಾಕ್ ಅಲ್ಲಿ ಸಹ ಅಷ್ಟೇನೆ ಕಾರ್ಯಾಗಾರ ಏರ್ಪಡಿಸುವಂಥದ್ದು, ಪರಿಶೀಲನಾ ಸಭೆಗಳನ್ನ ಮಾಡುವಂಥದ್ದು, ಮತ್ತೆ ಬ್ಲಾಕ್ ರಿಸೋರ್ಸ್ ಗ್ರೂಪ್ ಅನ್ನ ಮಾಡ್ಕೊಳ್ಳುವಂಥದ್ದು, ಯಶೋಗಾಥೆ ನಾವೀನ್ಯತ ಅಭ್ಯಾಸಗಳನ್ನ ಡಿಸಿಮಿನೇಟ್ ಮಾಡುವಂಥದ್ದು, ಪ್ರಚುರಪಡಿಸ್ತಕ್ಕಂಥದ್ದು. ಮತ್ತೆ ಇಲ್ಲಿ ನೋಡಿ, ಬೇಸ್ ಲೈನ್, ಮಿಡ್ ಲೈನ್, ಎಂಡ್ ಲೈನ್ ಮಾಡಬೇಕು ಅನ್ನುವಂಥದ್ದು. ನೋಡಿ, ಈಗ ಒಂದು ಬೇಸ್ ಲೈನ್ ಮಾಡ್ಕೋಬೇಕು ನಾವು, ಆರಂಭಿಕವಾಗಿ ಎಷ್ಟಿದ್ದಾರೆ ಮಕ್ಕಳು, ಅದಕ್ಕೆ ಕಲಿಕಾ ಫಲ ಆಧಾರಿತವಾಗಿ ನೀವು ಒಂದು ಮೌಲ್ಯಾಂಕನಕ್ಕೆ ಬೇಕಾದಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನ ಮಾಡ್ಕೋಬೇಕಾಗತ್ತೆ. ನನ್ನ ಒಂದು ಸಜೆಷನ್ ಏನು ಅಂದ್ರೆ, ತರಗತಿ 1ಕ್ಕೆ
1ರಲ್ಲಿರ್ತಕ್ಕಂಥ ಮಕ್ಕಳಿಗೆ ಬಾಲವಾಟಿಕದ್ದು ತಗೊಂಡು ಮಾಡುವಂಥದ್ದು, 2ರಲ್ಲಿರುವಂಥವ್ರಿಗೆ 1ನೇ ತರಗತಿದು ತಗೊಂಡು ಮಾಡುವಂಥದ್ದು ಉತ್ತಮ ಅಂತ ನನ್ನ ಭಾವನೆ. ಬೇಸ್ ಲೈನ್ ಮತ್ತು ಮಿಡ್ ಲೈನ್ ಮತ್ತು ಎಂಡ್ ಲೈನ್. ಮಿಡ್ ಲೈನ್ ಅಂದಾಗ ಮೋಸ್ಟ್ಲಿ ಈಗ ಬೇಸ್ ಲೈನ್ ಮಾಡ್ಕೋಬೇಕು. ಮಿಡ್ ಲೈನ್ ಅಂದ್ರೆ ಮೋಸ್ಟ್ಲಿ ಒಂದು ಸೆಪ್ಟೆಂಬರ್, ಅಕ್ಟೋಬರ್, ಆ ಥರ, ನವೆಂಬರ್ ಒಳಗಡೆ, ಮಾರ್ಚ್ ಒಳಗಡೆ ಎಂಡ್ ಲೈನ್ ಮಾಡುವಂಥದ್ದು. ಎಷ್ಟು ಪ್ರಗತಿ ಆಗಿದೆ ಅನ್ನುವಂಥದ್ದನ್ನ ನಾವು ಅವಲೋಕನ ಮಾಡುವಂಥದ್ದು. ಸೊ ಇದು ಬ್ಲಾಕ್ ಲೆವೆಲ್ದು. ಇದು ಅಂದ್ರೆ ಇಲ್ಲಿ ಮೌಖಿಕದ್ದು ಎಷ್ಟು ಓದುವುದು, ಬರೆಯೋದು, ಈ ಥರದ್ದೆಲ್ಲ ಇವು ಕೆಲವನ್ನ ಸೇರಿಸ್ಬಿಟ್ಟು ಇಲ್ಲಿ ಹಾಕುವಂಥದ್ದು ಏನಿದೆಯಲ್ಲ ಅದು. ಜಿಲ್ಲಾ ಮಟ್ಟದ ಜವಾಬ್ದಾರಿ ಸಹ ಇಲ್ಲಿ ಹೇಳಿದ್ದಾರೆ. ಇದ್ರ ಬಗ್ಗೆ ನಾನು ವಿವರಿಸ್ಲಿಕ್ಕೆ ಹೋಗಲ್ಲ, ನಾನು ಮುಂದೆ ಹೋಗ್ತೀನಿ. ನಾನು ನೋಡಿ, ಇದು 3 ಯಾವ್ಯಾವ ಕೊಡಬೇಕು ಅನ್ನೋದು ಈ ಸ್ಲೈಡಲ್ಲಿ ತಾವು ಗಮನಿಸ್ಬೋದು. ಯಾವ್ಯಾವಾಗ ಮಾಹಿತಿಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಡಲಾಗಿದೆ. FLN ಸಾಧನೆಗೆ ವಾರ್ಷಿಕ ಕ್ರಿಯೆ ಯೋಜನೆ ಅಂತ ಮಾಡಲಾಗಿದೆ. ಅಂದ್ರೆ ಮೇ ತಿಂಗಳಲ್ಲಿ ಏನ್ ಮಾಡಬೇಕು, ಜೂನ್ ತಿಂಗಳಲ್ಲಿ ಏನ್ ಮಾಡಬೇಕು, ಇದು ನಿಮಗೆ ಜೂನ್ ತಿಂಗಳಲ್ಲಿ FLN ಮಾಸಾಚರಣೆಯನ್ನ ಮಾಡಿ ಅನ್ನೋದ್ರ ಬಗ್ಗೆ ನಿರ್ದೇಶನ ಇದೆ. ಅಲ್ಲಿ ನಾವು ಗುರುತಿಸ್ಕೊಂಡಿರೋ ಮಕ್ಕಳಿಗೆ A ಮತ್ತು B, ಯಾವ ಮಕ್ಕಳು ಕಲಿಕೆ ಸಾಧನೆ ಆಗಿಲ್ಲ, ಕಲಿಕಾ ಫಲ B ಅಂತ ನಾವು ಗುರುತಿಸ್ತೀವಿ. ತಾವೆಲ್ಲ ಮಾಡ್ತಾ ಇದ್ದೀರಿ. A ಇರುವಂತಹ B ಮಕ್ಕಳಿಗೆ ಯಾವ ರೀತಿಯಲ್ಲಿ ನಾವು ಸಪೋರ್ಟ್ ಮಾಡಬೇಕು ಅನ್ನೋದು ಸಂಬಂಧಪಟ್ಟಂಗೆ ಇಲ್ಲೆಲ್ಲ ಪ್ರಾರ್ಥನಾ ಅವಧಿಯ ಚಟುವಟಿಕೆಗಳಿಂದ ಜೋಡಿಸ್ಕೊಳ್ಳುವಂಥದ್ದು ಏನಿದೆಯಲ್ಲ ಅದು. ಸೊ ಇದು ನಾನು ಇದನ್ನ ಸೆಲ್ಫ್ ಎಕ್ಸ್ಪ್ಲನೇಟರಿ ಇದೆ. ಇದ್ರ ಬಗ್ಗೆ ನಾನೇನು ಹೆಚ್ಚು ನಾನು ಓದ್ಲಿಕ್ಕೆ ಹೋಗಲ್ಲ. ಸಮಾಲೋಚನಾ ಸಭೆ ಸೆಪ್ಟೆಂಬರ್ನಲ್ಲಿ ಬರುವಂತಹ ಚಟುವಟಿಕೆಗಳಲ್ಲಿ ಜೋಡಿಸ್ಕೊಳ್ಳುವಂಥದ್ದು, ಅಕ್ಟೋಬರಲ್ಲಿ, ಅಂದ್ರೆ ಈ ಹಂತಗಳಲ್ಲಿ ಗಾಂಧಿ ಜಯಂತಿ, ಬೇರೆ ಬೇರೆ ಜಯಂತಿಗಳು ಬರ್ತಲ್ಲ, ಅಲ್ಲಿ ಆ ಬುನಾದಿ ಕೌಶಲ್ಯಗಳು ಕಡಿಮೆ ಇರುವಂತಹ ಮಕ್ಕಳಿಗೆ ಅವಕಾಶವನ್ನ ಕೊಡುವಂಥದ್ದು. ಇದು ಹೆಚ್ಚು ಹೆಚ್ಚು ಅವಕಾಶಗಳನ್ನ ಕೊಟ್ಟಷ್ಟು ಆ ಮಕ್ಕಳಿಗೆ ಆ ಒಂದು ಅವಕಾಶ ಸಿಕ್ಕುತ್ತೆ. ಅಟ್ ದ ಸೇಮ್ ಟೈಮ್ ಬೇರೆ ಮಕ್ಕಳಿಗೂ ಸಹ ಕೊಡಬೇಕು. ಸೊ ಅಲ್ಲಿ ನಾವು ಇದು ಸಹ ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಸಹ ತಾವು ಗಮನಿಸಬಹುದು, ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ. ಸೊ ಇಲ್ಲಿ ಸ್ಟ್ರಾಟಜಿ ನೋಡಿ, ಇದು ನಾನು ಇಲ್ಲಿ ನೀವು ಗಮನಿಸಬಹುದು. ಇಲ್ಲಿ ಒಂದೊಂದು ಕಲಿಕಾ ಫಲಕ್ಕೂ ಒಂದೊಂದು ಸ್ಟ್ರಾಟಜಿಯನ್ನ ಕೊಡಲಾಗಿದೆ. ಇಲ್ಲಿ ಇದನ್ನ ನಾನು ಹೆಚ್ಚು ವಿವರಿಸ್ಲಿಕ್ಕೆ ಹೋಗಲ್ಲ. ತುಂಬಾ ಒಂದು ಅರ್ಥ ಆಗೋ ತರಾನೇ ಇದೆ, ತುಂಬಾ ಚೆನ್ನಾಗಿದೆ. ಈ ರೂಬ್ರಿಕ್ಸ್ ಅನ್ನ ಸುಧಾರಿತ ಅಂತ ನಾವಲ್ಲಿ ಕೊಟ್ಟಿದ್ದೀವಿ. ಅಲ್ಲಿ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಇರುವಂತವ್ರಿಗೆ, ಕೆಲವರಿಗೆ ಸಂಶಯ ಇದೆ. ಸುಧಾರಿತ ಅಂದ್ರೆ ಪ್ರೊಫಿಷಿಯೆಂಟ್ ಅನ್ನೋದು 3ನೇದು ಬರುತ್ತೆ, ಪ್ರಾವೀಣ್ಯತೆ ಅನ್ನುವಂಥದ್ದು. ಸುಧಾರಿತ ಅನ್ನೋ ಪದ ಅಷ್ಟು ನಿಮಗೆ ಸರಿ ಹೋಗ್ಲಿಲ್ಲ ಅಂದ್ರೆ ಮುಂದುವರೆದ ಅಂತನೂ ಸಹ ತಾವು ಅದನ್ನ ತಗೋಬಹುದು, ಅಡ್ವಾನ್ಸ್ಡ್ ಅಂತ. ಅಂದ್ರೆ ಆ ಕಲಿಕಾ ಫಲವನ್ನ ಹಂತಕ್ಕೆ ಹೋಗಿ ಅಥವಾ ಅದಕ್ಕೂ ಮೀರಿ ಆ ಮಕ್ಕಳಿಗೆ ಗ್ರಹಿಕೆ ಇರುವಂತದ್ದೇನಿದೆ, ಅದಕ್ಕೆ ನಾವು ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ರೂಬ್ರಿಕ್ಸ್ ಅಲ್ಲಿ ಹೇಳಿರುವಂತದ್ದು. ಸೊ ಇದಕ್ಕೆ ಇಲ್ಲಿ ಸ್ಟ್ರಾಟಜಿಗಳನ್ನ ಕೊಡಲಾಗಿದೆ. ಇಲ್ಲಿ ಭಾಷೆಯಲ್ಲೇ ಇರಬಹುದು, ಗಣಿತದಲ್ಲೇ ಇರಬಹುದು. ಸ್ಟ್ರಾಟಜಿ ಏನು ಅಂತ ಹೇಳಿದ್ರೆ ಸನ್ನಿವೇಶಗಳನ್ನ ಸೃಷ್ಟಿ ಮಾಡುವಂಥದ್ದು. ಭಾಷೆಯಲ್ಲಿ ಒಂದು ಪಾತ್ರಾಭಿನಯ ಅಥವಾ ಒಂದು ಸಂಭಾಷಣೆ ಅಥವಾ ಒಂದು ಸನ್ನಿವೇಶದ ಸೃಷ್ಟಿ ಮಾಡುವಂಥದ್ದು, ಮಕ್ಕಳಿಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡುವಂಥದ್ದು. ಇದಕ್ಕೆ ಬೇಕಾದ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಸಂಪನ್ಮೂಲಗಳನ್ನ ಬಳಸ್ಕೊಳ್ಳುವಂಥದ್ದು. ಸೊ ಅದೆಲ್ಲ ಸಂಪನ್ಮೂಲಗಳು ಇಲ್ಲಿ ಉದಾಹರಣೆ ಕೊಡಲಾಗಿದೆ. ಇನ್ನೂ ಸಹ ತಮಗೆ ಹೊಳೆದಂತಹ ಅನೇಕ ಸಂಪನ್ಮೂಲಗಳನ್ನ ತಾವು ಬಳಸ್ಕೋಬಹುದಾಗಿದೆ. ಸೊ ಇದ್ರ ಬಗ್ಗೆ ನಾನು ಹೆಚ್ಚು ಇದು ಮಾಡ್ಲಿಕ್ಕೆ ಹೋಗಲ್ಲ. ಒಂದೊಂದು ತುಂಬಾ ಇದು ಜಾಸ್ತಿ ಇರೋದ್ರಿಂದ ನಾನು ಇದನ್ನೊಂದು ಪೂರ್ತಿಯಾಗಿ ಇದನ್ನ ನಾನು ವಿವರಿಸ್ಲಿಕ್ಕೆ ಹೋಗಲ್ಲ. ತಾವು ಇದನ್ನ ಒಂದೊಂದೇ ನೀವು ನೋಡಬಹುದು. ಸೊ ಇಲ್ಲಿ ಸಾಧನೆ ಆಗಿದೆ ಅನ್ಲಿಕ್ಕೆ ಸುಧಾರಿತ ಅಂದ್ರೆ ಮುಂದುವರಿದ ಹಂತಕ್ಕೆ ಮಕ್ಕಳು ಬಂದಿರಬೇಕು. ಆಗ ಮಕ್ಕಳಲ್ಲಿ ಬುನಾದಿ ಕೌಶಲ ಆಗಿದೆ ಅನ್ನುವಂಥದ್ದು. ನೋಡಿ, ಇದು ನಾವು ಈಗ FLN ಕುರಿತ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳೋಣ ಅಂತ ಒಂದು ಇಲ್ಲಿ ಹಾಕಿದ್ದೀನಿ. ಇಲ್ಲಿ ನಾನು ಸುಮ್ಮನೆ ನಾನು ನಿಮಗೆ ನೋಡಿ, ಇಲ್ಲಿ ಬಹಳಷ್ಟು ಇಲ್ಲಿ ಕೆಲವು ನಿಮಗೆ ಸಂಪನ್ಮೂಲಗಳು ಗೌರ್ಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್ ಮತ್ತು ಬೇರೆ ಬೇರೆ ವೆಬ್ಸೈಟ್ ಇಂದ ನಾನು ಇಲ್ಲಿ ಕೊಟ್ಟಿದ್ದೀನಿ ನಾನಿಲ್ಲಿ. ಸೊ ಇದನ್ನ ತಾವು ಸುಮ್ಮನೆ ಅದನ್ನು ತೋರಿಸ್ತೀನಿ, ಅದನ್ನು ನಿಮಗೆ. ನೋಡಿ, ಆ ಒಂದು ವೆಬ್ಸೈಟ್ ಅನ್ನ ನೀವು ಓಪನ್ ಮಾಡಿದ್ರೆ ಇದು ನಿಪುಣ್ ಭಾರತ್ ದಲ್ಲಿ ಸ್ಲೈಡ್ ಕಾಣಿಸ್ತಾ ಇದೆಯಾ ತಮಗೆ? ಯಾರಾದ್ರೂ ಹೇಳ್ತೀರಾ? ಹಾ ಸರ್, ಕಾಣಿಸ್ತಾ ಇದೆ. FLN ಕುರಿತ ತಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳೋಣ ಅಂತ. ಅಲ್ಲ, ನಿಪುಣ್ ಭಾರತ್ ಅಂತ ಹಾಕಿದೀನಿ ನಾನಿಲ್ಲಿ. ಅದ್ ಬರ್ತಾ ಇದೆಯಾ?
ಹಾ ಸರ್ ಬರ್ದಿದೆ, ನಿಪುಣ್ ಭಾರತ್ ಅಂತ ಬಂದಿದೆ ಸರ್. ನಿಪುಣ್ ಭಾರತ್ ಒಂದು ಚಿತ್ರ ಇದೆ ಇಲ್ಲಿ ಮಕ್ಕಳದು, ಕಾಣಿಸ್ತಾ ಇದೆಯಾ? ಹಾ ಮಕ್ಕಳು ಚಿತ್ರ ಇಲ್ಲ ಸರ್, ನಿಪುಣ್ ಭಾರತ ಕೆಳಗಿದ್ದು ಅದ್ರದ್ದು ಲಿಂಕ್ ಇದೆ ಸರ್, HTTPS ಅಂತ ಬಂದು. ಹಂಗಾದ್ರೆ ಇದು ಬರಲ್ಲ ಅನ್ಸುತ್ತದು. ನಾವು ಅಂದ್ರೆ ಅಲ್ಲಿ ವೆಬ್ಸೈಟ್ಗೆ ಹೋಗಿ ತೋರಿಸ್ತಾ ಇದ್ದೀನಿ, ಬಟ್ ಅದು ಇಲ್ಲಿ ಬರ್ತಾ ಇಲ್ಲ ಅದು. ಆಯ್ತು, ನೀವು ಅದನ್ನ ನಾನು ಕಳಿಸ್ತೀನಿ, ಇದನ್ನ ನೀವು ಆಮೇಲೆ ಅದನ್ನ ನೋಡ್ಕೋಬಹುದು. ಇದರಲ್ಲಿ ಆ ಸ್ಲೈಡ್ಗಳನ್ನ ತಾವು ಗಮನಿಸ್ಕೋಬಹುದು. ಓಕೆ ಸರ್. ಈಗ ಕಾಣಿಸ್ತಾ ಇದೆಯಾ ಸ್ಲೈಡ್? ನೆಕ್ಸ್ಟ್ ಸ್ಲೈಡ್ ಹೋಗಿದ್ಯಾ? ಇಲ್ಲ ಸರ್, ಅದೇ ಇದೆ. ಸ್ಲೈಡ್ ಮೂವ್ ಆಗ್ತಾ ಇಲ್ಲ. ಐ ಡೋಂಟ್ ನೋ ವಾಟ್ ಈಸ್ ಹ್ಯಾಪನ್ಡ್. ಓಕೆ, ಈಗ ಕಾಣಿಸ್ತಾ ಇದೆಯಾ? ನೆಕ್ಸ್ಟ್ ಸ್ಲೈಡ್ಗೆ ಹೋಗಿದೀನಿ ನೋಡಿ. ಇನ್ನು ಇಲ್ಲ ಸರ್, ಮೂವ್ ಆಗ್ಲಿಲ್ಲ. ಹೋಗ್ಲಿಲ್ವಾ? ಓಕೆ, ಈಗ ಮೂವ್ ಆಗಿದ್ಯಾ? ಜಾಯ್ಫುಲ್ ಲರ್ನಿಂಗ್ ಅಂತ ಬಂದಿದೆ ನೋಡಿ. ಹಾ ಸರ್, ಈಗ ಬಂತು. ಹಾ ಓಕೆ, ಇದು ಈ ಒಂದು 6 ಇಂಪ್ರೂವ್ ಫೌಂಡೇಶನಲ್ ಲರ್ನಿಂಗ್ ಅಂತ ಬಂದಿದೆ ಸರ್. ಎಸ್. ಸೊ ಇದು ಒಂದು 6-7 ಲಿಂಕ್ಸ್ ನ ತಮಗೆ ಕೊಟ್ಟಿದ್ದೀನಿ ನಾನು. ಸೊ ಇವುಗಳನ್ನ ತಾವು ದಯಮಾಡಿ ಗಮನಿಸ್ಕೋಬೇಕು ಅಂತ. ಯಾಕಂದ್ರೆ FLN ಅನ್ನುವಂಥದ್ದು ಏನಿದೆ, ನಾವು ಕೂಡ ಸರ್ಕ್ಯುಲರ್ ಅಥವಾ ಇಲಾಖೆ ಕೂಡ ಸರ್ಕ್ಯುಲರ್ ಅಷ್ಟಕ್ಕೆ ಸೀಮಿತ ಆಗೋದ್ ಬೇಡ. ನಾವು ಇವುಗಳಲ್ಲಿ ತುಂಬಾ ಒಳ್ಳೊಳ್ಳೆ ವಿಷಯದ ವರ್ಲ್ಡ್ ಬ್ಯಾಂಕ್ ಒಂದು ವರದಿ ಇದೆ ಅದರೊಳಗಡೆ, ಈ ಒಂದು ಲಿಂಕ್ ಅಲ್ಲಿ. ಆ ವರ್ಲ್ಡ್ ಬ್ಯಾಂಕ್ ವರದಿಯಲ್ಲಿ ವರ್ಲ್ಡ್ ಲೆವೆಲ್ ಅಲ್ಲಿ ಈ ಪ್ರಾಬ್ಲಮ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಸಹ ಅಲ್ಲಿ, ಅಂದ್ರೆ ಫೌಂಡೇಶನ್ ಲಿಟರಸಿ ಅಂಡ್ ನ್ಯೂಮರಸಿ ಸ್ಕಿಲ್ಸ್ ಎಷ್ಟಿದೆ ಇದನ್ನ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಇಲ್ಲಾಂದ್ರೆ ನಾನು ತೋರಿಸ್ತಾ ಇದ್ದೆ, ಆಗ್ತಾ ಇಲ್ಲ. ತಾವು ನನಗೆ ದಯಮಾಡಿ ಕ್ಷಮಿಸಬೇಕು. ಅದರಿಂದ ಇದನ್ನ ನಾನು ತೋರಿಸ್ಬೇಕಂತಾನೆ ನಾನೆಲ್ಲ ಬ್ರೌಸ್ ಮಾಡಿ ಇಟ್ಟಿದ್ದೆ. ತಾವು ಅದನ್ನು ದಯಮಾಡಿ ನೋಡಿ ಅಂತ ನಾನು ಇದು ಮಾಡ್ತೀನಿ. ಈಗ ಇದು ಮುಖ್ಯವಾಗಿ ಈ ಕಾನ್ಸೆಪ್ಟ್ಗೆ, ಅಂದ್ರೆ ನಮ್ದು ಇವತ್ತಿನ ವೆಬಿನಾರ್ನ ಒಂದು ಟಾಪಿಕ್ ಏನಿದೆ, ಶಾಲೆಗಳಲ್ಲಿ FLN ಅನುಷ್ಠಾನ ಹೇಗೆ ಮಾಡಬಹುದು ಅನ್ನುವಂಥದ್ದೇನಿದೆ, ಅದಕ್ಕೊಂದು 3-4 ನಿಮಿಷ ನಾನು ವಿವರಣೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಬಹಳ ಮುಖ್ಯವಾಗಿ ಇದು ಈಗ ಗೌರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ, ನಮ್ಮ DSCIT ಮತ್ತು SSK ಇಂದ ಮತ್ತು ನಮ್ಮ ಡೈರೆಕ್ಟ್ಗಳಿಂದ ಕೊಟ್ಟಿರುವಂತಹ ಒಂದು ಮಾರ್ಗಸೂಚಿಗಳೇನಿದಾವೆ ಅಷ್ಟಕ್ಕೆ ನಾವು ಸೀಮಿತ ಆಗೋದಕ್ಕಿಂತಲೂ ಸಹ ಇದು ನಮ್ಮ ತರಗತಿಗಳಿಗೆ, ನಮ್ಮ ಮಕ್ಕಳಿಗೆ ಬೇಕಾಗಿದೆ. ಇದನ್ನ ನಾವು ನಮ್ಮ ಒಂದು ಅವಶ್ಯಕತೆ ಇದೆ ಇದು ಅನ್ನುವಂತಹ ದೃಷ್ಟಿಯನ್ನ ನಾವು ಇಟ್ಕೊಂಡು ಈ ಕಲಿಕಾ ಫಲಗಳನ್ನ ಆಧಾರಿತವಾಗಿ, FLN ಕಲಿಕಾ ಫಲಗಳನ್ನು ಆಧಾರಿತವಾಗಿ ಇಟ್ಕೊಂಡು ನಾವು ಕೆಲಸವನ್ನ ಮಾಡುವಂಥದ್ದೇನಿದೆಯಲ್ಲ, ತುಂಬಾ ಒಂದು ಆಳವಾಗಿ ಮತ್ತು ಅದನ್ನ ಒಂದು ಬದ್ಧತೆಯಿಂದ ನಾವು ಕೆಲಸ ಮಾಡುವಂಥದ್ದೇನಿದೆಯಲ್ಲ, ಅದು ಬಹಳ ಮುಖ್ಯವಾಗಿರುವಂಥದ್ದು ಅನ್ನುವಂಥದ್ದು ನಮ್ಮ ಭಾವನೆ. ಯಾಕಂದ್ರೆ ಮುಂದಿನ ವರ್ಷದ ಒಳಗಡೆ ಇದು ನಾವು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಸಂಪೂರ್ಣವಾಗಿ ಇದರ ಬಗ್ಗೆ ಅರ್ಥ ಗ್ರಹಿಕೆ ಆಗ್ಬೇಕಾಗತ್ತೆ. ಮತ್ತು ವಿವಿಧ ಬೋಧನಾ ವಿಧಾನಗಳು, ಪೆಡಗಾಗಿಕ್ ಪ್ರಾಕ್ಟೀಸಸ್ ಅಂತ ಏನಂತೀವಿ ನಾವು, ಆಟದ ಮೂಲಕ, ಚಟುವಟಿಕೆ ಮೂಲಕ ಮತ್ತು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳನ್ನ ಮತ್ತು ಬೇರೆ ಬೇರೆ ಕಲಿಕಾ ಸಂಪನ್ಮೂಲಗಳನ್ನ ನಾವು ಬಳಸ್ಕೊಳ್ಳೋದ್ರ ಮೂಲಕ ಮಕ್ಕಳಿಗೆ ಅದನ್ನ ಹೆಚ್ಚು ರೆಲೆವೆಂಟ್ ಮಾಡೋದ್ರ ಮೂಲಕ, ಅಂದ್ರೆ ಏನಾಗಿದೆ, ಆ ಒಂದು ಕೆಲವು ಲಿಂಕ್ಸ್ ಅನ್ನ ನಾನು ನಿಮ್ಗೇನು ತೋರಿಸ್ಬೇಕು ಅಂತಿದ್ದೆ, ಅದರೊಳಗಡೆ ಸ್ಟ್ರೆಸ್ ಮಾಡಿರೋದೇನು ಅಂದ್ರೆ, ನಮ್ಮ ಶಾಲೆಗಳಲ್ಲಿ ಬರ್ತಕ್ಕಂಥ ಮಕ್ಕಳು ಏನಿದ್ದಾರೆ, ಆ ಮಕ್ಕಳಿಗೆ ನಮ್ಮ ಒಂದು ಪಠ್ಯಪುಸ್ತಕ ಇರಬಹುದು, ನಾವು ಬಳಸ್ತಕ್ಕಂಥ ಶಿಕ್ಷಕರಾಗಿ ನಾವು ಬಳಸ್ತಕ್ಕಂಥ ಭಾಷೆ ಇರಬಹುದು, ಅವರ ಮನೆ ಭಾಷೆ ಮತ್ತು ಅವರ ಸ್ಥಳೀಯ ಸಂಸ್ಕೃತಿಗೆ ಸ್ವಲ್ಪ ಭಿನ್ನ ಇರುತ್ತೆ. ಆದ್ರಿಂದ ಅವರು ಜೋಡಣೆ ಆಗಲ್ಲ. ಅಲ್ಲಿ ಒಂದು ಏನಂತ ಕಾಂಟೆಕ್ಸ್ಚುವಲೈಸೇಷನ್ ಅಂತ ಏನಂತೀವಿ, ಅದು ಆಗದೇ ಇರೋದ್ರಿಂದ ಹೆಚ್ಚು ಮಕ್ಕಳು ಕಲಿಕಾ ಫಲಗಳನ್ನ ಸಾಧಿಸ್ಲಿಕ್ಕೆ ಹಿಂದುಳಿತಾರೆ ಅನ್ನುವಂಥದ್ದು. ಇದು ಮಾಡಬೇಕಾಗಿರೋದು ಅಂದ್ರೆ ಮಕ್ಕಳನ್ನ ಅರ್ಥ ಮಾಡಿಕೊಂಡು ಅವರ ಒಂದು ಪರಿಸರ, ಅವರ ಒಂದು ಮನೆಯ ಪರಿಸರ, ಅವರ ಸಾಂಸ್ಕೃತಿಕ ಪರಿಸರ, ಅವರ ಸಾಮಾಜಿಕ ಹಿನ್ನೆಲೆ, ಇವುಗಳನ್ನ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಮ್ಮ ಒಂದು ಅವರು ಬಳಸ್ತಕ್ಕಂಥ ಭಾಷೆ ಇರಬಹುದು, ಮನೆ ಭಾಷೆ, ಅದನ್ನ ಇಟ್ಕೊಂಡು ನಾವು ಅರ್ಥ ಮಾಡ್ಕೊಂಡು ನಾವು ನಮ್ಮ ಒಂದು ಕಲಿಕಾ ಅನುಭವಗಳನ್ನ ನಾವು ರೂಪಿಸ್ಬೇಕಾಗತ್ತೆ ಈ FLN ಕಲಿಕಾ ಫಲಗಳನ್ನ ಸಾಧಿಸ್ಲಿಕ್ಕೆ. ಇನ್ನೂ ಒಂದು ಪ್ರಶ್ನೆ ಬಹಳ ಮುಖ್ಯವಾಗಿ ಏನು ಅಂದ್ರೆ, ಈ FLN ಕಲಿಕಾ ಫಲಗಳನ್ನ ನಾವು
ಒತ್ತು ಕೊಟ್ಟು, ಬಹಳ ಒತ್ತು ಕೊಟ್ಟು ತರಗತಿ ಕಲಿಕಾ ಫಲಗಳನ್ನು ಬಿಡಬಾರ್ದು ಅನ್ನುವಂಥದ್ದು. ಸಮನ್ವಯ ಬಹಳ ಮುಖ್ಯವಾಗಿರುವಂಥದ್ದು. ಬಹಳ ಮುಖ್ಯವಾಗಿ ಜೂನ್ ಜುಲೈನೊಳಗಡೆ ನಾವು ಜೂನ್ ತಿಂಗಳೊಳಗಡೆ ಸೇತುಬಂಧ ಮಾಡ್ತಾ ಇದ್ದೀವಿ. ನಾವು FL ಅನ್ನು ಸಹ ನಾವು ನೋಡಿದ್ದೀವಿ. ಎರಡರಲ್ಲಿಯೂ ಸಹ ಮಕ್ಕಳನ್ನ ನಾವು ಅವರ ಅಂತರಗಳನ್ನ ಸರಿದೂಗಿಸೋ ಕೆಲಸ ಮಾಡಿ ತಕ್ಷಣಕ್ಕೇನೆ ಆಗದೇ ಇರುವಂಥ ಸನ್ನಿವೇಶ ಬಹಳ ಇರುತ್ತೆ. ಬೇರೆ ಬೇರೆ ಸವಾಲುಗಳಿದೆ. ತರಗತಿಯ ದಿನನಿತ್ಯದ ಸನ್ನಿವೇಶಗಳಲ್ಲಿ ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಹೇಗೆ ಮಾಡಬೇಕು ಅನ್ನುವಂಥದ್ದು ಚಿಂತನೆಗಳನ್ನು ಶಾಲಾ ಹಂತಗಳಲ್ಲಿ ಮತ್ತು ಬೇರೆ ಬೇರೆ ಹಂತಗಳಲ್ಲಿ ಇದನ್ನು ನಾವು ಕಟ್ಕೋಬೇಕಾಗತ್ತೆ. ನಾವು ಚರ್ಚೆಯನ್ನು ಮಾಡಬೇಕಾಗತ್ತೆ. ಇದಕ್ಕೆ ಒಂದು ರೆಡಿಮೇಡ್ ಆದ ಸೊಲ್ಯೂಷನ್ ಇಲ್ಲ. ಇದೇನೋ ಸಮಥಿಂಗ್ ಲೈಕ್ ಐ ಆಮ್ ಗೋಯಿಂಗ್ ಟು ಗಿವ್, ನಾನು ಕೊಡ್ತಾ ಇದ್ದೀನಿ, ನೀವು ತಗೊಳ್ತಾ ಇದ್ದೀರಾ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ ಇದಕ್ಕೆ ನಾವೆಲ್ಲರೂ ಸೇರಿ ಮಾಡುವಂಥದ್ದು ಇದ್ರ ಬಗ್ಗೆ ಒಂದು ತಿಳುವಳಿಕೆಯನ್ನು ಹೆಚ್ಚು ಮಾಡ್ಕೊಳ್ತಾ ನಾವು FLN ಜೊತೆಗೆ ನಾವು ತರಗತಿಯ ಕಲಿಕಾ ಫಲಗಳನ್ನು ಸಾಧಿಸಲಿಕ್ಕೆ ಪ್ರಯತ್ನಿಸ್ತಕ್ಕಂಥದ್ದೇನಿದೆ ಅದು ನಾವು ಬಹಳ ಮುಖ್ಯವಾಗಿ ಮಾಡಬೇಕಾಗಿರುವಂಥ ಕೆಲಸ. ಮತ್ತು ನಮ್ಮ ಒಂದು ಬೇರೆ ಬೇರೆ ಮಾಧ್ಯಮಗಳು ಇದಾವೆ ನಮ್ಮಲ್ಲಿ. ದ್ವಿಭಾಷಾ ಮಾಧ್ಯಮ ಇದೆ, ದ್ವಿಭಾಷಾ ತರಗತಿಗಳು ಶಾಲೆಗಳಿದೆ. ಜೊತೆಗೆ ಬೇರೆ ಬೇರೆ ಮಾಧ್ಯಮದ ಶಾಲೆಗಳು ಇದಾವೆ ನಮಗೆ. ಆಂಗ್ಲ ಮಾಧ್ಯಮದ ಶಾಲೆಗಳು ಮತ್ತೆ ಮರಾಠಿ ಮಾಧ್ಯಮದ ಶಾಲೆಗಳು. ಅಲ್ಲಿ ಹೇಗೆ FLN? ಸೊ ಇಂಗ್ಲಿಷ್, ಕನ್ನಡ ಮತ್ತು ಗಣಿತಕ್ಕೆ ಅಷ್ಟೇ ಸಾಕಾ ಅಂತ ನಾವು ಆಲೋಚನೆ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ. ಮಾಧ್ಯಮದಲ್ಲಿ ಕಲಿಯುವಂತಹ ಮಕ್ಕಳು, ಉದಾಹರಣೆಗೆ ಆಂಗ್ಲ ಮಾಧ್ಯಮದಲ್ಲಿ ಮಕ್ಕಳು ಕಲಿತಾ ಇದ್ದಾರೆ ಅಂದರೆ ಅವರಿಗೆ ನಾವು ಆಂಗ್ಲ ಭಾಷೆಯ, ಇಂಗ್ಲಿಷದ ಒಂದು ಭಾಷೆಯಲ್ಲಿ ಭಾಷೆಯ ಕಲಿಕಾ ಫಲಗಳೇನಿದಾವಲ್ಲ ಅವು ಎಲ್ಲ ಭಾಷೆಗೂ ಅವೇ ಕಲಿಕಾ ಫಲಗಳೇನೆ. ಕನ್ನಡಕ್ಕೆ ಬೇರೆ, ಇಂಗ್ಲಿಷ್ಗೆ ಬೇರೆ ಅಲ್ಲ. ಆ ಕಲಿಕಾ ಫಲಗಳನ್ನು ನಾವು ಇಟ್ಟುಕೊಂಡು ಇಂಗ್ಲಿಷ್ ಭಾಷೆಗೂ ಸಹ ನಾವು ಕೆಲಸ ಮಾಡಬೇಕಾಗತ್ತೆ. ಹಿಂದಿ 6ನೇ ತರಗತಿಯಿಂದ ಇರುವಂಥ ಸನ್ನಿವೇಶದಲ್ಲಿ ಹಿಂದಿಗೆ ಮಾಡಬೇಕಾಗತ್ತೆ. ಅಂದರೆ ಇದು ಸ್ವಯಂ ಸ್ಫೂರ್ತಿಯಿಂದ ಮಾಡೋ ಕೆಲಸ. ಇದು ನಾವ್ಯಾರೋ ಹೇಳ್ತೀವಿ ಅಥವಾ ನಮ್ಮ ಒಂದು ಮೇಲಧಿಕಾರಿ ಹೇಳ್ತಾರೆ ಅದಕ್ಕೋಸ್ಕರ ನಾವು ಮಾಡಬೇಕು ಅನ್ನುವಂಥದ್ದಲ್ಲ. ಮಾಧ್ಯಮದಲ್ಲಿ ಕಲಿಯುವಂತಹ ವಿದ್ಯಾರ್ಥಿ ಅವರಿಗೆ ಇದು ಬರದೇ ಹೋದ್ರೆ ಈ ಕಲಿಕಾ ಫಲಗಳು ಅವನು ಬೇರೆ ವಿಷಯಗಳನ್ನು ಹೇಗೆ ಕಲಿತಾನೆ ಅನ್ನುವಂತಹ ನಿಲುವಿನಲ್ಲಿ ನಾವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಸೊ ಇದು ಈಗ ನಾನು ಚರ್ಚೆಗೆ ಈ ಚರ್ಚೆ ಆದಮೇಲೆ ಇದೊಂದು ಸ್ವಲ್ಪ ಇದೆ. ಇದಕ್ಕೆ ಈ ಪ್ರೆಸೆಂಟೇಷನ್ ಬಳಸಲಿಕ್ಕೆ ಬಹಳಷ್ಟು ನಮ್ಮ ಇಲಾಖೆಯ ಎಕ್ಸ್ಪರ್ಟ್ಸ್ ಮತ್ತೆ ನಮ್ಮ ಸ್ನೇಹಿತರುಗಳದ್ದು ಹೆಲ್ಪನ್ನು ತಗೊಂಡಿದ್ದೀನಿ. ಅನೇಕ ಸ್ಲೈಡ್ಸ್ ಏನಿದೆ ನಾನು ಮಾಡಿರೋಂಥದ್ದಲ್ಲ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ NCERT ಅಲ್ಲಿರೋಂಥ ಪ್ರೆಸೆಂಟೇಷನ್ಸು ಮತ್ತು ಇಲಾಖೆಯ ಗೌರ್ಮೆಂಟ್ ಆಫ್ ಇಂಡಿಯಾದ ಶಿಕ್ಷಣ ಇಲಾಖೆಯ ಒಂದು ಸ್ಲೈಡ್ಸ್ ಏನಿದೆ ಅದನ್ನು ನಾನು ಬಳಸ್ಕೊಂಡಿದ್ದೀನಿ. ಮತ್ತು ನಮ್ಮ ಇಲಾಖೆಯ ಅನೇಕ ಒಂದು ದೊಡ್ಡ ತಂಡ ಇದಕ್ಕೆ ಕೆಲಸ ಮಾಡಿದೆ. ಸ್ಟೇಟ್ ಲೆವೆಲಲ್ಲಿ ನಮ್ಮ NGOಗಳು ಸಹ ಕೆಲಸ ಮಾಡಿದರೆ. ಮಂತ್ರ ಫಾರ್ ಚೇಂಜ್, ಕೇರಿಂಗ್ ವಿತ್ ಕಲರ್ಸ್, ನಮ್ಮಲ್ಲಿ ಡಾಕ್ಟರ್ ಪ್ರಸನ್ನ ಕುಮಾರ್, ಕೇರಿಂಗ್ ವಿತ್ ಕಲರ್ಸ್ ಪ್ರದೀಪ್, ಮತ್ತೆ ನಮ್ಮ ಇಲಾಖೆಯಿಂದ ಹೇಳಿದೆ ಅಂದರೆ ನಮ್ಮ ರಾಘವೇಂದ್ರ ಮತ್ತು ನಮ್ಮ ವೇದಮೂರ್ತಿ ಅವರು ತುಮಕೂರು ಡಯಟ್ನ ಹಿರಿಯ ಉಪನ್ಯಾಸಕರು, ಮತ್ತು ಬಹಳ ರಾಜಶೇಖರ್ ಅವರು DSCITಯಲ್ಲಿ, ಮತ್ತು ಉಪನಿರ್ದೇಶಕರ ಫಣೀಶ್ ಸರ್ ಅವರು. ನಾನು ಕೆಲವಷ್ಟೇ ಹೆಸರುಗಳನ್ನ ತಗೊಂಡಿದ್ದೀನಿ. ಈಗ ಕುಮಾರಿ ಶೈಲಜಾ ಅಂತ ಹಿರಿಯ ಸಹಾಯಕ ನಿರ್ದೇಶಕರು, ಎಲ್ಲರೂ ಸೇರಿ ನಾವೆಲ್ಲ ಮಾಡಿರೋಂಥದ್ದು. ಇನ್ನೂ ಅನೇಕರು ಇದ್ದಾರೆ. ನಾನು ಒಂದು 3-4 ಜನದ ಹೆಸರು ಅಷ್ಟೇ ತಗೊಂಡಿದ್ದೀನಿ ನಾನು. ಸೊ ಇದು ಈ ಪ್ರೆಸೆಂಟೇಷನ್ ಅವುಗಳನ್ನ ನಾನು ಕೂತು ಇದನ್ನ ಮಾಡಿದ್ದೀನಿ ಅಷ್ಟೇ, ಒಂದು ಎಫರ್ಟ್ ಹಾಕಿದ್ದೀನಿ. ಸೊ ಇಷ್ಟು ನನ್ನ ಪ್ರೆಸೆಂಟೇಷನ್. ಈಗ ಓಪನ್ ಫಾರ್ ಡಿಸ್ಕಷನ್. ನಾನು ಪ್ರೆಸೆಂಟೇಷನ್ನ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಫಾರ್ ಡಿಸ್ಕಷನ್. ನಿಮ್ಮ ಒಂದು ಪ್ರಶ್ನೆಗಳಿಗೆ ನಾನು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಂದೇ ಒಂದು ಪ್ರಶ್ನೆ ಇತ್ತು. ಬುನಾದಿ ಸಾಮರ್ಥ್ಯಗಳು ಅಂತ ಗ್ರೂಪ್ ಅಲ್ಲಿ ಬರ್ತಿರುವಂತಹ ಸಾಮರ್ಥ್ಯಗಳು ಬೇರೆ ಇದೆ, ಕಲಿಕಾ ಫಲಗಳು ಮತ್ತೆ ಕಲಿಕಾ ಪ್ರಕ್ರಿಯೆ ಅಂತ ಅಲ್ಲಿ ಬರ್ತಿರುವಂತಹ ಕಲಿಕಾ ಫಲಗಳು ಬೇರೆ ಇದೆ, ಈಗ ಇರುವಂತಹ FLN ಸಾಮರ್ಥ್ಯಗಳು ಬೇರೆ ಇದೆ. ಎಲ್ಲ ಒಂಥರ ಕನ್ಫ್ಯೂಷನ್ ಸರ್. ಹಾಗಾಗಿ ಈಗ ಒಂದು ನಾನ್ ವಿಸಿಟ್ ಫಾರ್ಮ್ ನೋಡಿದೆ, CRP ಶಾಲೆಗಳಿಗೆ ವಿಸಿಟ್ ಮಾಡುವಂತ ವಿಸಿಟ್ ಫಾರ್ಮ್. ಅದ್ರಲ್ಲಿ FLN ನ ಪೂರ್ವ ಪರೀಕ್ಷೆ, ಸಾಫಲ್ಯ ಪರೀಕ್ಷೆ ಆಗಿದೆಯಾ ಅಂತಾರೆ. ಹಾಗಾದ್ರೆ ನೀವು ಹೇಳಿದ್ರಿ ಅಂದ್ರೆ FLN ಸಂಬಂಧಿಸಿದಂತೆ ಪೂರ್ವ ಪರೀಕ್ಷೆ ಮಾಡ್ಕೊಳ್ಳಿ ಅಂತ. ಈಗ ಆಲ್ರೆಡಿ ನಾವು
ಕಳೆದ ವರ್ಷಕ್ಕೆ ಇರುವಂತ ಕಲಿಕಾ ಫಲವನ್ನಾಗಿ ಒಂದು ಎಕ್ಸಾಮ್ ಅನ್ನ ಪೂರ್ವ ಪರೀಕ್ಷೆ ಮಾಡ್ಕೊಂಡಿದೀವಿ. ಹಾಗಾದ್ರೆ ಈ FLN ಗೆ ಅಂತ ಇನ್ನೊಂದು ಪರೀಕ್ಷೆ ಮಾಡಬೇಕಾ? ಇದೊಂದಿಷ್ಟು ಕನ್ಫ್ಯೂಷನ್ಗೆ ಉತ್ತರ ನೀಡಿ ಸರ್. ಇಲ್ಲ, ಆಕ್ಚುಲಿ ಇದು ಈ FLN ಏನಿದೆ, ಬುನಾದಿ ಕಲಿಕಾ ಫಲಗಳೇನಿದಾವಲ್ಲ, ಈ ವರ್ಷ ಏನು DSCERT ಇಂದ ಕೊಟ್ಟಿರುವಂತಹ ಒಂದು ಸುತ್ತೋಲೆಯಲ್ಲಿರುವಂತದ್ದು ಇವು FLN ಕಲಿಕಾ ಫಲಗಳು. ಸೇತು ಬಂಧಕ್ಕೆ ನಮಗೆ DSCERT ವೆಬ್ಸೈಟ್ ನಲ್ಲಿರುವಂತಹ ಸೇತು ಬಂಧದ ಒಂದು ಸಂಪನ್ಮೂಲಗಳೇನಿದೆ, ಅಲ್ಲಿ ಅಪೇಕ್ಷಿತ ಕಲಿಕಾ ಫಲಗಳು ಅಂತ ಕೊಡಲಾಗಿದೆ. ಅಲ್ಲಿ ಕೆಲವು ಕನ್ನಡಕ್ಕೆ ಮತ್ತು ಇನ್ನೂ ಕೆಲವು ಭಾಷೆಗೆ ಅಲ್ಲಿ ಅದನ್ನ ಬ್ರಿಡ್ಜ್ ಮಾಡಿದ್ದಾರೆ. ಅಲ್ಲಿ ಅಂದ್ರೆ ಅವರು FLN ಕಲಿಕಾ ಫಲಗಳು ಅದರೊಳಗಡೆ ಸೇರಿಸ್ಕೊಂಡಿದ್ದಾರೆ ಅಲ್ಲಿ. ಮತ್ತು ಹಿಂದಿನ ತರಗತಿ, ಉದಾಹರಣೆಗೆ 6ನೇ ತರಗತಿ ಅಂದ್ರೆ 5ನೇ ತರಗತಿಯಲ್ಲಿ ಬರಬೇಕಾದ ಬಹಳ ಪ್ರಮುಖವಾದ ಕೋರ್ ಕಾಂಪಿಟೆನ್ಸಿ ಅಂತೀವಿ ನಾವು, ಅವುಗಳನ್ನ ತಗೊಂಡು ಅಪೇಕ್ಷಿತ ಕಲಿಕಾ ಫಲಗಳು ಅಂತೇಳಿ ಮಾಡಲಾಗಿದೆ. ಸೊ ಇದರಲ್ಲಿ ಏನೂ ಗೊಂದಲ ಇಲ್ಲ. ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಶಿಕ್ಷಕರು ತುಂಬಾ ಸಕ್ರಿಯವಾಗಿರುವಂತಹ ಶಿಕ್ಷಕರು ತುಂಬಾ ಜನ ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಎಷ್ಟೋ ಸಾರಿ ಏನಾಗ್ತದೆ, ಆ ಒಂದು ಸನ್ನಿವೇಶದಲ್ಲಿ ಏನಾಗ್ತದೆ, ಅವರು ಕೆಲವು ಸಂಪನ್ಮೂಲಗಳನ್ನ ಸಿದ್ಧ ಮಾಡುವಂತಹ ವೇಳೆಯಲ್ಲಿ ಯಾವ್ಯಾವುದೋ ಡಾಕ್ಯುಮೆಂಟ್ ಅನ್ನ ನೋಡಿರ್ತಾರೆ ಅವರು, ಹಳೇದು ಹೊಸದು ಎಲ್ಲ ಸೇರಿ, ಆಗ ಇದು ಈ ರೀತಿ ಆಗ್ಲಿಕ್ಕೆ ನಮ್ಮಲ್ಲಿ ಬಹಳಷ್ಟು ಸಾರಿ ಏನಾಗುತ್ತೆ, ನಾವು ಅಧಿಕೃತವಾಗಿರುವಂತದ್ದನ್ನ ನಾವು ಗಮನಿಸುವಂತಹ ಸನ್ನಿವೇಶದಲ್ಲಿ ನಮ್ಮ ವಾಟ್ಸಪ್ಗೆ ಎಲ್ಲವೂ ಬರ್ತಾ ಇರಬೇಕಾದ್ರೆ ನಾವು ಯಾವುದೋ ಒಂದನ್ನ ತಗೊಂಡು ನಾವು ಮಾಡ್ತಾ ಇರ್ತೀವಿ. ನಾನು ಶಾಲೆಗಳಿಗೆ ವಿಸಿಟ್ ಹೋದಾಗಲೂ ಸಹ ಇದನ್ನು ಗಮನಿಸಿದೆ. ನಮ್ಮೆಲ್ಲರಿಗೂ ಇದಾಗತ್ತೆ ಇದು. ಸೊ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ನಾವು DSCERT ವೆಬ್ಸೈಟ್ ನಲ್ಲಿರುವಂತಹ ಸೇತು ಬಂಧದ ಅಪೇಕ್ಷಿತ ಕಲಿಕಾ ಫಲಗಳನ್ನು ಗಮನಿಸೋಣ. ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ FLN ಗೆ ಈಗ ಕೊಟ್ಟಿರುವಂತಹ ಕಲಿಕಾ ಫಲಗಳು, ನಾನು ಈ ಸೆಷನ್ ಮುಗಿದ ಮೇಲೆ ನಿಮಗೆ ಗ್ರೂಪಲ್ಲಿ ನಾನು ಈ ಪ್ರೆಸೆಂಟೇಷನ್ ಶೇರ್ ಮಾಡ್ತೇನೆ. ಮತ್ತು ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಎರಡರಲ್ಲೂ ಸಹ ಕಲಿಕಾ ಫಲಗಳು ತರಗತಿ 1 ಬಾಲವಾಟಿಕ ಮತ್ತು 2ನೇ ತರಗತಿದು, ಅಂದ್ರೆ ಈಗೇನು 3ನೇ ತರಗತಿಗೆ ಏನು ಕೊಡಲಾಗಿದೆ, ಇವೆಷ್ಟನ್ನು ಕೊಡ್ತೀನಿ. ನನ್ನ ರಿಕ್ವೆಸ್ಟ್ ಏನಂದ್ರೆ, ನೀವು ಎಲ್ಲಾ ತರಗತಿಗಳಿಗೂ ಸಹ ನೀವು ಅದನ್ನ ಮಾಡಿ, ತರಗತಿ ಇದರಲ್ಲಿ ಅದನ್ನ ಗಮನಿಸಿ ಅನ್ನುವಂಥದ್ದು. ಖಂಡಿತ ಸರ್, ಥ್ಯಾಂಕ್ ಯು ಸರ್. ಇನ್ನೊಂದು ನನ್ಗೆ ಕಾಡ್ದಿದ್ದಂಥದ್ದು, ಅಲ್ಲಿ ಸುಧಾರಿತ ಮತ್ತೆ ಪ್ರಾವೀಣ್ಯ ಈ ಪದಗಳನ್ನ ಬಳಸಿದ್ದು ನನ್ಗೆಲ್ಲ ತುಂಬಾ ಜನ ಶಿಕ್ಷಕರಿಗೆ ನಾವಿಷ್ಟು ದಿನ ಅನ್ಕೊಂಡಿದ್ವಿ ಸುಧಾರಿತ ಅಂದ್ರೆ ಅದು ಪದ ಬಳಕೆ ಅಂದ್ರೆ ಪ್ರಾವೀಣ್ಯತೆ ಅನ್ನೋದು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇದೆ. ಸುಧಾರಿತ ಅಂದ್ರೆ ಈಗ ಸುಧಾರಿಸ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ಅದು ಲೆವೆಲ್ ಕಡಿಮೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಸುಧಾರಿತ ಅನ್ನೋದ ಗ್ರೇಡ್ 1, ಪ್ರಾವೀಣ್ಯತೆ ಅನ್ನೋದು ಗ್ರೇಡ್ 2 ಅಲ್ಲಿ ಬರುವಂತ ಪದ ಅಂತೇಳಿ ನೀವ್ ಅದನ್ನ ಹೇಳ್ತಾ ಇದ್ದೀರಿ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚ್ಕೊಡಿ ಸರ್. ಇಲ್ಲಿ ಏನಂದ್ರೆ, ಇದು ನಾನು ಹೇಳಿದೆ ಈಗಾಗಲೇ ಇಂಟರ್ನ್ಯಾಷನಲ್ ಲೆವೆಲ್ ರೂಬ್ರಿಕ್ಸ್, ಅದು ನಮಗೆ PISA ಅಂತ ಇದೆ, ಪ್ರೋಗ್ರಾಮ್ ಫಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಎವ್ಯಾಲ್ಯೂಯೇಷನ್ ಅಂತ ಇದೆ. ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿಯೂ ಸಹ ಈ ಒಂದು ಮಕ್ಕಳ ಒಂದು ಕಲಿಕಾ ಸಾಧನೆಯನ್ನ ಅಳಿಲಿಕ್ಕೆ ಒಂದು OECD ರಾಷ್ಟ್ರಗಳು ಅಂತಿದೆ, ಆ ರಾಷ್ಟ್ರಗಳು ಒಂದು ಒಕ್ಕೂಟ ಮಾಡ್ಕೊಂಡು ಅಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲೂ ಸಹ ಈ ರೂಬ್ರಿಕ್ಸ್ ಅನ್ನ ಬಳಸಿದ್ದಾರೆ. ಸೊ ಇದು ಏನಂದ್ರೆ, ತುಂಬಾ ಒಂದು ಕಲಿಕಾ ಫಲವನ್ನ ಅಥವಾ ಒಂದು ಕಲಿಯಬೇಕಾಗಿರ್ತಕ್ಕಂಥ ಒಂದು ವಿಷಯವನ್ನ 4 ಹಂತಗಳಲ್ಲಿ ಅದನ್ನ ನೋಡುವಂತಹ ಪ್ರಯತ್ನ ಇದು. ಬಿಲೋ ಬೇಸಿಕ್, 3ನೇದು ಪ್ರೊಫಿಷಿಯಂಟ್, 4ನೇದು ಅಡ್ವಾನ್ಸ್ಡ್. ಇವು 4 ಟರ್ಮ್ಸ್, ಇವು 4 ಪದಗಳಿವು. ಕನ್ನಡದಲ್ಲಿ ಮಾಡಬೇಕಾದ್ರೆ ಪ್ರೊಫಿಷಿಯಂಟ್ ನ ಪ್ರಾವೀಣ್ಯತೆ ಅಂತ ಮಾಡಲಾಗಿದೆ, ಅಡ್ವಾನ್ಸ್ಡ್ಗೆ ಸುಧಾರಿತ ಅಂತ ಮಾಡಲಾಗಿದೆ. ಅದನ್ನ ನೀವು ಮುಂದುವರೆದ ಅಂತ ಬೇಕಾದ್ರೆ ಮಾಡ್ಕೋಬಹುದು, ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ತಾವು ಅದನ್ನ ಇಟ್ಕೋಬಹುದು. ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಅನ್ನ ಮಾಡ್ಕೊಳ್ಳಬಾರದು ಅಂತ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ. ಅಂದ್ರೆ ದೇರ್ ಇಸ್ ನೋ ಸ್ಕೋಪ್ ಫಾರ್ ಎನಿ ಕನ್ಫ್ಯೂಷನ್ ಹಿಯರ್. ಪ್ರೊಫಿಷಿಯಂಟ್ ಅನ್ನುವಂಥದ್ದು ಏನಿದೆ ಈಗ ಆ ಹಂತಕ್ಕೇನಿದೆ, ಆಕ್ಚುಲಿ ಇದು ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಕೊಟ್ಟಿರೋಂಥದ್ದಲ್ಲ. ಇದು ಯಾವುದೋ ಈ ರೂಬ್ರಿಕ್ಸ್ ಅನ್ನ ನಮ್ಮ ಸ್ಟೇಟ್ ಅಲ್ಲಿ ಇದರ ಅಗತ್ಯತೆ ಇದೆ ಅಂತ ಒಂದಂತಹ ಕಾರಣಕ್ಕೆ ಇದನ್ನ DSCERT ಇಂದ ಕೊಡಲಾಗಿದೆ. ಯಾಕೆ ಅಂತ ಹೇಳಿದ್ರೆ, ಇದನ್ನ ತಾವು ಸಹ ಒಪ್ತೀರಾ ಅಂತ ಭಾವಿಸ್ತೀನಿ ನಾನು. ಈ ಒಂದು ಕಲಿಕಾ ಫಲವನ್ನ ನಾವು 4 ಹಂತಗಳಲ್ಲಿ ನಾವು ನೋಡಿದಾಗ, ಬಿಲೋ ಬೇಸಿಕ್ ಅಲ್ಲಿರೋ ಒಂದು ವಿದ್ಯಾರ್ಥಿ, ಅವನಿಗೇನು ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ, ಅವನು ಸುಮ್ಮನೆ ಇರ್ತಾನೆ, ಸಂಭಾಷಣೆಗೆ ಸೇರ್ಕೊಳ್ಳಲ್ಲ ಅಂದ್ರೆ ಅವನು ಬಿಲೋ ಬೇಸಿಕ್ ಅಲ್ಲಿ ಇರ್ತಾನೆ. ಆ ಮಗುಗೆ ನಾವು ಬೇಸಿಕ್ಗೆ ಹೇಗೆ ತರಬೇಕು, ಪ್ರೊಫಿಷಿಯಂಟ್ ಮಾಡೋದು ಹೇಗೆ, ಅಡ್ವಾನ್ಸ್ಡ್ ಮಾಡೋದು ಹೇಗೆ, ಅವನು ಏನೂ ಬಾಯಿ ಬಿಡದೆ ಇರ್ತಕ್ಕಂಥ ಮಗುನ
ನಮ್ಮ ತರಗತಿಗಳಲ್ಲಿ ಅಂತ ಮಕ್ಕಳು ಇರ್ತಾರೆ. ಅವರನ್ನ ಓರಲ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅನ್ನ ಮಾಡಬೇಕಾದ್ರೆ ಆ ಹಂತದ ಆ ಮಗುವಿಗೆ ನಾವು ಯಾವ ಚಟುವಟಿಕೆಗಳನ್ನ ಕೊಡ್ಬೇಕಾಗತ್ತೆ, ಹೇಗೆ ಅವನ್ನ ತೆರ್ಕೊಳ್ಳೋ ತರ ಮಾಡ್ಬೇಕು, ಅವನು ಹೇಗೆ ಅವನು ನೆಕ್ಸ್ಟ್ ಲೆವೆಲ್ಗೆ ಹೋಗೋ ತರ ಮಾಡ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಕೊಟ್ಟಿರುವಂತದ್ದು. ತಮಗೆ ಇದು ಏನೋ ಅಡ್ವಾನ್ಸ್ಡ್ ಅನ್ಲಿಕ್ಕೆ ಸುಧಾರಿತ ಅನ್ನೋದು ಅಷ್ಟು ಸರಿ ಹೋಗ್ಲಿಲ್ಲ ಅಂದ್ರೆ ಮುಂದುವರೆದ ಅಂತ ಬೇಕಾದ್ರೆ ಹಾಕೊಳ್ಳಿ, ಅಥವಾ ಅಡ್ವಾನ್ಸ್ಡ್ ಅಂತ ಇಂಗ್ಲಿಷ್ ಅಲ್ಲೇ ಇಟ್ಕೊಳ್ಳಿ ಬೇಕಾದ್ರೆ, ಅದ್ರಲ್ಲೇನು ಸಮಸ್ಯೆ ಇಲ್ಲ ಅಂತ. ದಿಸ್ ಇಸ್ ಮೈ ರಿಪ್ಲೈ ಕ್ಲಾರಿಫಿಕೇಶನ್. ಥ್ಯಾಂಕ್ ಯು ಸರ್. ಹೌದು, ಕನ್ನಡದಲ್ಲಿ ಪದ ಬಳಕೆ ಮಾಡುವಾಗ ಒಂದಿಷ್ಟು ಅಂದ್ರೆ ಪದಗಳ ಬಳಸಿರುವಂತ ಪದ ಏನಾದ್ರು ಬದಲಾವಣೆ ಆಗಿರ್ಬೇಕಿತ್ತು ಅನ್ನೋದಷ್ಟೇ ಸರ್, ಇನ್ನೇನಿಲ್ಲ ಸರ್. ಒಂದಿಷ್ಟು ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರಿಗೆ ಮೈಕ್ ನ ಅನ್ಮ್ಯೂಟ್ ಮಾಡ್ತೀನಿ. ರಾಘವೇಂದ್ರ ವಿ ಬಡಿಗೇರ್ ಸರ್, ನಿಮ್ ಮೈಕ್ ನ ಅನ್ಮ್ಯೂಟ್ ಮಾಡ್ಲಾಗ್ತದೆ, ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಹಾಗೆ ಪುಷ್ಪಲತಾ ಕೆ ಎನ್ ಅಂತ ಅವ್ರ ಮೈಕ್ ನ ಅನ್ಮ್ಯೂಟ್ ಮಾಡ್ತಾ ಇದ್ದಾನೆ ಮೇಡಮ್, ಪ್ರಶ್ನೆಗಳಿದ್ರೆ ಕೇಳಿ. ಹಾಗೆ ಶಾಲಿನಿ ಮೇಡಮ್ ಹುಬ್ಳಿಯಿಂದ ನಿಮ್ಮ ಮೈಕ್ ನ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಸರ್, ಅಲ್ಲಿವರೆಗೂ ಒಂದು ಪ್ರಶ್ನೆ ತಗೊಳ್ಳೋಣ. ಗ್ರೂಪ್ ಅಲ್ಲಿ ಪ್ರಶ್ನೆ ಇದೆ. FLN ನಲಿಕಲಿ ENK ಗೆ ಮಾಡಬೇಕಾ ಸರ್ ಅಂತ ಕೇಳ್ತಾ ಇದಾರೆ. ENK ಗೆ FLN ಅನ್ನೋದು ENK ಗೆ ಮಾಡ್ಬೇಕಾ ಅಂತ. ಆಕ್ಚುಲಿ ಭಾಷೆ ಅಂತ ಬಂದಾಗ ಕನ್ನಡ ಗಣಿತ ಅಷ್ಟೇನಾ, ಅಥವಾ ENKದು ಭಾಷೆ ಆದ್ರಿಂದ ಅಂದ್ರೆ ಇಂಗ್ಲಿಷ್ ಭಾಷೆ ಆದ್ರಿಂದ ಅದಕ್ಕೂ ಬೇಕಾ ಅನ್ನೋದು ಅವ್ರ ಪ್ರಶ್ನೆ ಅಂತ ನನ್ಗನ್ಸುತ್ತೆ. ಇದು ಏನಂದ್ರೆ, ಇದು ಆಕ್ಚುಲಿ ಏನು ಅಂದ್ರೆ, ಈ FLN ಅನ್ನ ನಾವು ಮಾಡ್ತಾ ಇರೋದೇನಂದ್ರೆ, ನಾವು ಇಲಾಖೆಗೆ ಮಾಡ್ತಿದೀವಿ ಅಥವಾ ಬೇರೆದಕ್ಕೆ ಮಾಡ್ತಿದೀವಿ ಅನ್ನೋದಕ್ಕಿಂತಲೂ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಈ ENKಗೂ ಮಾಡಿದ್ರೆ ಒಳ್ಳೇದು ಅಂತ. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಮಕ್ಕಳಿಗೆ ಭಾಷೆಯನ್ನ ಕಲಿಸ್ಬೇಕಾದ್ರೆ ಆ ಭಾಷೆ ಬರ್ದೇ ಹೋದ್ರೆ, ಆ ಕಾಂಪಿಟೆನ್ಸಿ ಬರ್ದೇ ಹೋದ್ರೆ ಆ ಮಾಧ್ಯಮದಲ್ಲಿ ಮಗು ಹೇಗೆ ಕಲಿಯುತ್ತೆ ಅನ್ನುವಂಥ ಪ್ರಶ್ನೆಯನ್ನ ನಾವು ಹಾಕೋಬೇಕಾಗ್ತದೆ. ತರಗತಿ ಮನೆ ಭಾಷೆ ಬೇರೆ ಇರ್ಬೋದು, ಮದರ್ ಟಂಗ್ ಬೇರೆ ಇರ್ಬೋದು, ಆದ್ರೆ ಆ ಮದರ್ ಟಂಗ್ ಅಲ್ದೇ ಇರೋ ಭಾಷೆನ ಮಗು ಮಾಧ್ಯಮವಾಗಿ ತೆಗೆದುಕೊಂಡಿದೆ. ಅದರೊಳಗೇನೆ ಆ ಮಾಧ್ಯಮದ ಮೂಲಕನೇ, ಆ ಭಾಷೆ ಮೂಲಕನೇ ಮಗು ಸೈನ್ಸ್ ಅನ್ನ ಕಲಿಬೇಕಾಗತ್ತೆ, ಮ್ಯಾಥಮೆಟಿಕ್ಸ್ ಅನ್ನ ಕಲಿಬೇಕಾಗತ್ತೆ, ಅಥವಾ ಸೋಷಿಯಲ್ ಸೈನ್ಸ್ ಅನ್ನ ಕಲಿಬೇಕಾಗತ್ತೆ. ಆಗ ನಾವು ಬರೀ ಕನ್ನಡ ಅಷ್ಟೇ ಮಾಡಿಬಿಟ್ರೆ ಆ ಮಕ್ಕಳಿಗೆ ಆ ಒಂದು ಕಾಂಪಿಟೆನ್ಸಿ, ಆ ಒಂದು ಏನು ಸಮರ್ಥತೆ ಬರದೇ ಹೋದಾಗ ಅವರು ಮುಂದುವರಿಲಿಕ್ಕೆ ಅವಕಾಶ ಆಗಲ್ಲ. ಆದ್ರಿಂದ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ಇದಕ್ಕೂ ಮಾಡ್ರಿ. ಇದು ನಾನು ಹೇಳ್ತಿರೋಂಥದ್ದು, ಇದು ನಾನು ಒಬ್ಬ ಚಂದ್ರಶೇಖರ್ ಆಗಿ ಹೇಳ್ತೀನಿ, ನಾಟ್ ಆಸ್ ಎ ಡಿಪಾರ್ಟ್ಮೆಂಟ್ ಇಂದ ನಾನೇನೋ ಇನ್ಸ್ಟ್ರಕ್ಷನ್ ಡೈರೆಕ್ಷನ್ ಅಲ್ಲ, ಇಟ್ಸ್ ಮೈ ರಿಕ್ವೆಸ್ಟ್ ಅಷ್ಟೇ. ಇದು ಅವರು ಒಂದೇ ಮಾಡ್ರಿ ಅಂದ್ರು ಇಲ್ಲ ನಾವು ಇದನ್ನ ಮಾಡ್ತೀವಿ ಅಂತ. ಎಷ್ಟೋ ಆ ಒಂದು ತರಗತಿಗಳಲ್ಲಿ ನಾವು ಅದನ್ನ ಅಳವಡಿಸ್ಕೊಂಡು ಮಾಡಿದ್ರೆ ಒಳ್ಳೇದು ಅಂತ ನನ್ನ ಭಾವನೆ. ಓಕೆ ಸರ್, ಥ್ಯಾಂಕ್ ಯು ಸರ್. MTIP ನಲ್ಲಿ ಯಾವ ರೀತಿ FLN ಮಾಡ್ಕೋಬೇಕು ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಹಾ ಸರ್. ಸರ್, ಈ MTIP ನಲ್ಲಿ ಯಾವ ರೀತಿ FLN ಮಾಡ್ಕೋಬೇಕು ತಿಳಿಸಿ, ಮತ್ತೆ FLN ಕಾಂಪಿಟೆನ್ಸಿ ಬಗ್ಗೆ ಮಾಹಿತಿ ನೀಡಿ ಅಂತ ಕೇಳ್ತಾರೆ. MTIP ಬಗ್ಗೆ ಕೇಳ್ತಾರೆ ಸರ್, ಅಲ್ಲಿ FLN ಅನ್ನ ಹೇಗ್ ಮಾಡ್ಕೊಳ್ಳೋದು ಅಂತ. ಅದೇ MTIP ಬಂದಾಗ ಅದನ್ನ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಇದು ಎರಡೇ, ಇದು FLN ಅಂದಾಗ ಎರಡೇ ಬರುತ್ತೆ ನಿಮಗೆ, ಭಾಷೆ ಮತ್ತು ನ್ಯೂಮರಸಿ. ಲ್ಯಾಂಗ್ವೇಜ್ ಅಂದ್ರೆ ಏನು, ಫೌಂಡೇಶನ್ ಲಿಟ್ರಸಿ, ಫೌಂಡೇಶನ್ ನ್ಯೂಮರಸಿ. ಫೌಂಡೇಶನ್ ಲಿಟ್ರಸಿ ಅಂದಾಗ ನಾವು ಕನ್ನಡಕ್ಕೆ ಮಾಡ್ತೇವೆ, ಗಣಿತ ಮಾಡ್ತೇವೆ. ಭಾಷೆ ಅಂದಾಗ ಇಂಗ್ಲಿಷ್ ಆಂಗ್ಲ ಭಾಷೆಗೆ ಮಾಡಬೇಕಾಗತ್ತೆ, ಹಿಂದಿ ಮಾಡಬೇಕಾಗತ್ತೆ, ಮರಾಠಿ ಮಾಧ್ಯಮ ಇದ್ರೆ ಮರಾಠಿಗೆ ಮಾಡಬೇಕಾಗತ್ತೆ, ತಮಿಳು ಮಾಧ್ಯಮ ಇದ್ರೆ ತಮಿಳಿಗೆ ಮಾಡಬೇಕಾಗತ್ತೆ. ಯಾಕಂದ್ರೆ ಆಯಾ ಭಾಷೆಗಳಲ್ಲಿ ನಮಗೆ ಬೇಕಾದ್ರೆ ನೀವು ಬೇರೆ ಭಾಷೆಗೆ, ಫಾರ್ ಎಕ್ಸಾಂಪಲ್ ಹಿಂದಿಗೆ ಮಾಡ್ಬೇಕಾದ್ರೆ ನೀವು ಬೇಕಾದ್ರೆ ಸ್ವಲ್ಪ ಈ FLN ಸಮರ್ಥನೆ ಸ್ವಲ್ಪ ನೀವು ರೂಬ್ರಿಕ್ಸ್ ಅನ್ನ ಸ್ವಲ್ಪ ಬೇಕಾದ್ರೆ ಕೆಳಮಟ್ಟದಲ್ಲಿ ಇಟ್ಕೊಂಡ್ರು ಪರವಾಗಿಲ್ಲ. ಅಂದ್ರೆ ಆ ಮಕ್ಕಳು ನಿರರ್ಗಳ ಮಾತಾಡಬೇಕು, ಆ ಲೆವೆಲ್ನ ಸ್ವಲ್ಪ ಕೆಳಗೆ ಇಟ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಮಾಡಿದ್ರೆ ಒಳ್ಳೇದು. ಈ LOSನ ಇಟ್ಕೊಂಡ್ರೆ ನಮ್ಮಗಳಿಗೆ ಆಸ್ ಅ ಟೀಚರ್ಸ್ ನಮಗೆ ಇದು ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಆ ಭಾಷೆ ಕಲಿಸ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಅದನ್ನ ನಮ್ಮದು ಒಂದು ಡಿಸ್ಪ್ಲೇ ಮಾಡ್ತಾ ಆಗಾಗ್ಗೆ ಅದನ್ನ ನೋಡ್ತಾ ಆ LOಗಳು ಈ ಭಾಷೆಯಲ್ಲಿ, ನಾನು ಕಲಿಸೋ ಭಾಷೆಯಲ್ಲಿ ಅಚೀವ್ ಆಗಿದೆಯಾ ಅನ್ನುವಂಥದ್ದು ನಾವು ನೋಡುವಂಥದ್ದು ಇದೆಯಲ್ಲ, ಅದು ಅನುಕೂಲ ಆಗುತ್ತೆ ಅಂತ ಅನ್ಸ್ತದೆ ನನಗೆ. ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಸಾಮರ್ಥ್ಯಗಳೇ MTIP ಅಲ್ಲೂ ಅನ್ವಯ ಆಗುತ್ತೆ.
17 ಸಾಮರ್ಥ್ಯ ಕೊಟ್ಟಿದ್ದಾರೆ, ಅದು ಅಲ್ಲೂ ಕೂಡ ಎಂಟಿಪ್ ಅಲ್ಲೂ ಅನ್ವಯ ಆಗುತ್ತೆ. ಹೌದು ಹೌದು ಕರೆಕ್ಟ್. ಯಾಕಂದ್ರೆ ಕಲಿಕಾ ಫಲ ಅದು ಭಾಷೆ ಅಂತ ಕೊಟ್ಟಿದ್ದಾರೆ, ಕನ್ನಡ ಅಂತ ಇಲ್ಲ, ಅಥವಾ ಇನ್ನು ಹಿಂದಿ ಅಂತ ಇಲ್ಲ, ಪಂಜಾಬಿ ಅಂತ ಇಲ್ಲ. ಯಾವುದೇ ಭಾಷೆಯಲ್ಲಿ ಮಗು ಮಾತನಾಡುವಂಥದ್ದಿರ್ಬೋದು, ಓದುವಂಥದ್ದಿರ್ಬೋದು, ಬರೆಯುವಂಥದ್ದಿರ್ಬೋದು. ಮತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ ಅದಕ್ಕೆ ಇರುವಂತಹ ಒಂದು ಕಲಿಕಾ ಫಲಗಳು, ಅವುಗಳನ್ನ ನಾವು ಮಾಡಲೇಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಸರ್. ಸಂಶಯ ಮೇಡಮ್, ನೀವು ಹ್ಯಾಂಡ್ ರೈಸ್ ಮಾಡಿದ್ರಿ, ಮೈಕ್ ಅನ್ನು ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ ಮೇಡಮ್. Sir, namaste. First of all, I Namaste, like madam. I'm very happy that you are there for us to give all the clarification. ನಿಮ್ಮ ಒಂದು ಮಾಹಿತಿ ಎಲ್ಲ ಅಂದ್ರೆ ಬೈಲಿಂಗ್ವಲ್ ಎಂಟಿಪ್ ಅನ್ನೋಕ್ಕಿಂತ ಅದನ್ನ ಬೈಲಿಂಗ್ವಲ್ ಸ್ಕೂಲ್ಸ್ ಅನ್ವಯಬೇಕು. ಆ ಬೈಲಿಂಗ್ವಲ್ ಸ್ಕೂಲ್ಸ್ ಗಳಿಗೆ ಇವನ್ ಬೈಲಿಂಗ್ವಲ್ ಸ್ಕೂಲ್ಸ್ ಅಲ್ಲಿ ಉರ್ದು ಮಾಧ್ಯಮ ಮಾಡ್ತಾ ಇದ್ರೆ ಆ ಉರ್ದು ಮಾಧ್ಯಮದವರು ಕೂಡ ಈಗ ಈ ಕಲಿಕಾ ಫಲಗಳಿಗೆ, ಈ ಲಕ್ಷ್ಯಗಳಿಗೆ ಅನುಗುಣವಾಗಿ ಆ ಭಾಷೆಗೆ ಮಾಡ್ಬೇಕು ಅಂತ ಹೇಳಿದಿರ. ಇದು ತುಂಬಾ ಕ್ಲಾರಿಫೈ ಆಗಿದೆ ಸರ್. ನನ್ಗೆ ತುಂಬಾ ಖುಷಿಯಾಗಿದೆ ನೀವು ಇವತ್ತು ಕೊಟ್ಟಿರೋದು, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಹಾಗೆ ಗೀತಾ ಮೇಡಮ್ ಅವರು ಕೂಡ ಇದನ್ನ ಆಯೋಜನೆ ಮಾಡಿದ್ದು ತುಂಬಾ ಇಡೀ ರಾಜ್ಯಕ್ಕೂ ಕೂಡ ಒಂದು ಹೆಲ್ಪ್ಫುಲ್ ಆಯ್ತು. ಸೊ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ. ನಮ್ಮ ಶಿರ್ಸಿ ತಂಡದ ಅನೇಕ ಜನರು ಕೂಡ, ಟೀಚರ್ಸ್ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಸೊ ಅದಕ್ಕೆ ತುಂಬಾ ಅಭಿನಂದನೆಗಳು ಸರ್. ಇಲ್ಲಿ ನನಗ್ ಒಂದು ಕ್ವಶನ್ ಇದೆ. ಒಂದು ಕ್ವಶನ್ ಏನು ಅಂತ ಹೇಳಿದ್ರೆ ಸರ್, ಫಸ್ಟ್ ಅದ ಡಾಕ್ಯುಮೆಂಟ್ ಅಲ್ಲಿ ಐ ಥಿಂಕ್ 17 ವಲಯ ಮಟ್ಟದ BRCBO ಆ ಜವಾಬ್ದಾರಿಗಳಲ್ಲಿ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನೀವು ಹೇಳಿದ್ದು ಬೇಸ್ ಲೈನ್, ಮಿಡಲ್ ಲೈನ್ ಮತ್ತೆ ಎಂಡ್ ಲೈನ್ ಎಕ್ಸಾಮ್ಸ್ ಗಳನ್ನ ಅವ್ರು ನಡೆಸ್ಬೇಕು ಅಂತ ಇದೆ. ಹಾಗಾಗಿ ಈ ಶಿಕ್ಷಕರು ಶಾಲಾ ಹಂತದಲ್ಲಿ ಮಾಡ್ಬೇಕಾದ್ರೆ ಈ ನೀವ್ ಹೇಳ್ದ ಹಾಗೆ ಕರೆಕ್ಟ್ ಆಗಿ ಹೇಳಿದೀರಾ, ಸೇತುಬಂಧ ಇಸ್ ಡಿಫ್ರೆಂಟ್ ಫ್ರಮ್ ದ FLN ಅಂತ. ನಾವು FLN ಕಲಿಕಾ ಫಲಗಳನ್ನ ಇಟ್ಕೊಂಡು ನಾವು ಒಂದು ಸಣ್ಣ ಒಂದು ಮೌಖಿಕ ಪರೀಕ್ಷೆ, ಮೌಖಿಕ ಓರಲ್ಸ್ಗೆ ನಾವೇನು ಮೌಖಿಕವಾಗಿ ಮಾಡ್ಕೊಳ್ಬಹುದು, ಅದಕ್ಕೆ ತಿಳ್ಕೊಳ್ಬಹುದು. ಇದನ್ನು ಕೂಡ ರೀಡಿಂಗು ಕೂಡ ಟೀಚರ್ಸ್ ಮೌಖಿಕವಾಗೂ ಹೇಳ್ಕೊಂಡು ಕೂಡ ಮಾಡಿ ಒಂದು ಚೆಕ್ ಲಿಸ್ಟ್ ಮಾಡ್ಕೊಳ್ಬಹುದು. ವೇರ್ ಇನ್ ಕಮ್ಸ್ ಆಫ್ ರೈಟಿಂಗ್ ಅಲ್ಲಿ ನಾವು ಮಕ್ಕಳಿಗೆ ರೈಟಿಂಗಿಗೆ ಕೆಲವು ಬರವಣಿಗೆಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ, ಅಸೆಸ್ಮೆಂಟ್ ಅನ್ನ ನಾವು ಕೊಡ್ಲೇಬೇಕಾಗತ್ತೆ ಅಂತ ಅನ್ಸುತ್ತೆ. ಸೊ ಇಲ್ಲಿ ಮಾಡ್ಬೇಕಾದ್ರೆ ಟೀಚರ್ಸ್ ಈಗ ಬಿಗಿನಿಂಗ್ ಅಲ್ಲಿ ಒಂದ್ಸತಿ ಮಾಡ್ಕೊಂಡಿರ್ತಾರೆ ಸರ್, ಆಮೇಲೆ ಸಾಧಿಸದೇ ಇದ್ದಾಗ ಅವರು ಪ್ರತಿ ಸರಿ ಮಂತ್ಲಿ ಇದನ್ನ ಮಾಡ್ಬೇಕಾ, ಅಥವಾ ಈ ಅಸೆಸ್ಮೆಂಟ್ ಇದೆಯಲ್ಲ, ಈಗ ಶಿಕ್ಷಕರು ತಮ್ಮ ಹಂತದಲ್ಲಿ ತಮಗಾಗೋ ರೀತಿಯಲ್ಲಿ ಮಾಡ್ಕೊಳ್ತಾರೆ, ಅದ್ರ ನಂತರ ಏನಾದ್ರು ಈ BRG ಅಥವಾ ಬೇರೆ ಟೀಮ್ ಅವರೆಲ್ಲ ಸೇರ್ಕೊಂಡು ಎಂಡ್ ಲೈನ್ ಅಸೆಸ್ಮೆಂಟ್ ಮತ್ತೆ ಮಿಡ್ಲ್ ಲೈನ್ ಅಸೆಸ್ಮೆಂಟ್ ಅಂತ ಅವ್ರೇನಾದ್ರು ಮಾಡ್ತಾರಾ, ಅಥವಾ ಬೇರೆ ರಾಜ್ಯದಿಂದನೇ ನಮ್ಮ ಇಲಾಖೆಯಿಂದನೇ ಏನಾದ್ರು ನಮ್ಗೆ ಈ ತರ ಒಂದು ಅಸೆಸ್ಮೆಂಟ್ ಬರುತ್ತಾ ಅನ್ನೋದು ನನ್ನ ಪ್ರಶ್ನೆ ಸರ್. ಓಕೆ, ಇದು ನಾವು ಇದನ್ನ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ, ಅಂದ್ರೆ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಅಲ್ಲಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಮೋಸ್ಟ್ಲಿ ನಿಮ್ಗೊಂದು ಐಡಿಯಾ ಸಿಕ್ಕುತ್ತೆ. ಕಳೆದ ವರ್ಷ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು 3ನೇ ತರಗತಿವರೆಗೆ, 1, 2, 3ನೇ ತರಗತಿವರೆಗೂ ಇತ್ತು. ಈ 3ನೇ ತರಗತಿಯವರೆಗೆನೆ ಒಂದು ಕಲಿಕಾ ಫಲಗಳಿದೆ, FLN ಕಲಿಕಾ ಫಲಗಳು ಇಟ್ಕೊಂಡು ನಾವು ಏನು ಕ್ವಶನ್ ಪೇಪರ್ ಅನ್ನ ನಾವು ಅಂದ್ರೆ ಮೌಲ್ಯಾಂಕನಕ್ಕೆ ಒಂದು ಟೂಲ್ ಅನ್ನ ರೆಡಿ ಮಾಡಿದ್ವಿ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ. ಅದನ್ನ ನಾವು ಶಾಲೆಯ ಶಿಕ್ಷಕರಿಗೆ ಕೊಟ್ಟು ಅದನ್ನ ನಾವು ಅಂದ್ರೆ ಸೇಮ್ ಟೂಲ್ ಅನ್ನ ಕೊಟ್ಟು ನಾವು ಎಲ್ಲ ಕಡೆ ಎಲ್ಲ ಟೀಚರ್ಸ್ಗೆ ಅದನ್ನ ಮಾಡಿಸಿದ್ವಿ. ನಾವು ಬೇಸ್ ಲೈನ್ ಅಂಡ್ ಎಂಡ್ ಲೈನ್ ಮಾಡಿಸಿದ್ವಿ. ಸೊ ಅದರಿಂದ ಏನಾಯ್ತು ಅಂದ್ರೆ, ನಮಗೆ ಎಷ್ಟು ಜುಲೈ ತಿಂಗಳಲ್ಲಿ ಮಾಡಿದ್ವಿ ಕಳೆದ ವರ್ಷ, ಮತ್ತು ಮಾರ್ಚ್ ತಿಂಗಳಲ್ಲಿ ನಾವು ಎಂಡ್ ಲೈನ್ ಮಾಡಿದ್ವಿ. ಅಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಯ್ತು ಸ್ವಲ್ಪ ಎಷ್ಟು ಡಿಫರೆನ್ಸ್ ಇದೆ, ಅಂದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಎಂಡ್ ಲೈನ್ ನಲ್ಲಿ. ಈಗ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಒಂದು ಬ್ಲಾಕ್ ಲೆವೆಲ್ ಅಲ್ಲಿ ಒಂದು ಟೂಲ್ ಅನ್ನ ಮಾಡಿ, ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಆತರ ಸರ್ಕ್ಯುಲರ್ ನಾವು ಕೊಟ್ಟಿದೀವಿ. ಬ್ಲಾಕ್ ಲೆವೆಲ್ ಅಲ್ಲಿ ಒಂದು ಟೂಲ್ ಅನ್ನ ಮಾಡಿ, ಅಂದ್ರೆ LO ಇಟ್ಕೊಂಡು ಕರೆಕ್ಟ್ ಆಗಿ ಟೂಲ್ ಮಾಡ್ಬೇಕು. ಆ ಟೂಲ್ ಇಟ್ಕೊಂಡು ಶಾಲೆಗಳಲ್ಲಿ ಅಡ್ಮಿನಿಸ್ಟ್ರೇಟ್ ಮಾಡಬೇಕು, ಅಂದ್ರೆ ಬೇಸ್ ಲೈನ್. ಮತ್ತು ಅದೇ ತರದ ಟೂಲ್ ಇಟ್ಕೊಂಡು ಮಿಡ್ ಲೈನ್ ಅಲ್ಲಿ ಮಾಡಬೇಕು. ಸೊ ನೀವು ಮಾಡಿದ ಮೇಲೆ ಜೂನ್ ತಿಂಗಳಲ್ಲಿ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಮಾಡಿದ್ಮೇಲೆ ಮಕ್ಕಳು ಯಾವ ಹಂತದಲ್ಲಿದ್ದಾರೆ ಅಂತ ನೋಡ್ಕೊಂಡಾಗ ಮಿಡ್ ಲೈನ್ ಏನಿದೆ ಅದನ್ನ ಮೇ ಬಿ ನೀವು ನವೆಂಬರ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ 4 ತಿಂಗಳಲ್ಲಿ ಆ ಬೇಸ್ ಲೈನ್ ಇರುವಂತಹ ಮಕ್ಕಳು ಯಾವ ರೀತಿಯಲ್ಲಿ ಪ್ರೋಗ್ರೆಸ್ ಆಗ್ತಾ ಇದ್ದಾರೆ,
ಬಿಕಾಸ್ ಆಫ್ ಅವರ್ ಇಂಟರ್ವೆನ್ಷನ್ಸ್, ಬಿಕಾಸ್ ಆಫ್ ಅವರ್ ಆಕ್ಟಿವಿಟೀಸ್, FLN ಆಕ್ಟಿವಿಟೀಸ್ ನಾವೇನ್ ಮಾಡ್ತೀವಿ ಅವುಗಳಿಂದ ಯಾವ ರೀತಿಯಲ್ಲಿ ಅವರು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಮಂತ್ಲಿ ಟ್ರ್ಯಾಕ್ ಅನ್ನ ನೀವು ಶಾಲಾ ಹಂತದಲ್ಲಿನೇ ಟೀಚರ್ಸ್ ನ ಒಂದೇನಾದ್ರೂ ಒಂದು ಪುಸ್ತಕದಲ್ಲಿ ಅಥವಾ ಒಂದನ್ನ ಡಿಸೈನ್ ಮಾಡಿಕೊಂಡು ಅದನ್ನ ಮಾಡಬೇಕಾಗ್ತದೆ. ಮಿಡ್ ಲೈನ್ ನಲ್ಲಿ ಮಾಡಿದ್ಮೇಲೆ ಒಂದು ಟೂಲ್ ಅನ್ನ ಬ್ಲಾಕ್ ಲೆವೆಲ್ ನಲ್ಲಿ ಮಾಡಬಹುದು ಅಥವಾ ಕ್ಲಸ್ಟರ್ ಲೆವೆಲ್ ನಲ್ಲಿ ಮಾಡ್ಕೊಡ್ಬಹುದು. ಕೊಟ್ಟ ಮೇಲೆ ಅವರು ಅದನ್ನ ಅಡ್ಮಿನಿಸ್ಟರ್ ಮಾಡಬೇಕಾಗ್ತದೆ. ಸೊ ಆ ರೀತಿಯಲ್ಲಿ ನಾವು ಎಂಡ್ ಲೈನ್ ನಲ್ಲಿ, ಸೊ ಈ 3 ಕಡೆಗೂ ಪರ್ಸನಲಿ ಸ್ಪೀಕಿಂಗ್ ನಾವು 1 ವರ್ಷಕ್ಕೆ ಮಿಡ್ ಲೈನ್ ಮಾಡಲ್ಲ, ಅದು DSIT ಇಂದ ಕೊಟ್ಟಿದ್ದಾರೆ. ಬಟ್ ಅವ್ರು ಅಲ್ಲಿ ಇದರಿಂದ ನಮ್ಮ ಇಲಾಖೆಯಿಂದ ಕೊಟ್ಟಿರೋದ್ರಿಂದ ನಾವು ಅದನ್ನ ಏನು ನಾವು ಇದು ಮಾಡಂಗಿಲ್ಲ. ಸಜೆಷನ್ ಕೇಳಿದ್ರೆ ಕೊಡ್ಬೋದಿತ್ತು, ಬಟ್ ಮಿಡ್ ಲೈನ್ ಮಾಡ್ಕೋಬಹುದು. ಇದು ಮಿಡ್ ಲೈನ್ ಯಾವಾಗ ಮಾಡ್ತೀವಿ ಅಂದ್ರೆ ಒಂದು 4 years 5 years ಪೀರಿಯಡ್ ಇದ್ರೆ, ನಾವು 3 years ಪೀರಿಯಡ್ ಇದ್ರೆ ಮಿಡ್ ಲೈನ್ ಮಾಡ್ತೀವಿ ನಾವು. ಇಲ್ಲಿ 1 year ಪೀರಿಯಡ್ ಒಳಗಡೆ ನಾವು ಮಿಡ್ ಲೈನ್ ಆಕ್ಚುಲಿ ಇಟ್ ಇಸ್ ನಾಟ್ ರಿಕ್ವೈರ್ಡ್, ಬಟ್ ಸಿನ್ಸ್ ಅವರ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಟೋಲ್ಡ್ ವಿ ಹ್ಯಾವ್ ಟು ಫಾಲೋ. ಅನ್ಲೆಸ್ ಅವರು ಬೇಡ ಪರವಾಗಿಲ್ಲ ಅಂತ ಹೇಳದೇ ಇದ್ರೆ ವಿ ಹ್ಯಾವ್ ಟು ಫಾಲೋ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಕ್ಲಾರಿಫೈ ಮಾಡಿದ್ದೀರಾ. ಸೊ ಶಾಲಾ ಹಂತದಲ್ಲಿ ಹೇಗೆ ಅದನ್ನ ಮಾಡ್ಕೊಳ್ಬೇಕು, ಮತ್ತೆ ನಾವು ಬ್ಲಾಕ್ ಅಥವಾ CRC ಅಲ್ಲೂ ಕೂಡ ನಾವು ಈ ಬೇಸ್ ಲೈನ್ ಮತ್ತೆ ಎಂಡ್ ಲೈನ್ ಅನ್ನ ಮಾಡ್ಕೊಳ್ಬಹುದು ಅಂತ ಹೇಳಿದ್ದೀರಾ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ. ಥ್ಯಾಂಕ್ ಯು ಸಂಶಯ ಮೇಡಮ್. ರಾಘವೇಂದ್ರ ಸರ್ ಮಾತಾಡಿ. ಸರ್ ನಮಸ್ತೆ. ಚಂದ್ರಶೇಖರ್ ಸರ್ ನಮಸ್ತೆ ಸರ್. ಮಾಹಿತಿ ತುಂಬಾ ಚೆನ್ನಾಗಿ ಮೂಡಿ ಬಂತು ಸರ್. ನಮ್ಗೆ ಒಂದು ಕ್ಲಾರಿಫಿಕೇಶನ್ ಮತ್ತು ಇನ್ನಷ್ಟು ಇನ್ಪುಟ್ಸ್ ಬೇಕು ಅಂತ ಅನ್ಕೊಂತೀನಿ ಸರ್. ಇಲ್ಲಿವರೆಗೂ ನಾವು ಆಫ್ಟರ್ ಸೇತು ಬಂದ ಆದ ತಕ್ಷಣ ನಮ್ಗೆ ಒಂದು ತರಗತಿ ಕೋಣೆಯಲ್ಲಿ, ಅದು ಯಾವುದೇ ತರಗತಿ ಆಗಿರ್ಬೋದು, 2ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಒಂದು ಕಲಿಕೆಯಲ್ಲಿ ಮುಂದಿರ್ತಕ್ಕಂಥ ಮಕ್ಕಳು, ಕಲಿಕೆಯಲ್ಲಿ ಹಿಂದೆ ಇರ್ತಕ್ಕಂಥ ಅಂದ್ರೆ ನಿಧಾನಗತಿ ಕಲಿಕೆಯ ಮಕ್ಕಳು ಅನ್ಬೋದು, ಇಲ್ಲ B ಗ್ರೇಡ್ ಪಡೆದಂತ ಮಕ್ಕಳು ಅಂತ ನಾವು ಅಂತಿದ್ವಿ. ಅದು ಪೂರ್ವ ಪರೀಕ್ಷೆ ಆಮೇಲೆ ಸಾಫಲ್ಯ ಪರೀಕ್ಷೆದ ನಂತರ. ಸೊ ಅವರಿಗೆ ನಾವು ನಿರಂತರವಾಗಿ ಪರಿಹಾರ ಬೋಧನೆ ಜೊತೆಗೆ ಕ್ಲಾಸ್ ರೂಮ್ ಟೀಚಿಂಗ್ ಅನ್ನು ಸಹಿತ ನಾವು ಮಾಡ್ತಾ ಇದ್ವಿ ಸರ್. ಅಂದ್ರೆ ಈಗ ಆಸ್ ಪರ್ ಈಗ ಇವತ್ತಿನ ಆರ್ಡರ್ ನೋಡಿದ್ರೆ ಸೋಮವಾರದಿಂದ ನಾವು ಏನು ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ ಅಂತಕ್ಕಂಥದ್ದು. ಸೊ ಈ ವರ್ಷ ಏನಾಯ್ತು, FLN ಬಂದ ತಕ್ಷಣ ಈಗ 3 ತರದ ಮಕ್ಕಳನ್ನ ನಾವು ನೋಡ್ತಾ ಇದೀವಿ ಸರ್. ಒಂದು A ಗ್ರೇಡ್ ಅಂದ್ರೆ FLN ಮತ್ತು ಸೇತುಬಂಧದಲ್ಲಿ A ಗ್ರೇಡ್ ಪಡೆದಂತ ಮಕ್ಕಳು, ಸೇತುಬಂಧದಲ್ಲಿ B ಗ್ರೇಡ್ ಪಡೆದಂತ ಮಕ್ಕಳು, ಆಮೇಲೆ FLN ಇನ್ನೂ ಸಾಧಿಸದೇ ಇರತಕ್ಕಂತ ಮಕ್ಕಳು. ಸೊ ಈ 3ನ್ನು ನಾವು ಒಂದೇ ತರಗತಿ ಕೋಣೆಯಲ್ಲಿ ನಾವು ಅವರಿಗೆ ಪಾಠ ಬೋಧನೆಯನ್ನ ಮಾಡ್ಬೇಕಾಗ್ತದೆ ಸರ್. ಅಂದ್ರೆ ಸೇತುಬಂಧ ಅದು ತಾವು ಈಗಾಗಲೇ ಹೇಳಿದ್ರಿ ಮತ್ತು ಇಲಾಖೆ ಸುತ್ತಲೂ ಸಹಿತ ಇದೆ. ಸೊ ಅದಕ್ಕೆ ಪೂರಕವಾಗಿ ಆರಂಭಿಕ ತರಗತಿಗಳಲ್ಲಿ ನಲಿಕಲಿ ಅಂದ್ರೆ 3ನೇ ತರಗತಿ 4ನೇ ತರಗತಿಗಳಲ್ಲಿ ಏನೋ ಸಮಸ್ಯೆ ಆದಷ್ಟು ಅಂದ್ರೆ ಈಗ ಇನ್ನೂ ಕಲಿತಾ ಇರ್ತಾರೆ, ಅಲ್ಲಿ ಇನ್ನೂ ಹೆಚ್ಚಿಗೆ ಟೀಚರ್ ಶ್ರಮ ಇದೇ ಇರ್ತದೆ. ಸೊ ಮುಂದುವರೆದಂತ ತರಗತಿಗಳಿಂದ 6, 7, 8ನೇ ತರಗತಿಗಳಲ್ಲಿ ಸಮಾಜ ವಿಜ್ಞಾನ ಆಗಿರ್ಬೋದು, ವಿಜ್ಞಾನ ಸಂಬಂಧಪಟ್ಟಂತೆ ಅಲ್ಲಿ FLN ಇರ್ತಕ್ಕಂಥ ಮಕ್ಕಳಿಗೂ ಸಹಿತ ನಾವು ಪಾಠ ಬೋಧನೆಯನ್ನ ಆಸ್ ಪರ್ ನಾವು ಕ್ರಿಯಾಯೋಜನೆ ಅನುಸಾರ ಮಾಡ್ಲೇಬೇಕಾಗ್ತದೆ. ಸೊ ಅವ್ರಿಗೆ ಯಾವ ರೀತಿ ಆಗಿರುತ್ತೆ ಇನ್ನಷ್ಟು ಮ್ಯಾಪಿಂಗ್ ಅಂತ ಅಲ್ಲಿ ಬಂದಿತ್ತಲ್ಲ ಸರ್. ಸೊ ಆ ಮ್ಯಾಪಿಂಗ್ ಪೂರಕವಾಗಿ ಇನ್ನೊಂದಿಷ್ಟು ಇನ್ಪುಟ್ಸ್ ಕೊಡ್ಬೇಕಂತ ಕೇಳ್ಕೊತೀನಿ ಸರ್. ಅಂದ್ರೆ ಅಲ್ಲಿ ಆ ಮಕ್ಕಳಿಗೆ ಇನ್ನೂ ಓದಕ್ ಬರದೇ ಇದ್ರು ಸಹಿತ ಸೊ ಅಂತ ಮಕ್ಕಳಿಗೆ ನಾವು ವಿಷಯದ ಬಗ್ಗೆ ಪಾಠ ಮಾಡ್ಬೇಕಾಗ್ತದೆ, ವಿಜ್ಞಾನದಲ್ಲಿ ಹಲವು ಪ್ರಯೋಗಗಳ ಬಗ್ಗೆ ಮಾಡ್ಬೇಕಾಗ್ತದೆ. ಸೊ ಇನ್ನಷ್ಟು ಏನೆಲ್ಲ ಟೀಚರ್ಸ್ ಅದರಲ್ಲಿ ಪ್ರಿಪೇರ್ ಆಗ್ಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕು ಸರ್ ಪ್ಲೀಸ್. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಆಕ್ಚುಲಿ A ಮತ್ತು B ಅಂತ ಮಾಡ್ಕೊಂತೀವಿ ನಾವು, 2 ಕ್ಯಾಟಗರಿ. ಆಕ್ಚುಲಿ ಒಂದು ಕ್ಲಾಸ್ ರೂಮ್ ಅಂದಾಗ ಸುಮಾರು ಒಂದು 6-7 ಕ್ಯಾಟಗರಿಯಲ್ಲಿ ಮಕ್ಕಳು ಇರ್ತಾರೆ. ಸೊ ಒಂದು 6 ಅಥವಾ 7 ಕ್ಯಾಟಗರಿಯಲ್ಲಿ ಇರ್ತಾರೆ. ನಿಜವಾಗ್ಲೂ ಶಿಕ್ಷಕರಿಗೆ ಇದೊಂದು ಸವಾಲಿನವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಎಲ್ಲ ಶಿಕ್ಷಕರಿಗೆ ಇರುತ್ತದೆ. ಯಾವುದೇ ಖಾಸಗಿ ಶಾಲೆ ಇರ್ಬೋದು ಅಥವಾ ಸರ್ಕಾರಿ ಶಾಲೆ ಇರಬಹುದು. ಅನ್ಲೆಸ್ ಯಾವುದೋ ಒಂದು ಬರೀ ಒಂದು ಮಾನದಂಡ ಇಟ್ಕೊಂಡು ಪ್ರವೇಶ ಅಡ್ಮಿಷನ್ ಕೊಟ್ರೆ ಅಲ್ಲಿ ಇರಲ್ಲ ಅಷ್ಟೇ. ಸ್ವಲ್ಪ ಇದ್ದಿದ್ರಲ್ಲಿ ಒಂದು 2-3 ಕ್ಯಾಟಗರಿ ಸಿಗ್ಬೋದು. ಇಲ್ಲಿ ನಾವು ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನಾವು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನೇರ ಬೋಧನೆಯಿಂದ ನಾವು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಎಲ್ಲರಿಗೂ 6 ಕಡೆಗೆ ನೀವು ಪಾಠ ಮಾಡ್ಲಿಕ್ಕೆ ಆಗಲ್ಲ. ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ರಾಘವೇಂದ್ರ ಸರ್ ಮಾತಾಡುವಾಗ ನಿಮ್ಮ ಮೈಕ್ ನ ಮ್ಯೂಟ್ ಮಾಡ್ಕೊಳ್ಳಿ, ಏಕೋ ಆಗತ್ತೆ. ಆಕ್ಚುಲಿ ಏನ್ ಮಾಡಬಹುದು ಅಂತ ಹೇಳಿದ್ರೆ, ನಾವು ಬೇರೆ ಬೇರೆ ಸನ್ನಿವೇಶಗಳನ್ನ ತರಗತಿ ಒಳಗಡೆ ನಾವು ಕ್ಲಾಸ್ ರೂಮ್ಸ್ ಇದರೊಳಗಡೆ ನಾವು ನಮ್ಮಲ್ಲಿ ಬಹಳ ಸಮಸ್ಯೆ ಆಗೋದೇನು ಅಂತ ಹೇಳಿದ್ರೆ, ನಮ್ಮ ಶಿಕ್ಷಕರು ಬೇರೆ ಬೇರೆ ರೀತಿಯ ಸವಾಲುಗಳಲ್ಲಿ ಅವರು ನಿರತರಾಗಿರ್ತಾರೆ. ಜೊತೆಗೆ ಅಲ್ಲಿ ಅವ್ರಿಗೆ ಅದನ್ನ ಸನ್ನಿವೇಶ ನಿಭಾಯಿಸುವಂತಹ ಸನ್ನಿವೇಶದಲ್ಲಿ ಏನು ಅಂದ್ರೆ ಚಟುವಟಿಕೆಗಳನ್ನ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿ. ಏನು ಅಂತಂದ್ರೆ ಆಕ್ಟಿವಿಟಿ ಶೀಟ್ಸ್ ಅಂತ ನಾವು ಕರಿತೇವೆ ಇದನ್ನ ನೀವು ಚಟುವಟಿಕೆಯ ಹಾಳೆಗಳು ಅಂತ ನಾವು ಅಂತೀವಲ್ಲ, ಅದನ್ನ ಡಿಸೈನ್ ಮಾಡ್ಕೋಬೇಕು.
ತುಂಬಾ ಏನು ಕಷ್ಟ ಅಲ್ಲ ಅದು. ನಿಮಗೆ ಒಂದು 4 ಕೆಟಗರಿ ಇದ್ದಾರೆ ಅಂತ ಅನ್ಕೊಳ್ಳೋಣ. ಎ ಬಿ ಅಷ್ಟೇ ಇರಲ್ಲ, 4-5 ಕೆಟಗರಿ ಇರ್ತಾರೆ. ತುಂಬಾ ಬೇಸಿಕ್ ಇರೋಂಥವ್ರು, ಬಿಲೋ ಬೇಸಿಕ್, ಸ್ವಲ್ಪ ಚೆನ್ನಾಗಿರೋಂಥವ್ರು, ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರೋಂಥವ್ರು, ತುಂಬಾ ಚೆನ್ನಾಗಿರೋಂಥವ್ರು, ಒಂದು 5 ಕೆಟಗರಿ ಅವರು ಸಿಗ್ತಾರೆ ನಮಗೆ. ಸೊ ಅವ್ರಿಗೆ 5 ಕೆಟಗರಿ ಅವ್ರಿಗೆ ನೀವು ಅದನ್ನ ಬೇಸ್ಲೈನ್ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ. FL ಯಾರಿಗೆ ಏನೂ ಬರಲ್ಲ, ಸೇತು ಬಂಧ ಮಾಡಿದಾಗ ಹಿಂದಿನ ತರಗತಿ ಏನೂ ಬರಲ್ಲ. ಸೊ ಇಂತಹ ಮಕ್ಕಳನ್ನ ಕೆಟಗರೈಸ್ ಮಾಡಿಕೊಂಡು, ಅಂದ್ರೆ ನೀವು ಅದನ್ನ ಒಂದು ಕ್ಲಾಸಿಫೈ ಮಾಡಿಕೊಂಡು ಅವರಿಗೆ ಬೇಕಾದಂತಹ ಲರ್ನಿಂಗ್ ಒಂದು ಆಕ್ಟಿವಿಟಿ ಶೀಟ್ಸ್ ಅಥವಾ ಲರ್ನಿಂಗ್ ಶೀಟ್ಸ್ ಅಂತೀವಿ ನಾವು ಅದನ್ನ. ಆ ಲರ್ನಿಂಗ್ ಶೀಟ್ಸ್ ಅನ್ನ ತುಂಬಾ ಚಿಕ್ಕದಾಗಿ ಒಂದ್ ಕಡೆಗೆ ಒಂದು ಸ್ಮಾಲ್ ಆಕ್ಟಿವಿಟಿಯನ್ನ ಅವ್ರಿಗೆ ನಾವು ಮಾಡಿಸ್ಬೇಕಾಗತ್ತೆ. ಬರೆಯೋದಿರ್ಬೋದು, ಓದೋದಿರ್ಬೋದು, ನಾವು ಕಲಿಕಾ ಫಲವನ್ನ ನೋಡಿನೇ ಮಾಡ್ಕೋಬೇಕಾಗತ್ತೆ. ಅದನ್ನ ಒಂದ್ಸರಿ ನೀವು 1 ವರ್ಷ ಮಾಡ್ಕೊಂಡ್ರೆ, ಮೊದಲನೇ ವರ್ಷ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಕಷ್ಟ ಆಗುತ್ತೆ. ಮತ್ತು ಅದನ್ನ ಮಾಡ್ಕೋಬೇಕಾದ್ರೆ ಸ್ವಲ್ಪ ಚಿಂತನೆ ಮಾಡ್ಬೇಕಾಗತ್ತೆ, ಸ್ವಲ್ಪ ಒಂದಷ್ಟು ಆಳವಾಗಿ ನೀವು ಚರ್ಚೆ ಮಾಡ್ಬೇಕಾಗತ್ತೆ. ಮಾಡಿಕೊಂಡು ಆ ಕಲಿಕಾ ಫಲಕ್ಕೆ ಆ ಆಕ್ಟಿವಿಟಿ ಶೀಟ್ ಅನ್ನ ಕೊಟ್ಟು ಆ ಮಕ್ಕಳಿಗೆ ನೀವು ಒಂದು 2 ತರ ಗುಂಪನ್ನ ಮಾಡಬಹುದು. ಅಲ್ಲಿ ಆ ಮಕ್ಕಳದೇ ಒಂದು ಗುಂಪನ್ನ ಮಾಡಿ ಅವ್ರಿಗೆ ಒಂದು ನೇರ ಬೋಧನೆ, ಅಂದ್ರೆ ನೇರ ಬೋಧನೆ ಅಂದಾಗ ನಾಟ್ ಲೈಕ್ ಒಂದು ಅರ್ಧ ಗಂಟೆ 3/4 ಗಂಟೆ ಕ್ಲಾಸ್ ಅಲ್ಲ, ಅವ್ರಿಗೊಂದು ಚಿಕ್ಕದಾದ ಒಂದು ಆ ಚಟುವಟಿಕೆಯನ್ನು ತುಂಬಾ ಸಣ್ಣದಾಗಿ ವಿಭಾಗ ಮಾಡಿ ಅದಕ್ಕೆ ನಾವು ಚಂಕ್ಸ್ ಅಂತ ಕರಿತೀವಿ. ಸ್ಮಾಲ್ ಚಂಕ್ಸ್ ಅಂದ್ರೆ ನಾವು ಊಟವನ್ನ ಒಂದು ಸಣ್ಣ ತುತ್ತಾಗಿ ಮಾಡ್ಕೊಂಡು ಹೇಗೆ ತಿಂತೀವಲ್ಲ, ಹಾಗೆ ಒಂದು ಚಿಕ್ಕದಾದ ಒಂದು ಘಟಕವಾಗಿ ಅದನ್ನ ಮಾಡಿ ಆ ಮಕ್ಕಳಿಗೆ ನಾವು ಆ ಆಕ್ಟಿವಿಟಿ ಶೀಟ್ ಮೂಲಕ ಅಥವಾ ಒಂದೇನಾದ್ರೂ ಚಟುವಟಿಕೆ ಮೂಲಕ ಕಲಿಸೋ ಪ್ರಯತ್ನ ಮಾಡ್ಬೇಕಾಗತ್ತೆ. ಇದು 2 ತರ ಗ್ರೂಪ್ ಅಂದೆ. ಒಂದು ಮೊದಲನೇ ಗ್ರೂಪ್ ಏನಿದೆ ಅವ್ರನ್ನೇ ಒಂದು ಗ್ರೂಪ್ ಮಾಡೋವಂಥದ್ದು, ಎರಡನೇದು ಪೇರ್ ಮಾಡೋವಂಥದ್ದು. ಸ್ವಲ್ಪ ಚೆನ್ನಾಗಿರೋ ಮಗು ಮತ್ತು ಸ್ವಲ್ಪ ಹಿಂದಿರೋಂಥ ಮಕ್ಕಳು, ಅವರಿಬ್ರು ಪೇರ್ ಮಾಡಿ, ಆ ಪೇರಿಂಗ್ ಯಾವಾಗ ಅಂದ್ರೆ ಸೆಕೆಂಡ್ ಲೆವೆಲ್ಗೆ ಮಾಡಬೇಕು. ಮೊದಲನೇ ಸರಿಗೆ ಮಾಡಿದಾಗ ಇವನು ಅವ್ರ ಜೊತೆ ಸೇರೋದೇ ಇಲ್ಲ. ಮೊದಲು ಇಂಡಿಪೆಂಡೆಂಟ್ ಆಗಿ ಶಿಕ್ಷಕರೇ ಅವನಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ತುಂಬಿ ಅವನಿಗೆ ಆ ವಿದ್ಯಾರ್ಥಿ ಜೊತೆಗೆ ಆ ಮಗು ಜೊತೆಗೆ ಸ್ವಲ್ಪ ಒಂದು ರ್ಯಾಪೋರ್ಟ್, ಒಂದು ವಿಶ್ವಾಸವನ್ನ ಮೂಡಿಸ್ಕೊಂಡು ಆ ಮಗು ಜೊತೆ ಕೂತು, ಬಹಳ ಮುಖ್ಯವಾಗಿ ನಾನು ಅಂದ್ಕೊಂಡಿರೋದು ಮತ್ತು ನನ್ನ ಒಂದು ಚಿಂತನೆಯ ಪ್ರಕಾರ ಈ ಹಿಂದಿರ್ತಕ್ಕಂಥ ಕಲಿಕೆಯಲ್ಲಿ ಹಿಂದಿರ್ತಕ್ಕಂಥ ಮಕ್ಕಳಿಗೆ ಇರುವಂತಹ ಸವಾಲು ಏನು ಅಂದ್ರೆ ಆತ್ಮವಿಶ್ವಾಸದ ಕೊರತೆ ಬಹಳ ಇರುತ್ತೆ ಅವ್ರಿಗೆ. ಜೊತೆಗೆ ಅವರಿಗೆ ಒಂದು ಕಲ್ಪನೆ ಬಂದಿರುತ್ತೆ, ನನಗೆ ಕಲಿಯಕ್ಕಾಗಲ್ಲ, ನನಗಿದು ಬರಲ್ಲ ಅನ್ನುವಂಥದ್ದು. ಅದು ಏನಾಗ್ತದೆ, ಹೆಚ್ಚಾಗ್ತಾ ಹೋಗುತ್ತೆ ತರಗತಿಯಿಂದ. ಆ ಒಂದು ಪರಿಕಲ್ಪನೆ, ಆ ಕಾನ್ಸೆಪ್ಟ್ ಇಂದ ಆ ಮಗುವನ್ನ ಹೊರ ತರಬೇಕು, ವಿಶ್ವಾಸ ಮೂಡಿಸ್ಬೇಕು. ಆ ಮಗು ಏನಿದೆ ಸ್ವಲ್ಪ ಕಲಿಕೆ ಕಡೆಗೆ ವಾಲ ತರ ನಾವು ಮಾಡಿದ್ರೆ, ಅದು ಮಾಡ್ಬೇಕಾದ್ರೆ ಶಿಕ್ಷಕರೇ ಮಾಡ್ಬೇಕಾಗತ್ತೆ ಅದನ್ನ. ಅಂದ್ರೆ ಅಲ್ಲಿ ಒಂದು ಎಂಗೇಜ್ಮೆಂಟ್ ಅಂತ ಕರಿತೀವಿ ನಾವು. ಎಂಗೇಜ್ ಮಾಡ್ಬೇಕು ಆ ಮಗುನ, ನಾವು ತೊಡಗಿಸ್ಕೋಬೇಕು ಆ ಮಗುನ. ಆ ವಿದ್ಯಾರ್ಥಿಯನ್ನ ನೀವು ಒಂದಕ್ಕೊಂದಕ್ಕೆ ಡೈಲಾಗಿಗೆ ತೊಡಗಿಸ್ಕೋಬೇಕು, ಒಂದು ಸಂವಾದಕ್ಕೆ, ಒಂದು ಚರ್ಚೆಗೆ, ಒಂದು ಮಾತುಕತೆಗೆ. ಆ ಮಗು ಏನಂದ್ರೆ ಎಲ್ಲರ ಜೊತೆಗೂ ಅದು ಸೇರ್ಕೊಳ್ಳಲ್ಲ. ಅಂದ್ರೆ ನೀವು ಒಂದು ತರಗತಿಗೆಲ್ಲ ಪ್ರಶ್ನೆ ಹಾಕಿದ್ರೆ ಆ ಮಗು ಮಾತಾಡೋದಿಲ್ಲ, ಅದು ಏನು ಹೇಳಲ್ಲ. ಸೊ ಆಗ ನೀವು ವೈಯಕ್ತಿಕವಾಗಿ ನೀವು ಆ ಮಗುವನ್ನ ನೀವು ಟ್ಯಾಕಲ್ ಮಾಡಿದ್ರೆ, ಎಲ್ಲೇ ಆಗ್ಲಿ ನಾವು ಆ ಒಂದು ಒಂದು ಎಮೋಷನಲಿ ಅಥವಾ ಇವ್ರ ಕೈಲಿ ಆಗೋದೇ ಇಲ್ಲ ಅಂತ ಆದ್ರೆ ಆಗೋದೇ ಇಲ್ಲ. ನಾವು ಶಿಕ್ಷಕರಾಗಿ ಒಂದು ನಂಬಿಕೆ ಏನಿದೆಯಲ್ಲ, ಈ ಮಗು ಕಲಿಯಬಲ್ಲದು, ಕಲಿಯುತ್ತೆ, ಈ ಒಂದು ನಂಬಿಕೆನೆ ಆ ಮಗುವಿನಲ್ಲಿ ಹುಟ್ಟಿಸ್ಬೇಕು. ಶಿಕ್ಷಕರಲ್ಲಿ ಇರ್ಬೇಕು, ಫಸ್ಟ್ ವಿದ್ಯಾರ್ಥಿಯಲ್ಲಿ ಇರಬೇಕು. ಆ ನಂತರ ಮಾತ್ರ ಏನಾದ್ರೂ ಸ್ವಲ್ಪ ಚೇಂಜಸ್ ಆಗುತ್ತೆ. ದಿಸ್ ಇಸ್ ವಾಟ್ ಐ ಸಜೆಸ್ಟ್. ಅದ್ರ ಮೇಲೆ ನೀವು ಯು ಹ್ಯಾವ್ ಟು ಎಕ್ಸ್ಪೆರಿಮೆಂಟ್ ಅಂಡ್ ಯು ಹ್ಯಾವ್ ಟು ಡೂ ಯುವರ್ ಓನ್ ಇನೋವೇಷನ್ಸ್. ಅಟ್ ದಿ ಎಂಡ್ ಏನು ಅಂದ್ರೆ, ನಾನು ಆಗ್ಲೇ ಹೇಳಿದಾಗೆ there is no uniform and ready-made solution for all these things. We have to experiment and we have to do our own thinking, our own practices. ನಾವೇ ಮಾಡಿದ್ರೆ ಮಾತ್ರ, ಮತ್ತೆ ಅದನ್ನ ಹಂಚ್ಕೋಬೇಕು ನೀವು ಬೇರೆಯವ್ರ ಹತ್ರ. ಆಗ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸರ್. ಬಹಳ ಚೆನ್ನಾಗಿ, ಅಂದ್ರೆ ಅದು ಕ್ಲಾಸ್ ರೂಮ್ಗೆ ಲೆವೆಲ್ಗೆ ಅದು ಅಂತಕ್ಕಂಥದ್ದು ಸೈಂಟಿಫಿಕಲ್ ಆಗಿರ್ಬೋದು, ಲಾಜಿಕಲಿ ಕೆಲವೊಂದಿಷ್ಟು ಇನ್ಪುಟ್ಸ್ ಅನ್ನು ಕೊಟ್ಟಿರಿ ಸರ್. ಯಾಕಂದ್ರೆ ಇದು ಈ ಸಾರಿ FLN ಬಂದಿದೆ ಅಂತ ಹೇಳಿ ಈ ತರ ನಾವು ಇದು ಮಾಡ್ತಾ ಇದ್ವಿ. ಬಟ್ ಆಕ್ಚುಲಿ ತಾವು ಹೇಳಿದಂಗೆ ಸುಮಾರು 5-6 ಹಂತದ ವಿದ್ಯಾರ್ಥಿಗಳು ನಮ್ಮ ತರಗತಿ ಕೋಣೆಯಲ್ಲಿ ಇದ್ದೇ ಇರ್ತಾರೆ. ರೆಗ್ಯುಲರ್ ಕ್ಲಾಸ್ ರೂಮ್ ಪ್ರೊಸೆಸ್ ಅಲ್ಲಿ ಅದರ ಜೊತೆಗೆ ನಾವು ಹೋಗ್ತಾ ಇರ್ತೀವಿ. ಬಟ್ FL ನಲ್ಲಿ ಸ್ಪೆಷಲ್ ಆಗಿ ಕೆಲವೊಂದಿಷ್ಟು ಆಕ್ಟಿವಿಟಿಯನ್ನ ನಮ್ಗೆ ಕೊಟ್ಟಿರೋದ್ರಿಂದ ಅದಕ್ಕೆ ಪೂರಕವಾಗಿ ಇನ್ನಷ್ಟು ನಾವೀನ್ಯವಾದ ಚಟುವಟಿಕೆ ಕೈಗೊಳ್ಳೋದ್ರ ಮೂಲಕ ಮುಖ್ಯವಾಗಿ ಇರ್ತಕ್ಕಂಥದ್ದು 100% FLN ಅಂದ್ರೆ ಓದ್ಲಿಕ್ಕೆ ಬರಲಿಕ್ಕೆ ಬರಲೇಬೇಕು ಅಂತಕ್ಕಂಥದ್ದು ಏನಿದೆಲ್ಲ. ಸೊ ಅದಕ್ಕೆ ಈ ಸಾರಿ ಹೆಚ್ಚಿಗೆ ಒತ್ತನ್ನು ಕೊಡಬೇಕು ಅಂತ ಇದರಲ್ಲಿ ಸುತ್ತೋಲೆಯಲ್ಲೂ ಸಹಿತ ಇದೆ ಸರ್. ತಾವು ಸಹಿತ ಹೇಳಿದ್ರಿ. ಧನ್ಯವಾದಗಳು ಸರ್ ತಮ್ಮ ಮಾಹಿತಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಘವೇಂದ್ರ ಸರ್.
ಹರ್ಷಿತಾ ಮೇಡಮ್, ನಿಮ್ಮ ಮೈಕನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಗುರುರಾಜ್ ಸರ್, ನಿಮ್ಮ ಮೈಕನ್ನು ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಚಂದ್ರಶೇಖರ್ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ವಿಷಯ ಪ್ರಸ್ತುತಿ ಮತ್ತೆ ಅದನ್ನ ಹೇಳುವ ರೀತಿ ಶೈಲಿ ತುಂಬಾ ಚೆನ್ನಾಗಿತ್ತು ಸರ್. ಮನಮುಟ್ಟುವಂತೆ ಅರ್ಥವಾಯಿತು ಅಂತ ನಾನು ಭಾವಿಸಿದ್ದೀನಿ. ಅದರ ಜೊತೆಗೆ ಸರ್, ಒಂದಿಷ್ಟು ಕ್ಲಾರಿಫಿಕೇಶನ್ ಏನಿದೆ ಅಂದ್ರೆ, ಈಗಾಗಲೇ ನಾವು ಸೇತು ಬಂಧಕ್ಕೆ ಪ್ರಶ್ನೆ ಪತ್ರಿಕೆಯನ್ನ ತೆಗೆದು ನಾವು ಮಾಡಿದೀವಿ. ಈಗ FLN ಗೂ ಮಾಡ್ಬೇಕಾ ಅಂತಿದೆ. ಆದ್ರೆ ನನ್ನ ಅನಿಸಿಕೆ ಅಂದ್ರೆ FLN ಗೆ ಪ್ರತ್ಯೇಕವಾದಂತ ಪ್ರಶ್ನೆ ಪತ್ರಿಕೆ ತೆಗಿಬೇಕನ್ನುವಂಥದ್ದು. ಆದ್ರೆ ಮತ್ತೊಂದು ಪ್ರಶ್ನೆ ಏನ್ ಬರುತ್ತೆ ಸರ್ ಅಂದ್ರೆ, FLN ಗೆ 3ನೇ ತರಗತಿಯಿಂದ 10ನೇ ತರಗತಿವರೆಗೆ ಒಂದೇ ವಿಧವಾದ ಪ್ರಶ್ನೆ ಪತ್ರಿಕೆ ಇರ್ಬೇಕಾ, ಅಥವಾ ಆಯಾ ತರಗತಿವಾರು ಈ LOC ಏನಿದೆ ಅಲ್ಲ, ಇದರ ಆಧಾರದ ಮೇಲೆ ತರಗತಿವಾರು ಬೇರೆ ಬೇರೆ ಇರ್ಬೇಕಾ ಅನ್ನುವಂಥದ್ದು ಒಂದು. ಆಮೇಲೆ ಇನ್ನೊಂದೇನಂದ್ರೆ ಸರ್, ಈ FLN ಅನ್ನೋದು ಇಡೀ ವರ್ಷ ಪೂರ್ತಿ ಇರೋದ್ರಿಂದ ಇದೇ ಬೇರೆ, ಸೇತು ಬಂಧನೆ ಬೇರೆ ಅನ್ನುವಂಥದ್ದು ಸರಿನಾ ಅಂತ ತಮಗೆ ಕೇಳ್ತಾರೆ. ಆಕ್ಚುಲಿ ಇಲಾಖೆ ಒಂದು DSIT ಇಂದ ನಮಗೆ ಸ್ವೀಕೃತ ಆಗಿರತಕ್ಕಂಥ ಸುತ್ತೋಲೆಯಲ್ಲಿ ಸೇತುಬಂಧ ಪೂರ್ವ ಪರೀಕ್ಷೆ ಏನಿದೆ ಅದಕ್ಕೆ 40-60 ಅನ್ನ ಮಾಡ್ಕೊಳ್ಳಿ ಅಂತ ಹೇಳಲಾಗಿದೆ. 40% ಇಂಟಿಗ್ರೇಟ್ ಮಾಡ್ಕೋಬೇಕು ಅನ್ನುವಂಥ ಪ್ರಯತ್ನ. 3ರಿಂದ 10ನೇ ತರಗತಿವರೆಗೂ ಅಂದಾಗ ನನ್ನ ಒಂದು ಪರ್ಸನಲಿ ಒಂದು ಇದೇನು ಅಂತ ಹೇಳಿದ್ರೆ, ನಮ್ದು ಕಲಿಕಾ ಫಲ ಏನಿದೆ FLN ಅದು ಅಷ್ಟೇ, ಅದು ಬಂದ್ಮೇಲೆ ಮುಂದೆ ಅವರು ಸಾಧಿಸ್ತಾ ಹೋಗ್ತಾರೆ ಅವರು. ಸೊ ಬುನಾದಿ ಕಲಿಕಾ ಫಲಗಳನ್ನ FLN ಸಾಧನೆ ಆದ್ಮೇಲೆ ಹಿಂದಿನ ತರಗತಿಯ ಕಲಿಕಾ ಫಲಗಳೇನಿದೆಯಲ್ಲ, ಅಂದ್ರೆ ಸೇತು ಬಂಧದ್ದೇನಿದೆ 60% ಏನಿದೆಯಲ್ಲ, ಸೊ ಅದನ್ನ ನಾವು ಮಾಡ್ತೀವಿ. ಸಪ್ರೇಟ್ ಕ್ವಶನ್ ಪೇಪರ್ ಅಗತ್ಯತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಮತ್ತೆ ತಾವು ಸಹ ಅದನ್ನ ಭಾವಿಸ್ತೇನೆ. ಕನ್ನಡ ಮತ್ತು ಇಂಗ್ಲಿಷ್ ಮತ್ತು ಹಿಂದಿ ಈ ಭಾಷೆಗಳಲ್ಲಿ, ಅಥವಾ ನಿಮ್ಮ ಶಾಲೆಗಳಲ್ಲಿ ಯಾವ್ಯಾವ ಭಾಷೆ ಕಲಿಸ್ತಿರೋ ಆ ಭಾಷೆಯ ಸೇತು ಬಂಧದ ಪೂರ್ವ ಪರೀಕ್ಷೆಗಳಲ್ಲಿ ನಾವು ಈ ಒಂದು ಭಾಷೆಯ ಒಂದು FLN ಸಂಬಂಧಪಟ್ಟಂತೆ ಅದನ್ನ ನಾವು ಕಂಡುಕೋಬಹುದು. ಅಲ್ಲಿ ಆ ಪ್ರಶ್ನೆ 40-60 ಅನ್ನ ಮಾಡಬಹುದು, ಮತ್ತು ಗಣಿತದಲ್ಲಿ 40-60 ಮಾಡಬಹುದು. ಇನ್ನು ಉಳಿದಂತೆ ಬೇರೆ ಬೇರೆ ವಿಷಯಗಳಲ್ಲಿ 100% ಇದನ್ನ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಯಾವುದು ಸೇತು ಬಂಧದ್ದು ಹಿಂದಿನ ತರಗತಿ ಇದೆ ಮಾಡಬಹುದು ಅಂತ ನಾನು ಅನ್ಕೊಂತೀನಿ. ಸೊ ಇದನ್ನ ಮಾಡ್ಬೇಕಾಗತ್ತೆ, ಯಾಕಂದ್ರೆ ನಮ್ಮಲ್ಲಿ ತುಂಬಾ ಪ್ರಶ್ನೆಗಳು ಬರುತ್ತೆ. ನಾನು ರಾಜ್ಯ ಹಂತದಲ್ಲೂ ಸಹ ಕೆಲಸ ಮಾಡಿ ಬಂದಿದ್ದೀನಿ. ಸೊ ತುಂಬಾ ನಾವು ಏನೇ ಒಂದು ಸರ್ಕ್ಯುಲರ್ ಕೊಟ್ರು ಅಲ್ಲಿ ಅದಕ್ಕೊಂದು ಅನೇಕ ವಿಷಯಗಳು ಬಂದೇ ಬರುತ್ತೆ ಅದು. ಸೊ ಅದರಿಂದ ಇದನ್ನು ನಾವೊಂದು ಸ್ವಲ್ಪ ಅದನ್ನ ಅನ್ವಯಿಸ್ಕೊಳ್ಳೋದು ಸೂಕ್ತ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಓಕೆ ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಇದು ಕೊನೆ ಪ್ರಶ್ನೆ ತಗೊಳ್ಳೋಣ. ಸರ್, ಗ್ರೂಪ್ ಅಲ್ಲಿ ಒಂದು ಪ್ರಶ್ನೆ ಇತ್ತು. ನಾಳೆಯಿಂದ ಪಠ್ಯಪುಸ್ತಕ ಸರ್ ಇದು ಕೇಳಿ ಆಯ್ತು ಅಂತ ಅನ್ಕೊಂತ ಅವರೇ ಮಾತಾಡಿದ್ರು ಅಂತ. ಸರ್, ಸೋಷಿಯಲ್ ಮತ್ತೆ ಸೈನ್ಸಿಗೆ FLN ಮಾಡ್ಬೇಕಾ ಅಂತ ಕೇಳ್ತಿದ್ದಾರೆ ಸರ್. ಆದ್ರೆ FLN ಅನ್ನೋದು ಭಾಷೆ ಮತ್ತೆ ಗಣಿತಕ್ಕೆ ಸಂಬಂಧಿಸಿರೋದ್ರಿಂದ ಅವರು ಸೈನ್ಸ್ ಸೋಷಿಯಲ್ಗೂ ಮಾಡ್ಬೇಕಾ ಅನ್ನೋದು ಪ್ರಶ್ನೆ ಅವರಿಗೆ. ಇಲ್ಲ, ಅದು ನಾವು ಮಾಡ್ಬೇಕಾಗಿರೋದೇ ಭಾಷೆ ಮತ್ತು ಗಣಿತಕ್ಕೇನೆ. ಆದರೆ ಸೋಷಿಯಲ್ ಮತ್ತು ಸೈನ್ಸ್ ಟೀಚರ್ಸು ಸಹ ಅವರ ತರಗತಿಗಳ ಬೋಧನೆಯಲ್ಲಿ, ಅವರ ವಿಷಯದ ಬೋಧನೆಯಲ್ಲಿ ಈ ಮಕ್ಕಳಿಗೆ ಆ ಒಂದು ಲರ್ನಿಂಗ್ ಅಡ್ಜಸ್ಟ್ಮೆಂಟ್ಸ್ ಅಂತೇನಂತೆ ನಾವು, ಪೆಡಗಾಗಿಕ್ ಅಡ್ಜಸ್ಟ್ಮೆಂಟ್ಸ್. ಸೊ ಇದಕ್ಕೆ ಅವಕಾಶ ಕೊಡುವಂತಹ ರೀತಿಯಲ್ಲಿ ಆ ಮಕ್ಕಳಿಗೆ ಗುರುತಿಸಿ ನಾವು ಬ್ರ್ಯಾಂಡಿಂಗ್ ಮಾಡಬಾರ್ದು. ಅದೊಂದು ತಾವೆಲ್ಲರೂ ಇದ್ದೀರಿ ಅಂದ್ರೆ, ಈ FLN ಮಕ್ಕಳು ಅಂತಾನೆ ಬ್ರ್ಯಾಂಡ್ ಮಾಡ್ಬಿಡ್ತೀವಿ ನಾವು. ವಿ ಶುಡ್ ನಾಟ್ ಡೂ ದಟ್. ಸೊ ಅದು ತುಂಬಾ ಅಪಾಯಕಾರಿಯಾದ ಒಂದು ವಿಷಯ ಅದು. ಆ ಬ್ರ್ಯಾಂಡ್ ಮಾಡ್ದಲೇನೆ ನಾವು ಆ ಮಕ್ಕಳಿಗೆ ಸೈನ್ಸ್ ಕಲಿಸ್ಬೇಕಾದ್ರೆ ಅವನಿಗೆ ಓದ್ಲಿಕ್ಕೆ ಬರಲ್ಲ, ಬರೀಲಿಕ್ಕೆ ಬರಲ್ಲ. ನಾವು ಕನ್ನಡ ಮಾಧ್ಯಮದಲ್ಲಿ ಕಲಿಸ್ತಾ ಇದ್ರೆ ಸೋಷಿಯಲ್ ಸೈನ್ಸ್ ಅನ್ನ, ನಾವು ಆ ಮಗುವಿಗೆ ಬರದೇ ಇರೋಂಥ ಸನ್ನಿವೇಶದಲ್ಲಿ ಅವ್ರಿಗೆ ಅವಕಾಶ ಕೊಡುವಂಥದ್ದು, ಕಲಿಸ್ಲಿಕ್ಕೆ ಹೆಲ್ಪ್ ಮಾಡುವಂಥದ್ದು, ಭಾಷಾ ಶಿಕ್ಷಕರ ಜೊತೆಗೆ ನಾವು ಸೇರ್ಕೊಳ್ಳುವಂಥದ್ದು. ನಾವೇನೋ ಬೇರೆ ಇಲ್ವಲ್ಲ, ನಾವು ಜೊತೆಗೆ ಇದೀವಲ್ವಾ. ಭಾಷೆ ಬರದೆ ಹೋದ್ರೆ ಆ ಸೈನ್ಸ್ ಹೇಗೆ ಕಲಿತಾರೆ ಮಕ್ಕಳು ಅಲ್ವಾ. ಸೊ ಈ ದೃಷ್ಟಿಯಲ್ಲಿ ನಮ್ಮ ಕೆಲಸನೂ ಇದೆ. ಬಟ್ ಅಸೆಸ್ಮೆಂಟು ಇದೆಲ್ಲ ಇವರೇ ಮಾಡ್ತಾರೆ. ನಾವು ಜೊತೆಗೆ ಸೇರ್ಕೊಳ್ಬೇಕು. ವಿ ಶುಡ್ ಜಾಯಿನ್ ಅವರ್ ಹ್ಯಾಂಡ್ಸ್. ಇಸ್ ಎ ಟೀಮ್ ವರ್ಕ್. ಇದು ತಂಡದ ಕೆಲಸ ಇದು. ಆ ದೃಷ್ಟಿಯಿಂದ ನಾವು ಇದನ್ನ ಎಲ್ಲರದು ಸಹ ಇದರಲ್ಲಿ ಪಾತ್ರ ಇದೆ ಅಂತ ನಾನು ಹೇಳ್ತೇನೆ. ಥ್ಯಾಂಕ್ ಯು ಸರ್. ಶಾಲಿನಿ ಮೇಡಮ್ ಮಾತಾಡಿ. ಸರ್ ನಮಸ್ತೆ. ಇಲ್ಲಿವರೆಗೂ ಕಲಿಕಾ ಫಲಗಳನ್ನ ಯಾವ ಒಂದು ಸಾಧನ ತಂತ್ರಗಳಿಂದ ನಾವು ಅವುಗಳ ಮಕ್ಕಳಿಗೆ
ಟೀಚ್ ಮಾಡ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ಥ್ಯಾಂಕ್ ಯು ಸರ್. ಸರ್ ನಂದೊಂದು ಕ್ವಶನ್ ಏನಂದ್ರೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಮತ್ತೆ ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಈಗಾಗಲೇ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಸೇತುಬಂಧದ ಅಡಿ ಕಲಿಕಾ ಚಟುವಟಿಕೆ ಹಾಳೆಗಳನ್ನ ಡಿಸೈನ್ ಮಾಡಲಾಗಿದೆ ಸರ್. ಈಗ ಅದ್ರ ಜೊತೆಗೇನೆ ನಾವು FLN ಅನ್ನ ಅಂದ್ರೆ ಈ FLN ನಲ್ಲಿ ಇರುವಂತಹ ಕಲಿಕಾ ಫಲಗಳಿಗೆ ಮತ್ತೆ ಬೇರೆ ಕ್ವಶನ್ ಪೇಪರ್ ತೆಗೆದು ಅವರಿಗೆ ಎಕ್ಸಾಮ್ ಮಾಡ್ಬಿಟ್ಟು ಮಕ್ಕಳು ಯಾವ್ಯಾವ ಲೆವೆಲ್ ಅಲ್ಲಿ ಇದ್ದಾರೆ ಅಂತ ಗುರ್ತಿಸ್ಕೊಳ್ಬೇಕಾ ಸರ್? ಇಲ್ಲಿ ಸೇತುಬಂಧಕ್ಕೆ ಬೇಕಿಲ್ಲ. ಯಾವ್ದು ಸೇತುಬಂಧಕ್ಕೆ 40-60 ಇರುತ್ತಲ್ಲ, ಇನ್ ಮೈ ಒಪಿನಿಯನ್. ಇಲ್ಲಿ ನಾನೇ ಏನೇ ಹೇಳಿದ್ರು ನಾನು ನಿಮ್ಮವರಲ್ಲಿ ಒಬ್ನು ಆತರ. ನಾನು ಐ ಆಮ್ ನಾಟ್ ರೆಪ್ರೆಸೆಂಟೇಟಿವ್ ಆಫ್ DSCRT. ನಾನು ಅದನ್ನ ಹೇಳೋದು ಅಧಿಕೃತ ಆತರ ಅನ್ಕೋಬೇಡಿ. ಸೊ ನನ್ನ ಪ್ರಕಾರ ಏನು ಅಂತ ಹೇಳಿದ್ರೆ, ಸೇತುಬಂಧದಲ್ಲಿ 40-60 ನಾವು ಮಾಡ್ತೀವಿ. ಆ ನಂತರ ನಾವು ಬೇಸ್ಲೈನ್ ಮಾಡ್ತೀವಲ್ಲ, ಬೇಸ್ಲೈನ್ ಮಾಡಬೇಕು ಅಂತ ಹೇಳಿದಾರಲ್ಲ, ಆಗ ನಾವು ಅದಕ್ಕೆ ಆದ ಒಂದು ಸಪರೇಟ್ ಒಂದು ಟೂಲ್ ಅನ್ನ ನಾವು ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡ್ರೆ ನಮ್ಗೆ ಅವಾಗ ಏನಾಗ್ತದೆ, ನಮಗೆ ಕ್ಲಾರಿಟಿ ಸಿಗುತ್ತೆ ಎಲ್ಲಾ ವಿದ್ಯಾರ್ಥಿಗಳದ್ದು ಯಾವ ಬಗ್ಗೆ. ಇದರಲ್ಲಿ ಸೇತುಬಂಧದಲ್ಲಿ ಸಿಗಲ್ಲ ನಮ್ಗೆ, ಯಾಕಂದ್ರೆ ಬರೀ 40% 10 ಪ್ರಶ್ನೆಗೆ 4 ಪ್ರಶ್ನೆ ಇರುತ್ತೆ. ನಮಗೆ ಎಲ್ಲಾ ಕಲಿಕಾ ಫಲದ್ದು ಏನಿದೆ 17 ಕಲಿಕಾ ಫಲದ್ದು ನಮಗೆ ಸ್ಟೇಟಸ್ ಸಿಕ್ಕಲ್ಲ. 14 ಕಲಿಕಾ ಫಲದ್ದು 17 ಕಲಿಕಾ ಫಲದ್ದು ನಮಗೆ ಸಿಗಬೇಕು ಅಂತ ಹೇಳಿದ್ರೆ, ಮತ್ತು ತರಗತಿ 1ರಲ್ಲಿರೋ ಕಲಿಕಾ ಫಲಗಳು, ತರಗತಿ 2ರದ್ದು, ತರಗತಿ 3ರದ್ದು. ತರಗತಿ 3 ಅಂದ್ರೆ ತರಗತಿ 2ರದ್ದು ಅಂತೀನಿ ನಾನು. ತರಗತಿ 2 ಅಂದ್ರೆ ತರಗತಿ 1ರದ್ದು. ತರಗತಿ 1 ಅಂದ್ರೆ ಬಾಲವಾಟಿಕದ್ದು. ಸೊ ಇದನ್ನು ಮಾಡಿ ಅಂತ ನಾನು ತಮಗೆ ರಿಕ್ವೆಸ್ಟ್ ಮಾಡಿದೆ. ಸೊ ಇದು ಬರಬೇಕು ಅಂತ ಹೇಳಿದ್ರೆ ನಮಗೆ ಏನಂದ್ರೆ ಸಪರೇಟೇ ಒಂದು ಪ್ರೀ ಟೆಸ್ಟ್ ಅನ್ನ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡ್ರೆ ಅವಾಗ ನಮಗೆ ಕ್ಲಾರಿಟಿ ಸಿಕ್ಕತ್ತೆ. ಅದ್ರ ಮೇಲೆ ನಾವು ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ, ಆಕ್ಟಿವಿಟೀಸ್ ಹಾಕೊಂಡ್ಲಿಕ್ಕೆ ಅಥವಾ ಏನಾದ್ರು ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಸರ್ ಇನ್ನೊಂದು ಪ್ರಶ್ನೆ, ಮೊದಲೇ ನಲಿಕಲಿ ತರಗತಿ 3 ತಟ್ಟೆಗಳಲ್ಲಿ ಅಂದ್ರೆ 3 ರೀತಿಯಾಗಿ ಮಕ್ಕಳಿಗೆ ನಾವು ವಿಭಾಗಿಸಿ ಕಲಿಕೆಯನ್ನ ತೂಗಿಸ್ತಾ ಇರ್ತೀವಿ ಸರ್. ಅದ್ರಲ್ಲಿ FLN ಕಲಿಕಾ ಫಲಗಳ ಆಧಾರಿತ ಮೇಲೆ ಮತ್ತೆ ನಾವು ಮಕ್ಕಳನ್ನ ಬೈಪರ್ಕೇಟ್ ಮಾಡಿದಾಗ ಮಕ್ಕಳನ್ನ ಆಯಾ ಲೆವೆಲ್ ಅಲ್ಲಿ ಇಟ್ಟು ಕಲಿಸೋದು ಒಂದು ಟೀಚರ್ಸ್ ಚಾಲೆಂಜ್ ಅಂತಾನೆ ಹೇಳ್ಬೋದು ಸರ್. ಇದನ್ನ ಸರಿದೂಗಿಸೋದು ಹೇಗೆ ಸರ್? ರಾಘವೇಂದ್ರ ಅವ್ರು ಕೇಳಿದ ಪ್ರಶ್ನೆ ಉತ್ತರ ನೀವು ಕೇಳಿಸ್ಕೊಂಡಿರ ಅಂತ ಅದೇ ಸರ್, ಅಲ್ಲಿ 6-7 ಇದ್ರಲ್ಲಿ ಅಂತ ಹೇಳಿದ್ರು ಸರ್. ಆದ್ರೆ ಇಲ್ಲಿ ನಾವು ಪ್ರಗತಿ ನೋಟದ ಗುಂಟಾನೆ ಹೋಗ್ತಾ ಇರ್ಬೇಕಾದ್ರೆ ಅದ್ರ ಮುಂದಿನ ಯಾವ್ದು ಅಂತ ಸ್ಪೆಸಿಫಿಕ್ ಆಗಿ ಇರ್ತಾ ಇರೋದ್ರಿಂದ ಮಕ್ಕಳಿಗೆ ಅಲ್ಲೇ ಸ್ಟ್ರಕ್ ಮಾಡ್ಬೇಕು ಏನೋ ಅನ್ನೋ ಒಂದು ಕ್ವಶನ್ ಸರ್. ಸ್ಟ್ರಕ್ ಅಂತಲ್ಲ, ನಾವು ನಮ್ಮ ಒಂದು ಪೆಡಗಾಗಿ ಪ್ರಾಕ್ಟೀಸಸ್ ನಾವೇಂತೀವಿ, ನಮ್ಮ ತರಗತಿಯಲ್ಲಿ ನಾವೇನೇ ಯಾವ್ಯಾವ ರೀತಿಯಲ್ಲಿ ಬೋಧನೆ ಮಾಡ್ತೇವೆ, ಆ ಬೋಧನಾ ವಿಧಾನಗಳಲ್ಲಿ ಇಟ್ಸ್ ನಾಟ್ ನೆಸೆಸರ್ಲಿ ಡೈರೆಕ್ಟ್ ಟೀಚಿಂಗ್ ಮೆಥಡ್. ಬೇರೆ ಚಟುವಟಿಕೆ ಮೂಲಕ ಪೋಷಕರನ್ನು ಸಹಭಾಗಿಗಳನ್ನ ಮಾಡಿಕೊಂಡು ಆ ಮಕ್ಕಳನ್ನ ಆ ಕಲಿಕಾ ಫಲದಿಂದ ನಾವು ಸಾಧಿಸೋದಕ್ಕೆ ಬೇಕಾದಂತಹ ಎಲ್ಲಾ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು. ಸೊ ಅಲ್ಲಿ ಏನಾಗ್ತದೆ, ನಾವು ಅಲ್ಲಿ ಏನಿದೆಯೋ ಅದನ್ನ ನೀವು ಅಲ್ಲಿ ಮಾರ್ಕ್ ಮಾಡೋಂಥದ್ದು ನಾವು ಮಾಡಲೇಬೇಕಾಗ್ತದೆ. ಆದ್ರೆ ಅದು ಸಾಧನೆ ಆಗ್ಬೇಕು ಅಂತಂದಾಗ ನಾವೇನು ಮಾಡ್ಬೇಕು ಅದು ಮಾಡಲೇಬೇಕಲ್ವಾ. ಸೊ ಆ ದೃಷ್ಟಿಯಲ್ಲಿ ನಮ್ಮ ಕೆಲಸ ಏನು ಅಲ್ಲಿ ಕಡಿಮೆ ಆಗಲ್ಲ. ಬಟ್ ನಾವು ಅದನ್ನ ಒಂದು ಬೇರೆ ಕಡೆಗೆ ಗುರ್ತಾಕೊಂಡು ನಾವು ರೂಬ್ರಿಕ್ಸ್ ಅನ್ನ ಮಾಡಿಕೊಂಡು, ಆಕ್ಚುಲಿ ಈ ಕಲಿಕಾ ಫಲ FLN ಮಾಡಿದೀವಿ ರೂಬ್ರಿಕ್ಸ್ ನ, ನಾವು ಬೇರೆದಕ್ಕೂ ಸಹ 2-3 ನಾವೇ ತರಗತಿಯಲ್ಲಿ ಈ ತರಗತಿ ಕಲಿಕಾ ಫಲಗಳಿಗೆ ನಾವು ಮಾಡ್ಕೊಂಡ್ರೆ ನಮಗೆ ತುಂಬಾ ಕ್ಲಾರಿಟಿ ಸಿಕ್ಕುತ್ತೆ, ಸ್ಪಷ್ಟತೆ ಸಿಕ್ಕುತ್ತೆ ನಮ್ಗೆ ಆ ರೂಬ್ರಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ. ಸರ್ ಎಷ್ಟು ಇಂಪಾರ್ಟೆಂಟ್ ವಿಷಯ ಇದೆ ಅಂದ್ರೆ 4:24 ಆಯ್ತು, ಆದ್ರೂ ಕೂಡ 500ಕ್ಕಿಂತ ಹೆಚ್ಚು ಜನ ಶಿಕ್ಷಕರು ಈಗ್ಲೂ ಕಾಯ್ತಾ ಇದ್ದಾರೆ. ಎಷ್ಟು ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಆದ್ರೆ ಒಂದ್ ಪ್ರಶ್ನೆ ಸರ್ ಗ್ರೂಪ್ ಅಲ್ಲಿ ಸರ್ ಅಡ್ವಾನ್ಸ್ ಲೆವೆಲ್ ಬಂದ್ರೆ ಮಾತ್ರ FLN ಸಾಧಿಸದಂತೇನಾ ಅಥವಾ ಪ್ರಾವೀಣ್ಯತೆವರೆಗೆ ಬಂದ್ರೆ ಸಾಧಿಸದಂತೇನಾ ಅಂತ ಯಾವ್ದು ಮಾನದಂಡ ಅಂತ ಕೇಳ್ತಾ ಇದಾರೆ. ನಾನು ಪ್ರೆಸೆಂಟೇಷನ್ ಅಲ್ಲಿ ಹೇಳಿದ್ದೆ, ಅಡ್ವಾನ್ಸ್ಡ್ ಬಂದ್ರೆ ಸಾಧನೆ ಮಾಡ್ದಂಗೆ. ಅಂದ್ರೆ ಹೈಯೆಸ್ಟ್ FLN ಸಾಧನೆ ಆಗಿದೆ ಅಂದ್ರೆ ಅಡ್ವಾನ್ಸ್ಡ್ ಲೆವೆಲ್ ಬರಬೇಕು ಅಂತ ನಾವು ಸ್ಟೇಟ್ ಲೆವೆಲ್ ಗ್ರೂಪ್ ಅಲ್ಲಿ ಇದನ್ನ ಡಿಸ್ಕಷನ್ ಮಾಡಿದ್ವಿ. ಮಾಡಿದಾಗ ಅದು ಆ ರೀತಿಯಲ್ಲೇ ನಾವು ಚರ್ಚೆ ಮಾಡಿದ್ವಿ. ಎಕ್ಸ್ಪ್ಲಿಸಿಟ್ ಆಗಿ ಬಂದಿಲ್ಲ ಇದ್ರೊಳಗಡೆ, ಬಟ್ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಇರಬೇಕು ಅಂತ ನಾವು ಅದನ್ನ ಅರ್ಥ ಮಾಡ್ಕೊಂಡಿರುವಂತದ್ದು. ಬಟ್ ಏನ್ ಈ ತರದಕ್ಕೆಲ್ಲ ನಮಗೆ ಸ್ಪಷ್ಟೀಕರಣ ಇದರಿಂದನೇ ಬರಬೇಕು. ಅಡ್ವಾನ್ಸ್ ಲೆವೆಲ್ ಅಂತ ನಾವು ಅನ್ಕೊಂಡಿದ್ವಿ. ನಾವು ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಮತ್ತೆ ನಾವು ಬೇರೆ ನಮ್ಮ ಸ್ನೇಹಿತರು ನಾವು ಮಾತಾಡಿದ್ವಿ ಇದರಲ್ಲಿ ಸ್ಟೇಟ್ ಲೆವೆಲ್ ಗ್ರೂಪ್ ಅಲ್ಲಿ ಇರೋಂಥವ್ರು. ಓಕೆ, ಥ್ಯಾಂಕ್ ಯು ಸರ್. ಸರ್ ಹೇಳಿ ಮೇಡಮ್. ಸರ್ ಇವಾಗ FLN ಕಾರ್ಯತಂತ್ರಗಳನ್ನ ರೂಪಿಸಿ ಮಗುವಿಗೆ ಸಾಮರ್ಥ್ಯವನ್ನ ಬಲವರ್ಧನೆ ಮಾಡೋದಕ್ಕೆ ಇದಕ್ಕೆ ವಿಶೇಷವಾದಂತ ಅವಧಿಗಳು ಇರೋದಿಲ್ಲ. ಹಾಗಾದ್ರೆ ಈ ತರಗತಿ ಪ್ರಕ್ರಿಯೆಯಲ್ಲಿ ನಡೀತಿರುವಂತ ಸಂದರ್ಭದಲ್ಲಿ ತರಗತಿ ಬೋಧನಾ ಅವಧಿಯಲ್ಲಿಯೇ ಆ ವಿಷಯಗಳ ಆಯಾ ತರಗತಿಗಳ ಜೊತೆಯಾಗಿನೇ FLN ಬೋಧಿಸೋದು ಸೂಕ್ತ ಅಂತ ನನ್ನ ಅನಿಸಿಕೆ ಸರ್. ಮಾಡ್ಬೋದು, ಸ್ವಲ್ಪ ಚಾಲೆಂಜಿಂಗ್ ಅದು.
ಯಾಕಂದ್ರೆ ನಾವು ಹೇಳಿದ್ವಿ, ನಾವು 4-5 ಕೆಟಗರಿ ಮಕ್ಳು ಇರ್ತಾರೆ ವರ್ಗೀಕರಣ ಮಾಡಿದ್ರೆ, 6-7 6 ದೊಡ್ಡ ತರಗತಿ ಅಂದ್ರೆ ನಿಮಗೆ 6 ಕೆಟಗರಿ ಮಲ್ಟಿ ಕೆಟಗರಿ ಚಿಲ್ಡ್ರನ್ ಇರ್ತಾರೆ ನಮ್ಮಲ್ಲಿ. ಸೊ ಅವಾಗ ನಮಗೆ ಅದು ತುಂಬಾ ಚಾಲೆಂಜಿಂಗ್ ಆಗ್ತದೆ. ಅದನ್ನ ನಾವು ಟ್ರೈ ಮಾಡಬಹುದು. ನಾನು ಈಗಾಗಲೇ ರಾಘವೇಂದ್ರ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ ಲರ್ನಿಂಗ್ ಶೀಟ್ಸ್ ಅನ್ನ, ಆಕ್ಟಿವಿಟಿ ಶೀಟ್ಸ್ ಅನ್ನ ಮಾಡ್ಕೊಂಡ್ರೆ ನಮಗೆ ಇದೊಂದಷ್ಟು ಅನುಕೂಲ ಆಗ್ತದೆ. ಸೊ ದಟ್ ವುಡ್ ಬಿ ಬೆಟರ್ ಆಕ್ಚುಲಿ. ಅದನ್ನ ಯಾರು ಪ್ರಯತ್ನ ಮಾಡಿಲ್ಲ. ಟೆಕ್ಸ್ಟ್ ಬುಕ್ ಕ್ಯಾನ್ ಬಿ ಎ ಗೈಡಿಂಗ್, ಅದು ನಮಗೆ ಮಾರ್ಗದರ್ಶನ ಕೊಡುವಂತಹ ಪಠ್ಯಪುಸ್ತಕ ಅಂತ ಅಂದ್ಕೊಂಡ್ರೆ, ಕಲಿಕಾ ಫಲ ನಮ್ದು ಒಂದು ಮುಖ್ಯವಾಗಿರುವಂತದ್ದು. ಆ ಕಲಿಕಾ ಫಲವನ್ನ ಇಟ್ಕೊಂಡು ನಾವು ಪಠ್ಯಪುಸ್ತಕದಲ್ಲಿರುವಂತಹ ಮಾಹಿತಿಯನ್ನು ಇಟ್ಕೊಂಡು ಆಕ್ಟಿವಿಟಿ ಶೀಟ್ ಅನ್ನ ನಾವು ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ಡಿಸೈನ್ ಮಾಡಿ ತರಗತಿಯಲ್ಲಿ, ನಮ್ಮ ತರಗತಿ ಹೆಂಗಿರ್ಬೇಕು ಅಂತ ಹೇಳಿದ್ರೆ 7ನೇ ಕ್ಲಾಸಲ್ಲಿ ನೇರ ಬೋಧನೆ ಬಹಳ ಕಮ್ಮಿನೇ ಇರ್ಬೇಕಾಗತ್ತೆ. ಅವಾಗ ಮೇ ಬಿ ನೀವು ಒಂದು 10 ನಿಮಿಷನೇ ಮಾಡ್ಬೋದೇನೋ, ಅಥವಾ ಸ್ವಲ್ಪ ಹೊತ್ತೇ ಮಾಡ್ಬೇಕಾಗತ್ತೆ. ಆಮೇಲೆ ಈ ಗುಂಪುಗಳಲ್ಲಿ ಮಕ್ಕಳಿಗೆ ಕಲಿಯೋ ತರ ಆ ಗುಂಪುಗಳು ಮತ್ತೆ ಹೇಗಿರ್ಬೇಕು ಅನ್ನೋದು ನಾನು ಈಗಾಗಲೇ ಹೇಳಿದೆ. ಡೈನಾಮಿಕ್ ಗ್ರೂಪಿಂಗ್, ಒಂದೊಂದ್ಸರಿ ಆ ಸಮಾನ ಸಾಮರ್ಥ್ಯದ ಮಕ್ಕಳೇ ಇರ್ಬೋದು, ಆಮೇಲೆ ಮಿಕ್ಸರ್ ಗ್ರೂಪ್ ಇರ್ಬೋದು, ಕಲಿಯೋ ಮಗು, ನಿಧಾನ ಕಲಿಯೋ ಮಕ್ಕಳೇ ಒಂದು ಗುಂಪು ಇರ್ಬೋದು. ಸೊ ಈ ರೀತಿಯಲ್ಲಿ ಆಮೇಲೆ ನಾವು ಸ್ಟ್ಯಾಟಿಕ್ ಗುಂಪುಗಳನ್ನ ಮಾಡ್ಬೋದು. ಅಂದ್ರೆ ಈ ಒಂದ್ಸರಿ ಗುಂಪು ಮಾಡ್ಬಿಟ್ರೆ ವರ್ಷ ಪೂರ್ತಿ ಅದೇ ಗುಂಪು, ಆ ತರ ಇರಬಾರ್ದು. ಸೊ ಆ ರೀತಿಯಲ್ಲಿ ನಾವು ಇದೇ ಕೊನೆಗೆ ಅರ್ಧ ಎಂಡ್ ಏನು ಅಂದ್ರೆ, ನಾನು ಈಗಾಗಲೇ ಹೇಳಿದ ಹಾಗೆ ಎಕ್ಸ್ಪರಿಮೆಂಟೇಷನ್, ಇನೋವೇಷನ್ ನಾವೇ ಮಾಡಬೇಕು. ಇದು ಮಾಡೋದು ಹೇಗಾಗುತ್ತೆ, ಅದು ಮಾಡೋದು ಹೇಗಾಗತ್ತೆ. ಸೊ ನಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಬಟ್ ನನ್ನ ರಿಕ್ವೆಸ್ಟ್ ಅಂದ್ರೆ, ಇದನ್ನ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದಾಗ ಪ್ಲೀಸ್ ಡಾಕ್ಯುಮೆಂಟ್ ಇಟ್. ಅದನ್ನ ನೀವು ಡಾಕ್ಯುಮೆಂಟ್ ಮಾಡಿದಾಗ ಏನಾಗುತ್ತೆ, ಬೇರೆಯವ್ರಿಗೆ ಹೆಲ್ಪ್ ಆಗ್ತದೆ. ಸೊ ಅದನ್ನ ಶೇರಿಂಗ್ ಮಾಡಿದಾಗ ಏನಾಗುತ್ತೆ, ಇದು ವರ್ಕ್ ಆಗುತ್ತೆ, ಇದು ವರ್ಕ್ ಆಗಲ್ಲ. ಎಗೈನ್ ಮತ್ತೆ ಅದು ನಿಮ್ಗೆ ವರ್ಕ್ ಆಗಿದ್ದು ನನಗೆ ವರ್ಕ್ ಆಗದೆ ಇರ್ಬೋದು, ನನ್ನ ಒಂದು ತರಗತಿಗಳಲ್ಲಿ. ಯಾಕಂದ್ರೆ ನಿಮ್ಮ ತರಗತಿ ಸನ್ನಿವೇಶ ಬೇರೆ, ನಿಮ್ಮ. ಸೊ ಬಟ್ ಸ್ವಲ್ಪ ಒಂದಷ್ಟು ತಮ್ ರೂಲ್ ಸಿಕ್ಕತ್ತೆ, ಒಂದಷ್ಟು ನಮಗೆ ಎಕ್ಸ್ಪೀರಿಯನ್ಸ್, ಒಂದಷ್ಟು ನಮಗೆ ಪಾಯಿಂಟರ್ಸ್ ಅಂತೀವಿ ನಾವು. ಇದನ್ನ ಎಲ್ಲಿ ಯಾವ ಕಡೆ ಹೋಗ್ಬೇಕು, ಹೆಂಗೆ ದಿಕ್ಕು ಹೋಗ್ಬೇಕು ಅನ್ನೋದು ಗೊತ್ತಾಗತ್ತೆ. ಪೆಡಗಾಗಿ ಎಜುಕೇಶನ್ ಏನಿದೆಯಲ್ಲ, ಅದು ಅಷ್ಟು ಸರಳ ಅಲ್ಲ. ನಾವೆಲ್ಲ ಹೆಚ್ಚು ಸ್ವಿಮ್ ಮಾಡ್ಬೇಕು, ಈಜು ಹೊಡಿಲೇಬೇಕಿದು ಅಂದ್ರೆ ಸುಮ್ಮನೆ ನೇರವಾದ್ದು ಏನೋ ಒಂದು ಪ್ರಿನ್ಸಿಪಲ್ ತರ, ಪ್ರಿಸ್ಕ್ರಿಪ್ಷನ್ ತರ ಇಲ್ಲ ಇದು, ಸಜೆಷನ್ ತರ ಇಲ್ಲ ಇದು. ಮಾಡ್ತಾ ಹೋಗೋದು ಅಷ್ಟೇ, ಇದು ಕಲಿತಾ ಹೋಗೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್. ಸರ್ ಮುಗಿಸೋಣ ಹಾಗಾದ್ರೆ. ದಯಮಾಡಿ ಮುಗಿಸ್ಕೊಡ್ತಾಯ್ತು ನನಗೆ. ಸಾರಿ ಸರ್, ಸಾರಿ, ಆದ್ರೆ ಏನಿಲ್ಲ ಹಂಗೇನಿಲ್ಲ. ಐ ಆಲ್ಸೋ ಎಂಜಾಯ್ಡ್ ದಿ ಡಿಸ್ಕಷನ್. ನನಗೆ ಖುಷಿ ಅಂದ್ರೆ 400-650ಕ್ಕೂ ಹೆಚ್ಚು ಜನ ಶಿಕ್ಷಕರು ಬೇರೆ ಬೇರೆ ಕಡೆಯವರೆಲ್ಲ ಸೇರಿದ್ರಲ್ಲ. ನೀವೆಲ್ಲ ಹೋಗಿ ಬಂದು ಇದ್ದಾರೆ, 700 ಜನ ಇದ್ರು ಸರ್. ಸರ್ ನಮಸ್ತೆ. ನಾನು ಕೊನೆ ಕ್ವಶನ್ ಕೇಳ್ಬೋದಾ? ಕೇಳ್ಬಿಡಿ, ಲಾಸ್ಟ್. ಓಕೆ ಸರ್, ನೀವು ಆಗ್ಲೇ ಹೇಳಿದ್ರಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು ಈ ಲಿಟ್ರಸಿ ಮತ್ತೆ ನ್ಯೂಮರ್ಸಿ ಶಿಕ್ಷಕರಿಗೆ ಸಹಾಯ ಮಾಡಬೇಕು ಅಂತ, ಮತ್ತು ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡಬೇಕು ಅಂತ. ಬಟ್ ಕೆಲವೊಂದ್ ಕಡೆ ಏನಾಗುತ್ತೆ, ಗಣಿತ ಬೋಧಿಸೋರು ಕೂಡ ವಿಜ್ಞಾನ ಬೋಧಿಸ್ತಾರೆ, ಹಾಗೆ ಕನ್ನಡ ಬೋಧಿಸೋರು ಕೂಡ ಸಮಾಜ ವಿಜ್ಞಾನ ಬೋಧಿಸ್ತಾರೆ. ಸೊ ಈ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಸರ್ ನಾವು? ಅವ್ರವ್ರ ಇದ್ರೆ ಒಳ್ಳೇದೇ ಅಲ್ವಾ, ಇನ್ನೇನು ತೊಂದರೆನೇ ಇಲ್ವಲ್ಲ. ನಾನೇ ಎರಡು ಮಾಡಿದ್ರೆ ನಾನೇ ಎರಡು ಮಾಡಿದ್ರೆ ಏನ್ ಸಮಸ್ಯೆನೇ ಇಲ್ವಲ್ಲ ಅವಾಗ, ಅಲ್ವಾ? ನಾನು ಗಣಿತಕ್ಕೆ ಮಾತ್ರ ನಾನು ಡಾಕ್ಯುಮೆಂಟ್ಸ್ ಮಾಡ್ಬೋದಾ ಅಥವಾ ಎರಡಕ್ಕೂ ಮಾಡ್ಬೋದು ಸರ್? ಗಣಿತಕ್ಕೆ ಮಾಡಿದ್ರೆ ಸಾಕು. ಸಮಾಜ ವಿಜ್ಞಾನ ಪಾಠ ಮಾಡ್ಬೇಕಾದ್ರೆ ನೀವು ಅದನ್ನ ಆ ಒಂದು ಏನಿದೆಯಲ್ಲ, ಆ ಒಂದು ಇನ್ಪುಟ್ಸ್ ನಿಮ್ಗೆ ಏನಿರುತ್ತೆ, ಯಾವ ಮಗು ಕಲಿಯುತ್ತೆ ಯಾವ ಮಗು ಕಲಿಯಲ್ಲ, ಆ ಮಗುವಿಗೆ ಅದನ್ನ ಆಕ್ಟಿವಿಟೀಸ್ ಏನಿದೆ ಸ್ವಲ್ಪ ಹೆಚ್ಚು ಚೆನ್ನಾಗಿ ಕೊಡುವಂತಹ ಆಕ್ಟಿವಿಟೀಸ್ ಅನ್ನ ನಾವು ಮಾಡಬಹುದು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಭಾಗವಹಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ಬಹಳಷ್ಟು ಪ್ರಶ್ನೆಗಳಿದೆ, ಆದ್ರೆ ಸಮಯ ತುಂಬಾ ಆಗಿದೆ. ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ನಮ್ ಜೊತೆ ಸರ್ ಇದ್ದಾರೆ, ಅವ್ರ ವಿಷಯನ ಹಂಚಿಕೆ ಮಾಡ್ಕೊಂಡಿದ್ದಾರೆ. ಇನ್ನೊಂದಿಷ್ಟು ಪ್ರಶ್ನೆಗಳಿದ್ರೆ ಗ್ರೂಪ್ ಅಲ್ಲಿ ಹಾಕಿದ್ರೆ ಸರ್ ಯಾವಾಗಾದ್ರು ಪುರ್ಸೊತ್ ಆದಾಗ ಪ್ರಶ್ನೆಗಳನ್ನ ನೋಡಿ ಉತ್ತರವನ್ನ ಕೊಡೋ ಪ್ರಯತ್ನವನ್ನ ಮಾಡಿ ಸರ್ ಅಂತ ಹೇಳ್ತಾ, ನಮ್ಮ ಡಯಟ್ ನ ಪರವಾಗಿ ಹಾಗೆ ಎಲ್ಲ ಶಿಕ್ಷಕರ ಪರವಾಗಿ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್. ನಮ್ಮ ವೆಬಿನಾರ್ ನ ಕುರಿತು ನಿಮ್ಮ ಮನದಾಳದ 1-2 ಮಾತುಗಳನ್ನು ಹಂಚಿಕೊಳ್ಬೇಕಂತ ಹೇಳ್ತೀನಿ ಸರ್. ತುಂಬಾ ಖುಷಿ ಅಂತ ಹೇಳಿದ್ರೆ, ನನಗೆ ಈ ತರದ್ದು ಒಂದು ವೇದಿಕೆ ನೀವು ಇಟ್ಕೊಂಡು 143 ವೆಬಿನಾರ್ ಮಾಡಿರೋ, ಇಟ್ಸ್ ಎ ಗ್ರೇಟ್ ಥಿಂಗ್. ಯಾಕೆಂದ್ರೆ ಯಾವತ್ತು ಕಲಿಕೆ ಅನ್ನೋದೇನಿದೆಯಲ್ಲ, ಈಗ ಟೆಕ್ಸ್ಟ್ ಬುಕ್ ಟೀಚರ್ ಶಿಕ್ಷಕರಿಗೆ ಅವಲಂಬಿಸ್ಕೊಂಡು ವಿದ್ಯಾರ್ಥಿಗಳು ಕಲಿಬಾರ್ದು, ಶಿಕ್ಷಕರು ಸಹ ಒಂದು ಸಂಸ್ಥೆಗೆ ಅವಲಂಬಿಸ್ಕೊಂಡು ಅವರು ಕಲಿಕೆ ಆಗಬಾರ್ದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ
ಈ ವೇದಿಕೆ ಅಂತ ನಾನು ಭಾವಿಸ್ತೇನೆ. ನಲಿಕಲಿ ತಾರೆಯರು ಹೆಸರು ಕೇಳಿದ್ದೆ, ಆ ತಾರೆಯರೆಲ್ಲ ಇವತ್ತು ನನಗೆ ಸಿಕ್ಕರು ಇವತ್ತು. ಅಂದ್ರೆ ಈ ವೇದಿಕೆ ಮೂಲಕ ನಲಿಕಲಿ ಸ್ಟಾರ್ಸ್ ಜೊತೆಗೆ ನಾವು ಸಂವಹನ ಮಾಡಲಿಕ್ಕೆ ನನಗೆ ಸಾಧ್ಯ ಆಯಿತು. ನಾನೊಂದಷ್ಟು ವಿಷಯಗಳನ್ನ ಕಲಿತು ಒಂದಷ್ಟು ಓದ್ಕೊಂಡು ನನಗೆ ಹೇಳಲಿಕ್ಕೆ ಸಾಧ್ಯ ಆಯಿತು. ಬಟ್ ಇನ್ನೂ ಅನೇಕ ವಿಷಯಗಳಿದೆ. ನಾನು ಹೇಳಿದಂಥ ವಿಷಯಗಳೇನಾದ್ರು ತಪ್ಪಿದ್ರೆ ಮತ್ತು ನಿಮ್ಮೆಲ್ಲರಿಗೂ ಸಹ ಹೆಚ್ಚಿಗೆ ಎಲ್ಲ ವಿಷಯಗಳಿಗೂ ಸಹ ನಾನು ಪ್ರಶ್ನೆಗಳಿಗೂ ಸಹ ಉತ್ತರ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲದಿರಬಹುದು, ನನ್ನ ಉತ್ತರ ಸಮಾಧಾನ ತರದೇ ಇರಬಹುದು. ಈ ಮಿತಿಗಳ ನಡುವೆ ನನ್ನ ಒಂದು ಪ್ರೆಸೆಂಟೇಷನ್ ನಾನು ಮಾಡಿದ್ದೀನಿ. ಮತ್ತು ಈ ಆಯೋಜಕರು ಏನಿದ್ದಾರೆ ಗೀತಾ ಮೇಡಮ್ ಅವರು ಮತ್ತು ಅವರ ಒಂದು ಇಡೀ ತಂಡ ಮತ್ತು ರವೀಂದ್ರ ಅವರು ಮತ್ತು ಇಲಾಖೆ ಎಲ್ಲ ಅಧಿಕಾರಿಗಳೇನಿದ್ದಾರೆ, ಡೈರೆಕ್ಟ್ ಪ್ರಿನ್ಸಿಪಾಲು, DDP ಅವರು, ಆಂಟೋನಿ ಅವರು, ಸುರೇಶ್ ಅವರು ಮತ್ತು ಎಲ್ಲರೂ ಸಹ ಇದ್ರ ಬಗ್ಗೆ ತುಂಬ ಅವರು ಕಾಳಜಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇಡೀ ಒಂದು ಚಿಕ್ಕಮಗಳೂರು ತಂಡಕ್ಕೆ ಮತ್ತು ಇಲ್ಲಿ ಸಭೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಶಿಕ್ಷಕ ಬಂಧುಗಳಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ನಿಮ್ಮೆಲ್ಲರ ಜೊತೆಗೂ ನಾನು ಕನೆಕ್ಟ್ ಆಗಲಿಕ್ಕೆ ಸಾಧ್ಯ ಆಯಿತು. ಈ ಒಂದು ಅವಕಾಶ ನನಗೂ ಸಹ ಇದೊಂದು ನಿಮ್ಮೆಲ್ಲರ ಜೊತೆಗೆ ನನ್ನ ವಿಚಾರಗಳನ್ನು, ಕೆಲವು ವಿಷಯಗಳನ್ನು ನಿಮ್ಮ ಜೊತೆಗೆ ಸಂವಾದ ಮಾಡಲಿಕ್ಕೆ ಮತ್ತು ಕಲೀಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾ ತಂಡಕ್ಕೆ ಮತ್ತು ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ನಲಿಕಲಿ ತಾರೆಯರು ಅಂತ ಗುಂಪನ್ನ ಕಟ್ಕೊಂಡಿದ್ದೇವೆ. ಡಯಟ್ ನ ಸಹಕಾರ ತುಂಬಾ ಇದೆ. ಆದ್ರೆ ನಲಿಕಲಿ ವಿಚಾರವನ್ನ ಅಷ್ಟೇ ಅಲ್ಲದೆ ಕಾಲ ಕಾಲಕ್ಕೆ ಶಿಕ್ಷಕರಿಗೆ ಯಾವ ಯಾವ ಸಮಸ್ಯೆಗಳು ಉಂಟಾಗುತ್ತೋ, ಯಾವ ಮಾಹಿತಿ ಅಗತ್ಯ ಅಂತ ಅನ್ಸುತ್ತೋ ಅವೆಲ್ಲವನ್ನ ತಿಳಿಸುವಂತ ಪ್ರಯತ್ನಗಳಾಗ್ತಾ ಇದೆ. ನಾವು ಕಲಿತು ಇನ್ನೊಂದಿಷ್ಟು ಜನರಿಗೆ ವಿಷಯ ತಿಳಿಸುವಂತ ಒಂದು ಸಣ್ಣ ಪ್ರಯತ್ನ ಇದು. ಆದ್ರೆ ನಿಮ್ ಬಗ್ಗೆ ಹೇಳೋದಾದ್ರೆ ಒಂದು ಮಾತಿದೆ ಸರ್, ಶಾಲೆಯಲ್ಲಿ ವಿದ್ಯೆ ಕಲಿಸುವವರು ಮಾತ್ರ ಶಿಕ್ಷಕರಲ್ಲ, ನಮ್ಮ ಸರಿ ತಪ್ಪುಗಳನ್ನು ಗುರುತಿಸಿ ಬುದ್ಧಿ ಹೇಳುವ ಪ್ರತಿಯೊಬ್ರು ಶಿಕ್ಷಕರಾಗಿರ್ತಾರೆ ಅಂತ. ಆದ್ರೆ FLN ವಿಚಾರದಲ್ಲಿ ನಮ್ಗೆ ಸರಿದಾರಿಯನ್ನು ತೋರಿಸ್ಕೊಟ್ಟಂತಹ ಗುರುವಿನ ಸ್ಥಾನದಲ್ಲಿ ಇವತ್ತು ನೀವು ನಿಂತಿದ್ದೀರಿ. ಇಂಥ ಗುರುಗಳಿಗೆ ನಮನವನ್ನ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೇ ಮಾತಲ್ಲಿ ನಾನು ಈ ಕಾರ್ಯಕ್ರಮವನ್ನು ವಂದನಾರ್ಪಣೆಯೊಂದಿಗೆ ಮುಗಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ನಮ್ಮ ಇಲಾಖೆ ಎಲ್ಲಾ ಅಧಿಕಾರಿ ವರ್ಗದವರಿಗೆ, ವಿಶೇಷವಾಗಿ ರವೀಂದ್ರ ಸರ್ಗೆ, ಮತ್ತೆ ನಿಮ್ಮನ್ನು ಪರಿಚಯಿಸಿಕೊಟ್ಟಂತಹ ವೇದಮೂರ್ತಿ ಸರ್ಗೆ, ಮತ್ತೆ ಭಾಗವಹಿಸಿದಂತ ಎಲ್ಲ ಶಿಕ್ಷಕ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯ ಅಧಿಕಾರಿ ವರ್ಗದವರು, ಮತ್ತೆ CRP BRP ಮಿತ್ರರು, ಶಿಕ್ಷಕರು ಎಲ್ಲರೂ ಭಾಗವಹಿಸಿದ್ರಿ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅತಿ ಮುಖ್ಯವಾಗಿ ಚಂದ್ರಶೇಖರ್ ಸರ್, ನಿಜವಾಗ್ಲೂ ಎಷ್ಟು ತಾಳ್ಮೆಯಿಂದ, ಎಷ್ಟು ಸಮಾಧಾನವಾಗಿ ಶಿಕ್ಷಕರಿಗೆ ಅರ್ಥವಾಗೋ ರೀತಿಯಲ್ಲಿ ಎಲ್ಲೂ ಹಡಿವಡಿ ಮಾಡ್ಲಿಲ್ಲ ಅಥವಾ ಎಲ್ಲೂ ವಾಯ್ಸ್ ಏರ್ಲಿತ್ತ ಆಗ್ಲಿಲ್ಲ. ತುಂಬಾ ಚೆನ್ನಾಗಿ ವಿಷಯವನ್ನ ತಿಳಿಸ್ಕೊಟ್ಟಿದ್ರಿ ಸರ್. ವಿಶೇಷವಾಗಿ ನಿಮ್ಗೆ ನಮ್ಮ ಡಯಟ್ ನ ಪರವಾಗಿ, ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.